ನಮಸ್ತೆ, ವೆಲ್ಕಮ್ ಟು ಕನ್ನಡ ಫಿಲ್ಮಿ ಕ್ಲಬ್ ಪಾಡ್ಕಾಸ್ಟ್. ಇವತ್ತು ನಮ್ಮ ಜೊತೆ ಬ್ಯಾಕ್ ಬೆಂಚರ್ಸ್ ಟೀಮ್ ಇದ್ದಾರೆ. ನಾವು ಅವ್ರ ಹತ್ರ ಇವತ್ತು ನಮ್ಮ ಪಾಡ್ಕಾಸ್ಟ್ ಎಪಿಸೋಡ್ ಮಾಡ್ತಿದ್ದೀವಿ. ಆ್ಯಂಡ್ ಬಿಫೋರ್ ವಿ ಸ್ಟಾರ್ಟ್, ಒಂದು ಡಿಸ್ಕ್ಲೇಮರ್: ಕನ್ನಡ ಫಿಲ್ಮಿ ಕ್ಲಬ್ ಪೇಯ್ಡ್ ಪ್ರಮೋಷನ್ಸ್ ಮಾಡೋದಿಲ್ಲ. ಆ್ಯಂಡ್ ಇವತ್ತಿನ ಇಂಟರ್ವ್ಯೂ ಕೂಡ ಪೇಯ್ಡ್ ಪ್ರಮೋಷನ್ ಅಲ್ಲ. ಅಸ್ ಆಸ್ ಅ ಟೀಮ್ ಬ್ಯಾಕ್ ಬೆಂಚರ್ಸ್ದು ಪ್ರಮೋಷನಲ್ ಕ್ಯಾಂಪೇನ್ನ ತುಂಬ ಕ್ಲೋಸ್ಲಿ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಅದ್ರ ಬಗ್ಗೆ ನಮಗೆ ಕ್ವೆಶನ್ಸ್ ಇತ್ತು. ಸೊ ಈ ಪಾಡ್ಕಾಸ್ಟಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಲೆಟ್ಸ್ ಸ್ಟಾರ್ಟ್. ಗ್ರೀಟಿಂಗ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಪಾಡ್ಕಾಸ್ಟ್. ವಿಲ್ ಸ್ಟಾರ್ಟ್ ವಿತ್ ದಿಸ್. ಎಲ್ಲರೂ ನಿಮ್ಮ ಹೆಸರು ಹೇಳಿ ಇಂಟ್ರೊಡ್ಯೂಸ್ ಮಾಡಿ ಆ್ಯಂಡ್ ಫಿಲಮಲ್ಲಿ ನಿಮ್ಮ ರೋಲ್ ಬಗ್ಗೆ ಹೇಳಿ. ಓಕೆ, ನನ್ನ ಹೆಸರು ಮಾನ್ಯ ಗೌಡ ಅಂತ. ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಮಾಯಾ ಅಂತ ಪ್ಲೇ ಮಾಡ್ತಾ ಇದ್ದೀನಿ. ಓಕೆ, ನೀವು ಇದಕ್ಕೆ ಮುಂಚೆ ಏನು ಮಾಡ್ತೀರಿ? ಆಕ್ಚುಲಿ ನಾನು ಸಿನಿಮಾದಲ್ಲೇ ಇದ್ದೀನಿ, ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ, ಒಂದೆರಡು ಸಿನಿಮಾ ಮಾಡಿದ್ದೀನಿ. ಆಸ್ ಅ ಲೀಡ್ ದಿಸ್ ಇಸ್ ಮೈ ಡೆಬ್ಯೂ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಗೈಸ್ ಫಾರ್ ಡೂಯಿಂಗ್ ದಿಸ್. ನಾವು ಪ್ರಮೋಷನ್ಸ್ ಮಾಡ್ತಿರೋದು ನೋಡಿ ನಮಗೆ ನೀವು ಮೆಸೇಜ್ ಮಾಡಿಬಿಟ್ಟು ಯು ಮೇಡ್ ದಿಸ್ ಹ್ಯಾಪನ್. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ರಂಜನ್ ಅಂತ. ನಾನು ಈ ಸಿನಿಮಾದಲ್ಲಿ ಆರ್ಯ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಇಟ್ಸ್ ಅ ಪ್ಲೇಫುಲ್ ಕ್ಯಾರೆಕ್ಟರ್. ಇಡೀ ಸಿನಿಮಾ ಜಾಯ್ಫುಲ್ ಆಗಿ ಕಿಟ್ಲೆ ಕೊಡ್ಲೆ ಎಲ್ಲ ಮಾಡಿಕೊಂಡು ಇರೋವಂಥ ಕ್ಯಾರೆಕ್ಟರು. ಇದಕ್ಕಿಂತ ಮುಂಚೆ ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡ್ತಾ ಇದ್ದೆ. ಅದಾದ್ಮೇಲೆ ಸಹಾರ ಅಂತ ಒಂದು ಸಿನಿಮಾ ಮಾಡಿದೆ. ದಿಸ್ ಇಸ್ ಮೈ ಸೆಕೆಂಡ್ ಆಸ್ ಅಲ್ಲಿ. ಹಲೋ, ನಮಸ್ತೆ. ಶಶಾಂಕ್ ಸೀಮಾ ಅಂತ ನನ್ನ ಹೆಸರು. ಸೊ ಈ ಮೂವಿಲಿ ನಾನು ದುಷ್ಯಂತ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಂಥರ ಕ್ರೇಜಿ ರಾ ಕ್ಯಾರೆಕ್ಟ್ರು. ಸೊ ಈ ಸಿನಿಮಾಗಿಂತ ಮುಂಚೆ ನಾನು ಸೀರಿಯಲ್ ಮಾಡ್ತಾ ಇದ್ದೆ ಜೀ ಕನ್ನಡದಲ್ಲಿ, ಹಿಟ್ಲರ್ ಕಲ್ಯಾಣ ಅಂತ. ಅದಕ್ಕಿಂತ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ ಕನ್ನಡಿ ಅಂತ, ವಿಚ್ ಈಸ್ ಗಾಟ್ ಸೆಲೆಕ್ಟೆಡ್ ಟು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ. ಸೊ ದಿಸ್ ಈಸ್ ಮೈ ಫಸ್ಟ್ ಡೆಬ್ಯೂ ಮೂವಿ. ಓಕೆ, ಆಸ್ ಅ ಫೀಚರ್ ದಿಸ್ ಇಸ್ ಯುವರ್ ಫೀಚರ್. ನಮಸ್ತೆ, ನನ್ನ ಹೆಸರು ಜತಿನ್ ಆರ್ಯನ್ ಅಂತ. ನಾನು ನನ್ನ ಬ್ಯಾಕ್ ಬೆಂಚರ್ಸ್ ನನ್ನ ಡೆಬ್ಯೂ ಮೂವಿ. ಇದಕ್ಕಿಂತ ಮುಂಚೆ ನಾನು ಐ ವಾಸ್ ಇನ್ ಟು ಆ್ಯಡ್ಸ್. ಸೊ ಇವಾಗ ಬ್ಯಾಕ್ ಬೆಂಚರ್ಸ್ ಇಸ್ ಮೈ ಡೆಬ್ಯೂ ಮೂವಿ. ಈ ಮೂವಿಲಿ ನಾನು ಖುಷಿಯಾದ ಕ್ಯಾರೆಕ್ಟರ್ ಮಾಡಿದ್ದೀನಿ. ಎಲ್ಲರನ್ನೂ ಖುಷಿ ಪಡಿಸ್ಕೊಂಡು ಅವನು ಖುಷಿಯಾಗಿರುವಂಥ ಒಂದು ಜೋವಿಯಲ್ ಕ್ಯಾರೆಕ್ಟರ್. ಓಕೆ, ಸೊ ಬಿಫೋರ್ ವಿ ಸ್ಟಾರ್ಟ್ ವಿತ್ ದ ಪ್ರಮೋಷನ್ಸ್ ಕ್ವೆಶನ್ಸ್, ಬೇಸ್ ಸೆಟ್ ಮಾಡಕ್ಕೆ ಇದೊಂದು ಕ್ವೆಶನ್ ಇದೆ. ನಿಮ್ಮ ಫಿಲಮ್ ಬ್ಯಾಕ್ ಬೆಂಚರ್ಸ್ ಅಂತ ತಗೊಂಡ್ರೆ ಆ್ಯಂಡ್ ಆ ಫಿಲ್ಮ್ಗೆ ರೆಫರೆನ್ಸ್ ಆಗಿ ಮೇ ಬಿ ಹಾಸ್ಟೆಲ್ ಹುಡುಗರು ಅಥವಾ ಕಿರಿಕ್ ಪಾರ್ಟಿ ಅಂತ ತಗೊಂಡ್ರೆ, ಕಾಲೇಜ್ ಡ್ರಾಮಾಸ್ ಇಸ್ ದ ಜಾನ್ರಾ. ಸೊ ಆ ಜಾನ್ರಾಗೆ ನಿಮ್ಮ ಫಿಲಮ್ ಏನು ಆ್ಯಡ್ ಮಾಡ್ತಿದೆ? ಫಸ್ಟ್ಲಿ ಹಾಸ್ಟೆಲ್ ಹುಡುಗರು ಬೇಕಾದರೆ ಇಟ್ ಇಸ್ ಬೇಸ್ಡ್ ಅಬೌಟ್ ಹಾಸ್ಟೆಲ್ ಕತೆ ವಿಚ್ ರಿವಾಲ್ವ್ಸ್ ಅರೌಂಡ್ ಥ್ರಿಲ್ಲರ್ ಲೈನ್. ಆಮೇಲೆ ಕಿರಿಕ್ ಪಾರ್ಟಿ ಸ್ವಲ್ಪ ಲವ್ ರಿಲೇಟೆಡ್ ರಕ್ಷಿತ್ ಶೆಟ್ಟಿ ಸರ್ ಮೇಲೆ ಹೋಗುತ್ತೆ. ದಿಸ್ ಬ್ಯಾಕ್ ಬೆಂಚರ್ಸ್ ಇಸ್ ಆಲ್ ಅಬೌಟ್ ಕಾಲೇಜಲ್ಲಿ ಸುಮಾರು ಕ್ಯಾರೆಕ್ಟರ್ಸ್ ವಿಲ್ ಫೈಂಡ್, ಲೈಕ್ ಅ ಟೀಚರ್, ನರ್ಡ್ ಸ್ಟೂಡೆಂಟು, ಒಳ್ಳೆ ಸ್ಟೂಡೆಂಟು, ಗೆಟ್ ಸ್ಟೂಡೆಂಟು, ಒತ್ಲ ಹೊಡಿಯೋನು, ಎಲ್ಲರೂ ಸಿಗ್ತಾರೆ ಒಂದು ಕಾಲೇಜ್ಗೆ ಹೋದರೆ. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಟ್ರೈ ಟು ಶೋ. ಅಂದರೆ ಒಂದು ಟೀಚರ್ಸ್ ಇನ್ ಲವ್ ಸ್ಟೋರಿ ಸಿಗುತ್ತೆ ಸಡನ್ ಆಗಿ, ಒಬ್ರು ನರ್ಡ್ ಇನ್ ಲವ್ ಸ್ಟೋರಿ ಸಿಗುತ್ತೆ, ಅಥವಾ ಟ್ರಯಾಂಗಲ್ ಲವ್ ಸ್ಟೋರೀಸ್ ನಡೀತಾ ಇರುತ್ತೆ, ಕ್ಯಾಂಟೀನಲ್ಲಿ ಫನ್ ಇರುತ್ತೆ. ಸೊ ವಿ ಹ್ಯಾವ್ ಟ್ರೈಡ್ ಟು ಶೋ all the aspects inside a college. We don't go outside the college. Inside the college what happens is what we have tried to show. Engineering college? Business college. Engineering we have not shown. Business school. Okay. So we have tried. Would anyone else like to add? ಅಂದರೆ ನಾವು ಇವನು ಹೇಳಿದಾಗೆ ಮೇಜರ್ ಆಗಿ ಕಾಲೇಜ್ ಸ್ಟೂಡೆಂಟ್ಸ್ ಲೈಫಿನ ರ್ಯಾಂಡಮ್ನೆಸ್ ತೋರ್ಸೋಕ್ಕೆ ಟ್ರೈ ಮಾಡಿದ್ದೇವೆ ಬ್ಯಾಕ್ ಬೆಂಚ್. ಅಂದರೆ ಹಿಂದೆ ಹೋಗಿ ಅವರು ಬ್ಯಾಕ್ ಬೆಂಚಲ್ಲಿ ಕೂತ್ಕೊಂಡು ಅವ್ರು ಕಾಟ್ಲೆ ಮಾಡೋದು, ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ, ಫಿಕಲ್ ಇರುತ್ತೆ. ಅವ್ರು ಹೆಂಗೆ ಏನೇನು ಅನ್ಕೋತಿರ್ತಾರೋ ಅದು ಆಗ್ತಿರಲ್ಲ, ಏನೇನೋ ಆಗ್ತಿರುತ್ತೆ ಅವ್ರ ಜೀವನದಲ್ಲಿ. ಸೊ ಆ ರ್ಯಾಂಡಮ್ನೆಸ್ ಮೇಜರ್ ನಮ್ಮದು ಮೇನ್ ಪಾಯಿಂಟ್ ಬ್ಯಾಕ್ ಬೆಂಚರ್ಸಲ್ಲಿ. ಸೊ ಅದರ್ ದ್ಯಾನ್ ಅದೇ ಹೇಳಿದಾಗ ಆ ಡಿಫ್ರೆನ್ಸ್ ಇದೆ. ಬಟ್ ಕಾಲೇಜ್ ಸ್ಟೋರಿನೇ, ಕಾಲೇಜಲ್ಲೇ ಇರ್ತೀವಿ, ಈ ಕಮರ್ಷಿಯಲ್ಗೆ ಹೋಗಲ್ಲ ಜಾಸ್ತಿ. ಸ್ವಲ್ಪ ಕತೆ ಮತ್ತೆ ಫನ್. ನಾವು ಮೈನ್ ಮೋಟಿವ್ ಇರೋದು ಎಂಟರ್ಟೈನ್ ಮಾಡ್ಬೇಕಷ್ಟೇ. ಬ್ಯಾಕ್ ಬೆಂಚರ್ಸ್ ಮೂವಿಯಿಂದ ಮಜಾ ಇರಬೇಕು, ಒಂದೊಳ್ಳೆ ಕನ್ಕ್ಲೂಷನ್ ಕೊಡಬೇಕು, ಒಂದೊಳ್ಳೆ ಫೀಲ್ ಗುಡ್ ಸಿನಿಮಾ ಮಾಡಬೇಕು ಅನ್ನೋ ಏನು ಎಕ್ಸ್ಟ್ರಾ ತುಂಬ. ಯಾಕಂದರೆ ನೀವು ಹಾಸ್ಟೆಲ್ ಹುಡುಗರು ನೋಡ್ರಿ, ಇಟ್ಸ್ ಅ ವೆರಿ ಡಿಫ್ರೆಂಟ್ ಝೋನ್ ಸಿನಿಮಾ. ಅವ್ರ ಡೈರೆಕ್ಟರ್ ಯೋಚನೆನೇ ಬೇರೆ ರೀತಿಲಿದೆ. ಸೊ ಅಲ್ಲಿ ನಿಮ್ಗೆ ಅವ್ರ ಕಾಮಿಡಿ ಪಂಚ್ ಬರೆಯೋದಾಗಿರಲಿ, ಅವ್ರ ರೈಟಿಂಗಲ್ಲೂ ಬೇರೆ ಝೋನ್ ಇದೆ. ಬಟ್ ನಮ್ಮಲ್ಲಿ ಆ ಥರ ಎಕ್ಸ್ಪೆರಿಮೆಂಟ್ಸ್ ಏನು ಮಾಡಿಲ್ಲ ನಾವು. ಮೇಜರ್ ಎಕ್ಸ್ಪೆರಿಮೆಂಟ್ ಅಂದರೆ ಡೈಲಾಗ್ಸ್ ಇಲ್ದಲೆ ನಾವೇ ಡೈಲಾಗ್ಸ್ ಹೇಳಿದೀವಿ. ಸೊ ಅದೊಂದು ಮೇಜರ್ ಎಕ್ಸ್ಪೆರಿಮೆಂಟ್, ಸ್ಕ್ರಿಪ್ಟ್ ಇಲ್ದಲೆ. ಅದಲ್ಲದೆ
ಅದೇನಕ್ಕೆ ಮಾಡಿದೀವಿ ಅಂದ್ರೆ ನ್ಯಾಚುರಲ್ ಆಗಿ ಬರಲಿ ಅಂತ. ಓಕೆ. ಆಮೇಲೆ ನಾವ್ ಹೇಗೆ ಮಾತಾಡ್ತೀವಿ ನಾವು ಫ್ರೆಂಡ್ಸ್ ಎಲ್ಲ ಅದನ್ನ ಟ್ರೈ ಮಾಡಿದೀವಿ. ಸೊ ಅದೊಂದು ಡಿಫ್ರೆನ್ಸ್ ಇರ್ಬೋದು. ಅಂದ್ರೆ ಸ್ಕ್ರಿಪ್ಟ್ ಇಟ್ಕೊಂಡು ಬರೀ ಆ ಡೈಲಾಗೇ ಬರಬೇಕು, ಅದೇ ಎಮೋಷನ್ನೇ ಬರಬೇಕು ಅನ್ನೋದಕ್ಕಿಂತ ಆ ಸೀನಿಗೆ ಏನ್ ರಿಕ್ವೈರ್ಮೆಂಟ್ ಇದೆಯೋ ನೀನ್ ಏನ್ ಕೊಡ್ತಿದ್ದೋ ನ್ಯಾಚುರಲ್ ಆಗಿ ಅದೇ ಕೊಡು ಅನ್ನೋ ರೀತಿಯಲ್ಲಿ ಮಾಡಿರೋದು ನಮ್ಮ ಡೈರೆಕ್ಟರ್ ರಾಜಶೇಖರ್ ಅವರು. ಸೊ ಆ ಝೋನಲ್ಲಿ ಇದೆ ಬ್ಯಾಕ್ ಬೆಂಚರ್ಸ್. ಓಕೆ. ಅಂದ್ರೆ ನಾವು ಆಕ್ಚುಲಿ ಎಡಿಟಿಂಗ್ ಫೇಸ್ ಬಂದಾಗ ರಿಯಲೈಸ್ ಆಯ್ತು, ಹೌದಲ್ಲ ಮಗ ಸ್ಕ್ರಿಪ್ಟೇ ಯೂಸ್ ಮಾಡಿಲ್ಲ ನಾವು ಇಡೀ ಸಿನಿಮಾ ಅಂತ. ಓಕೆ. ಸೊ 1 year ವಿ ಡಿಡ್ ವರ್ಕ್ಶಾಪ್ಸ್ ಎಲ್ಲ ವರ್ಕ್ಶಾಪ್ ಮಾಡಿ ಫೋನಲ್ಲಿ ಶೂಟ್ ಮಾಡಿ ಇಡೀ ಸಿನಿಮಾನ ವಿ ಸಾ ಇಟ್, ವಾಟ್ ಟು ಕಟ್ ವಾಟ್ ನಾಟ್ ಟು ಕಟ್ ಎಲ್ಲ ನೋಡ್ಕೊಂಡು ಆಮೇಲೆ ವಿ ವೆಂಟ್ ಟು ಶೂಟ್. ಸೊ ವಿ ನ್ಯೂ ವಾಟ್ ವಿ ವರ್ ಡೂಯಿಂಗ್. ಅಂದ್ರೆ ನಾವ್ ಏನೇನ್ ಯಾವ ಸೀನ್ ಅಂದ್ರೆ ನಾವ್ ಏನ್ ಡೈಲಾಗು ಏನ್ ಇದು ಅಂತ ಆಲ್ರೆಡಿ ವಿ ನ್ಯೂ. ಸೊ ವಿ ವೆಂಟ್. ಸೊ ತುಂಬಾ ಇಂಪ್ರೂವೈಸೇಷನ್ಸ್ ಆನ್ ಸ್ಪಾಟ್. ಆನ್ ಸ್ಪಾಟ್ ಬೇಜಾನ್ ಆಗ್ಬಿಟ್ಟಿದೆ. ಓಕೆ. ಯಾಕಂದ್ರೆ ಇಂಪ್ರೂವೈಸೇಷನ್ಸ್ ಆ ಲಿಬರ್ಟಿ ಇತ್ತು ನಮಗೆ. ಸೊ ಅದನ್ನ ನಾವು ಯೂಸ್ ಮಾಡ್ಕೊಂಡಿದೀವಿ. ಸೊ ಫುಲ್ 100% ಯೂಸ್ ಮಾಡ್ಕೊಂಡಿದ್ವಿ. ಆ ಲಿಬರ್ಟಿ ಬಿಟ್ಕೊಟ್ಟಿಲ್ಲ. ಸೊ ಆನ್ ಸ್ಪಾಟ್ ಏನ್ ಬರುತ್ತೋ ಸರ್ ಇದೊಂದು ತಗೊಬಿಡಿ ಇದೊಂದು ತಗೊಬಿಡಿ ಅಂತ ಅಲ್ಲಲ್ಲೇ ಒಂದಷ್ಟು ಆಡ್ ಆನ್ ಮಾಡ್ಕೊಂಡು ಬಂದಿದ್ದೀವಿ ಅದು ಸಿನಿಮಾದಲ್ಲಿ. ಸೊ ಅದಿಷ್ಟು. ಓಕೆ. ಆಡ್ ಆನ್ ಟು ಹಾಸಲ್ ಹುಡುಗರು ದಟ್ ಕ್ವಶನ್. ಸೊ ಜನರಿಗೆ ಈಗ ಪೇರೆಂಟ್ಸ್ಗೆ ಒಂದು ಸೋಷಲಿ ಒಂದು ಇದಿರೋ ಸ್ಟೀರಿಯೋಟೈಪ್ ಇರುತ್ತೆ. ಬ್ಯಾಕ್ ಬೆಂಚಲ್ಲಿ ಕೂತಿದ ತಕ್ಷಣ ಮಕ್ಕಳು ಹಾಳಾಗ್ಬಿಡ್ತಾರೆ, ಆತರ ಒಂದು ತಲೆಯಲ್ಲಿ ಇರತ್ತೆ. ಸೊ ನಮ್ ಸಿನಿಮಾಲ್ ಏನಂದ್ರೆ ಎಸ್ ಎಕ್ಸಾಕ್ಟ್ಲಿ ಬ್ಯಾಕ್ ಬೆಂಚಲ್ಲಿ ಕೂರ್ತೀವಿ. ಬಟ್ ಏನಂದ್ರೆ ಅಲ್ಲ ಬ್ಯಾಕ್ ಬೆಂಚಲ್ಲಿ ಕೂರ್ತೀವಿ, ಹಾಳಾಗ್ತೀವಿ. ಬಟ್ ಮುಂದೆ ಕೂತ್ರೆ ಪಾಠ ಕಲಿತೀವಿ, ಬಟ್ ಹಿಂದೆ ಕೂತ್ರೆ ಬ್ಯಾಕ್ ಬೆಂಚ್ ಜೀವನ ಕಲ್ಸ್ಕೊಡತ್ತೆ ಅನ್ನೋದು ಇಷ್ಟ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಈಗ ಪ್ರಮೋಷನ್ಸ್ ಬಗ್ಗೆ ಮಾತಾಡೋಣ. ಟು ಸ್ಟಾರ್ಟ್, ನಾವು ನಿಮ್ಮ ಪ್ರಮೋಷನ್ಸ್ ಅಲ್ಲಿ ಮೇನ್ಲಿ ನೋಟಿಸ್ ಮಾಡಿದ್ದು ಇದನ್ನೇ, ಕಂಪೇರ್ ಟು ಅದರ್ ಫಿಲ್ಮ್ಸ್. ಯೂಶಲಿ ಬೇರೆ ಫಿಲ್ಮ್ಸ್ ಅಲ್ಲಿ ಪ್ರಮೋಷನ್ಸ್ ಅಲ್ಲಿ ಡೈರೆಕ್ಟರ್ ಜಾಸ್ತಿ ಇನ್ವಾಲ್ವ್ ಆಗಿರ್ತಾರೆ, ಬಟ್ ಇಲ್ಲಿ ನೀವು ಆಸ್ ಅ ಟೀಮ್ ಎಲ್ಲಾ ಕಡೆ ಕಾಣಿಸ್ಕೊತಿದ್ದೀರಾ. ದೇರ್ ಇಸ್ ನಾಟ್ ಒನ್ ಫೇಸ್ ಕಾಲ್ಡ್ ದ ಡೈರೆಕ್ಟರ್, ಬಟ್ ಆಸ್ ಅ ಟೀಮ್ ನೀವೆಲ್ಲಾ ಕಡೆ ಕಾಣಿಸ್ಕೊತಿದ್ದೀರಾ, ಅಂಡ್ ದಟ್ ಈಸ್ ನೈಸ್ ಟು ಸಿ. ಬಟ್ ಜಸ್ಟ್ ಫಾರ್ ಎನ್ ಇಂಟ್ರೊಡಕ್ಷನ್, ನಿಮ್ ಡೈರೆಕ್ಟರ್ ಬಗ್ಗೆ ಹೇಳಿ, ಬಿಕಾಸ್ ವಿ ಡೋಂಟ್ ಸಿ ಹಿಮ್ ಹಿಯರ್ ಆಲ್ಸೋ. ನಿಮ್ ಡೈರೆಕ್ಟರ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡಿ. ಸೊ ಎನಿವನ್. ಆಕ್ಚುಲಿ ದಿಸ್ ಇಸ್ ಹಿಸ್ 5th ಫಿಲಮ್, ರಾಜಶೇಖರ್ ಸರ್ದು 5th ಫಿಲಮ್. ಮುಂಚೆ ತ್ರಿಕೋನ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಬರ್ಫಿ ಅಂತ ದಿಗಂತ್ ಅವ್ರನ್ನ ಹಾಕೊಂಡು ಮಾಡಿದ್ರು. ಸೊ ಅಂದ್ರೆ ಏನಂದ್ರೆ he's very passionate about making films, whether it does well or not. ಅವ್ರು ನಮಗ್ ಕೊಟ್ಟಿದ್ ಫ್ರೀಡಮ್ ಇಸ್ ಟೂ ಮಚ್ ಫಾರ್ ಅ ಫ್ರೆಶರ್. ಅಂದ್ರೆ ನಾವು ಏನಾನ ಮಾಡ್ರ ನಾನು ಇರ್ತೀನಿ ಅನ್ನೋದು ಒಂದು ಪಾಯಿಂಟ್ ಇತ್ತು. ಸೊ ದಟ್ ಈಸ್ ವೈ ವಿ ಆರ್ ಡೂಯಿಂಗ್ ವಾಟ್ ವಿ ಆರ್ ಡೂಯಿಂಗ್ ನಾವು. 6-8 months ಇಂದ ಪ್ರಮೋಷನ್ಸ್ ಮಾಡ್ತಾ ಇದೀವಿ. ದಟ್ ಈಸ್ ಬೇಸಿಕಲಿ ಹಿಸ್ ಐಡಿಯಾ. ಫಸ್ಟ್ ನಾವು ಪ್ರಮೋಷನ್ ಮಾಡೇ ಆಚೆ ಬರೋದು, ಅಂದ್ರೆ ಸ್ವಲ್ಪ ಬಸ್ ಮಾಡೇ ನಾವು ಸಿನಿಮಾ ರಿಲೀಸ್ ಮಾಡೋದು ಅನ್ನೋದು ಫಸ್ಟ್ ಫಿಕ್ಸ್ ಆಗ್ಬಿಟ್ಟಿದ್ವಿ. ಸೊ ಅವರಿಂದ ದಟ್ ಥಾಟ್ ಕೇಮ್ ಅಪ್, ಅಂಡ್ ದೆನ್ ವಿ ಸ್ಟಾರ್ಟೆಡ್ ವರ್ಕಿಂಗ್. ಅಂದ್ರೆ ಎಲ್ಲಾರು ಕುತ್ಕೊಂಡು ಎಲ್ಲಾರ್ದು ಒಂದ್ ಪಾಯಿಂಟ್, ಯಾರು ಪಾಯಿಂಟ್ ಕೊಡದೇ ಇಲ್ಲ ಅಂತಿಲ್ಲ, ಎಲ್ಲಾರ್ದು ಪಾಯಿಂಟ್ ಕೇಳಿಸ್ಕೊಂಡು ಎಲ್ಲಾರು ಒಂದ್ ಡಿಸಿಷನ್ ಮಾಡಿ ವಿ ಆರ್ ಡೂಯಿಂಗ್ ಅವರ್ ಮಾರ್ಕೆಟಿಂಗ್. ಸೊ ದಿಸ್ ಇಸ್ ಓಕೆ. ರಾಜಶೇಖರ್ ಸರ್ ಬಗ್ಗೆ ಹೇಳ್ಬೇಕಿತ್ತು. ಅದೇನು ಹೇಳಿದ್ನಲ್ಲ ಡೇಟ್, ನಾವು ಯೂಶುವಲ್ ಪ್ಯಾಟರ್ನ್ ಇರೋದು. ಅವ್ರು ಆಕ್ಚುಲಿ ತುಂಬಾ ಫಿಲ್ಮ್ಸ್ ಮಾಡಿದ್ದಾರೆ. 5th ಫಿಲಮ್ ಆದ್ರಿಂದ ಅವ್ರು ತುಂಬಾ ಕಂಟಿನ್ಯೂಸ್ ಲಾಸ್ ನೋಡಿದ್ದಾರೆ. ಸೊ ಲಾಸ್ಟ್ ಫಿಲಮ್ ತುಂಬಾ ಲಾಸ್ ನೋಡಿದ್ರು. ಸೊ ಈ ಫಿಲಮ್ಗೆ ಆ ಧೈರ್ಯ ಮಾಡಿದ್ದಾರೆ, ಅಂದ್ರೆ ಮಾಡಬೇಕು ಅನ್ನೋದು. ಫಸ್ಟ್ ಅದನ್ನ ಅಪ್ರಿಷಿಯೇಟ್ ಮಾಡ್ಬೇಕಂದ್ರೆ ಲಾಸ್ಟ್ ಕಂಟಿನ್ಯೂಸ್ ಆಗಿ ನೋಡಿ ಒಬ್ರು ಪ್ರೊಡ್ಯೂಸರ್ಗೆ ಮತ್ತೆ ಸಿನಿಮಾ ಮಾಡ್ಬೇಕು ಒಂದ್ಸಲ. ಸೊ ಈ ಸಿನಿಮಾಗೆ ಬಂದಾಗ ಅವ್ರು ಅದೇ ನಾವು ಅದೇ ಪ್ಲಾನ್ ಇದೆ. ಯಾಕಂದ್ರೆ ಕಾಲೇಜ್ ಸಿನಿಮಾ ಫನ್ ಓರಿಯೆಂಟೆಡ್ ಆದ್ರಿಂದ ನಾವು ಪ್ರಮೋಷನ್ ಮಾಡೇ ಬರ್ಬೇಕು ಸಿನಿಮಾನ. ಸುಮ್ಮನೆ ಬಂದು ಈಗ ಏನು ಒಂದು ಪ್ಲಾನ್, ನೀವು ಯೂಶುವಲ್ ಪ್ಲಾನ್ ಹೋದ್ರೆ ಒಂದು 30 days ಪ್ಲಾನ್ 20 days ಪ್ಲಾನ್ ಅಂತ ನೀವು ಪ್ಲಾನ್ ಮಾಡ್ಕೊಂಡು ಬರ್ತಾರೆ ಯೂಶುವಲ್ ಸಿನಿಮಾಸ್, ಹೈ ಬಡ್ಜೆಟ್ ಸಿನಿಮಾಸ್. ಸೊ ಆ ರೀತಿ ಮಾಡಿದ್ರೆ ನಮ್ಗೆ ವರ್ಕೌಟ್ ಆಗಲ್ಲ ಅಂತ ನಮ್ಗೆ 100% ಶೋರ್ ಗೊತ್ತಿತ್ತು. ಆಮೇಲೆ ಅದಕ್ಕೆ ಸರ್ರು ಅಷ್ಟೇ, ಸರ್ ಈ ತರ ಪ್ಲಾನ್ ಮಾಡೋಣ, ಸೊ ರಿಲೀಸ್ ಡೇಟ್ ಫಿಕ್ಸ್ ಮಾಡ್ಕೊಳ್ಳೋದು ಬೇಡ, ನಮ್ಮ ಪಾಡಿ ನಾವು ಪ್ರಮೋಟ್ ಮಾಡ್ತಾ ಇರೋಣ. ಯಾವ್ದಾದ್ರು ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಥವಾ ಇಂಟರ್ಸೆಕ್ಷನ್ ಪಾಯಿಂಟ್ ಏನಾದ್ರು ಒಂದು ಬಸ್ ಆಯ್ತೋ ಇನ್ನೊಂದು ಆಗುತ್ತೆ, ಆ ಪಾಯಿಂಟ್ ಇಟ್ಕೊಂಡು ಆಮೇಲೆ ನಾವು ಒಂದು ರಿಲೀಸ್ ಡೇಟ್ ಫಿಕ್ಸ್ ಮಾಡ್ಕೊಂಡು ಆಮೇಲೆ ವರ್ಕ್ ಮಾಡೋಣ ಅಂತ ಹೇಳಿ. ಸೊ ಆ ಒಂದು ಪ್ರಾಸೆಸ್ ಅಲ್ಲಿ ಒಂದು ಮಟ್ಟಿಗೆ ನಾವು ಆಕ್ಚುಲ್ ಆಗಿ ಅನ್ಕೊಂಡಿದ್ದು ತುಂಬಾ
ಇನ್ನೂ ತುಂಬಾ ಫಾರ್ವರ್ಡ್ ಅನ್ಕೊಂಡಿದ್ವಿ, ತುಂಬಾ ಯೋಚನೆ ಮಾಡಿದ್ವಿ, ತುಂಬಾ ಬೇರೆ ಬೇರೆ ಝೋನಲ್ಲಿ ಎಲ್ಲ ಯೋಚನೆ ಮಾಡಿ ತುಂಬಾ ಯೂನಿಕ್ ಐಡಿಯಾಸ್ ಬಂತು. ಬಟ್ ಅದು ಯಾವುದನ್ನು ಇಂಪ್ಲಿಮೆಂಟ್ ಮಾಡಕ್ ಆಗಿಲ್ಲ, ಒಂದಷ್ಟು ವಿಷಯಗಳನ್ನ, ಒಂದಷ್ಟು ಕಾನ್ಸ್ಟಿಟ್ಯೂನ್ಸ್ ಇಂದ ಬಟ್ ಒಂದಷ್ಟು ಇವಾಗ ಇಂಪ್ಲಿಮೆಂಟ್ ಮಾಡಿರೋ ಒಂದಷ್ಟು ಐಡಿಯಾಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ವರ್ಕ್ ಆಗಿದೆ. ಸರ್ ಅದೇ ಒಂದು ಏಮ್ ಇದ್ದಿದೆ, ನೀವೆಲ್ಲ ಒಂದು 15 ಮೆಂಬರ್ಸ್ ಟೀಮಾಗಿ ಯಾವಾಗ್ಲೂ ವರ್ಕ್ ಮಾಡ್ತಿರ್ಬೇಕು, 24 ಅಂದ್ರೆ ಯಾವಾಗ್ಲೂ ಇಲ್ಲೇ ಇರ್ಬೇಕು ಮೈಂಡ್. ಸೊ ಈ ಝೋನ್ ಅಲ್ಲೇನೆ ವರ್ಕ್ ಮಾಡಿದ್ರೆ ಒಂದು ಸಿನಿಮಾ ಗೆಲ್ಲಕ್ ಸಾಧ್ಯ, ಹೊಸಬ್ರು ಸಿನಿಮಾ. ಸೊ ದುಡ್ಡು ಖರ್ಚು ಮಾಡೋದ್ರಿಂದಾನೇ ಎಲ್ಲ ಗೆಲ್ಲಕ್ ಆಗಲ್ಲ. ಅದನ್ನ ನಾವು ಫಸ್ಟ್ ಪಾಯಿಂಟ್ ಅದನ್ನೇ ಇಟ್ಕೊಂಡು, ದುಡ್ಡು ಎಲ್ಲಿ ಹೋಗ್ತಿದೆ ಅಂದ್ರೆ ₹1 ಹೋದ್ರು ಏನಕ್ಕೆ ಹೋಗ್ತಿದೆ, ಅದು ಯೂಸ್ ಆಗುತ್ತಾ ಬೇಡವಾ. ಸೊ ಈ ಝೋನ್ ಅಲ್ಲೇನೆ ಯೋಚನೆ ಮಾಡ್ಕೊಂಡೇನೆ ನಾವು ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದು. ನಾವು ಎಲ್ಲಾ ರೀತಿದು ಟ್ರೈ ಮಾಡ್ಬಿಟ್ಟಿದೀವಿ ಪ್ರಮೋಷನ್ಸ್ ಅಲ್ಲಿ. ಸೊ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾವೆಲ್ಲರೂ ಎಲ್ಲಾ ಆಂಗಲ್ ಅಲ್ಲೂ ಎಲ್ಲದನ್ನು ನೋಡಿದಂಗೆ ಆಗ್ಬಿಟ್ಟಿದೆ. ಫಿಲ್ಮ್ ಮೇಕಿಂಗ್ ಅಲ್ಲಿ, ಸ್ಕ್ರಿಪ್ಟಿಂಗ್ ಅಲ್ಲಿ, ಇವನ್ ಎಡಿಟಿಂಗ್ ಮಾಡಿದಾನೆ. ಸೊ ಈಗ ಮಾರ್ಕೆಟಿಂಗ್ ಅಲ್ಲೂ ಎಲ್ಲ ಫುಲ್ ಟೀಮ್ ಇನ್ವಾಲ್ವ್ ಆಗಿರೋದ್ರಿಂದ ಏನೇನ್ ಆಗ್ತಿದೆ, ಆಕ್ಚುಯಲ್ ಮಾರ್ಕೆಟ್ ಏನಿದೆ, ಏನ್ ಕೇಳ್ತಿದ್ದಾರೆ ಜನ, ಅಂದ್ರೆ ಒಂಥರ ಬಿಸ್ನೆಸ್ ಅನಲಿಸ್ಟ್ ತರ ಆಗ್ಬಿಟ್ಟಿದ್ವಿ. ಸೊ ಎಲ್ಲಾ ಫೇಸು ನೋಡ್ಬಿಟ್ಟಿದೀವಿ. ಸೊ ಪ್ರಮೋಷನಲ್ ವೈಸ್ ಒಂದ್ ಮಟ್ಟಕ್ಕೆ ಮಾಡಿದ್ವಿ, ಬಟ್ ನಮ್ಗೆ ಆಕ್ಚುಯಲ್ ಆಗಿ ಎಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ನಮಗೂ ಇಲ್ಲ. ನಾವು ಇನ್ನೂ ನೆಕ್ಸ್ಟ್ ಲೆವೆಲ್ ಮಾಡಬೇಕು ಅಂತಾನೆ ಇನ್ನೂ ಕಾಯ್ತಾ ಇದೀವಿ. ಬಟ್ ಎನಿವೇಸ್ ವಿ ಹ್ಯಾವ್ ಫಿಕ್ಸ್ಡ್ ಅವರ್ ಡೇಟ್ ಫಾರ್ July 19th. ಸೊ ವಿಲ್ ಬಿ ಹಿಟ್ಟಿಂಗ್ ವಿತ್ ಬ್ಯಾಂಕ್ ಅಂದ್ರೆ ನಾವೇ ಬ್ಯಾಂಕ್ ಅಷ್ಟೇ, ಬೇರೆ ಬ್ಯಾಂಕ್ ಕೊಡಕ್ಕಾಗಲ್ಲ ಅಷ್ಟು ಹುಡುಗರ. ಸೊ ಪ್ರಮೋಷನ್ಸ್ ಬಗ್ಗೆನೇ ಮಾತಾಡ್ತಾ ನಿಮ್ ಒಂದಷ್ಟು ಪ್ರಮೋಷನಲ್ ಅಪ್ರೋಚಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಒಂದು ನಾವು ನೋಟಿಸ್ ಮಾಡಿದ್ದೇನಂದ್ರೆ ನೀವು ಎಲ್ಲಾ ಕಡೆ ಕಾಣಿಸ್ಕೊಂಡ್ರಿ. ಅಂಡ್ ವೆನ್ ಐ ಸೇ ಎಲ್ಲಾ ಕಡೆ, ಐ ಮೀನ್ ಫಿಲ್ಮ್ ಪ್ರೆಸ್ ಮೀಟ್ಸ್, ಆಮೇಲೆ ಫಿಲ್ಮ್ ಪ್ರೀಮಿಯರ್ಸ್ ಶಿವಮ್ಮ ಅಲ್ಲಿ ನೋಡಿದ್ವಿ, ಅಂಡ್ ಲಾಟ್ ಮೋರ್ ಪ್ಲೇಸಸ್, ಅಂಡ್ ಲವ್ಲಿದು ಪ್ರೆಸ್ ಮೀಟ್ ಅಲ್ಲಿ ಕೂಡ ನಿಮ್ಮನ್ನ ನೋಡಿದ್ವಿ. ಆ ಡಿಸಿಷನ್ ಎಲ್ಲಿಂದ ಬಂತು? ಅಂಡ್ ಎರಡನೇದು, ಆ ಮೇಕರ್ಸ್ ಎಷ್ಟು ಸಪೋರ್ಟಿವ್ ಆಗಿದ್ರು ನಿಮ್ಗೆ ಈ ಅಪ್ರೋಚ್ ತಗೊಂಡಾಗ? ಓಕೆ, ಆಕ್ಚುಲಿ ಪ್ರಮೋಷನ್ಸ್ ಅಂತ ಬಂದಾಗ ನಾವೆಲ್ಲ ಫ್ರೆಶ್ ಫೇಸ್ ಇದ್ದಿದ್ರಿಂದ ಅದೊಂದು ಆಕ್ಚುಲಿ ಯಾರಿಗೂ ಈಗೋ ಇಲ್ಲ. ನಾವೀಗ ರೋಡ್ಗೆ ಇಳಿಬೇಕು ಅಥವಾ ನಾನು ಬರಲ್ಲ, ನಾನು ಈ ತರ ಕಾಣಿಸ್ಕೊಳಕ್ ಇಷ್ಟ ಇಲ್ಲ, ನಾನು ಹೀರೋಯಿನ್, ನಾನು ಇದೇ ತರ ಇರಬೇಕು, ನಾನು ಹೀರೋ, ನಂದೊಂದು ಸಿನಿಮಾ ಆಗಿದೆ, ನಾನು ರೋಡ್ಗೆ ಬರಲ್ಲ ಅನ್ನೋ ತರ ಯಾರು ಯೋಚನೆ ಮಾಡಿಲ್ಲ. ಒಂದು ಟೀಮ್ ಅಂದ್ಮೇಲೆ ಇದು ಎಲ್ಲರದು ಡೆಬ್ಯೂ ಅನ್ನೋ ತರನೇ ನಾವೆಲ್ಲರೂ ವರ್ಕ್ ಮಾಡಿದ್ದು. ನಾವು ಮುಂಚೆ ದೊಡ್ಡ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದೀವ, ಅದೆಲ್ಲ ಯಾರು ತಲೆ ಕೆಡ್ಸ್ಕೊಂಡಿಲ್ಲ. ಓಕೆ, ಇದಕ್ಕೆ ಜಸ್ಟಿಸ್ ಕೊಡಬೇಕು. ನಾವೊಂದು ಸಿನಿಮಾ ಮಾಡಿದೀವಿ, ಅದನ್ನ ಸಿನಿಮಾ ಥಿಯೇಟರ್ಗೆ ಬಂದು ಜನ ನೋಡೋ ತನಕ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ದಿಸ್ ಇಸ್ ಲೈಕ್ ಆರ್ ಬೇಬಿ ಅನ್ನಂಗೆ ನಾವು ಟ್ರೀಟ್ ಮಾಡಿದೀವಿ. ಓಕೆ, ದಿಸ್ ಹೋಲ್ ಸಿನಿಮಾನ. ಸೊ ಪ್ರಮೋಷನ್ಸ್ ಅಂತ ಬಂದಾಗ ಆಕ್ಚುಲಿ ತುಂಬಾ ಟೆನ್ಷನ್ ಆಗೋಯ್ತು ನಮ್ಗೆ. ಯಾಕಂದ್ರೆ ಎಷ್ಟು ಸಿನಿಮಾ ಈಗ ನಾವೇ ಹೋಗಿ ನೋಡಿದ್ವಿ. ನಾವು ಬ್ಲಿಂಕ್ಗೆಲ್ಲ ಆಕ್ಚುಲಿ ಏನೋ ವಿಡಿಯೋ ಅಥವಾ ಪ್ರಮೋಷನ್ ಪರ್ಪಸ್ ಅಂದ್ಬಿಟ್ಟು ಹೋಗಿಲ್ಲ. ಯಾಕೆ ಅವ್ರು ಅಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಅವ್ರ ರೀಲ್ಸ್ ಅಲ್ಲಿ ದೀಕ್ಷಿತ್ ಸರ್ ಆಗಿರ್ಲಿ, ಅವ್ರು ರಿಕ್ವೆಸ್ಟ್ ಮಾಡ್ತಿದ್ದಾರೆ ಆಡಿಯನ್ಸ್ಗೆ, ಬಟ್ ದೇ ಹವ್ ಡನ್ ಅ ಗುಡ್ ಫಿಲ್ಮ್. ಸೊ ನಾವ್ ಏನಕ್ಕೆ ರೀಚ್ ಆಗ್ತಿಲ್ಲ ಅನ್ನೋದಕ್ಕೆ ವಿ ವೆಂಟ್ ಟು ದ ಥಿಯೇಟರ್ಸ್. ಅಲ್ಲಿ ನೋಡಿದ್ರೆ ಆಕ್ಚುಲಿ ತುಂಬಾ ಕಡಿಮೆ ಜನ ಇದ್ರು. ಅಂಡ್ ದಟ್ಸ್ ವೇರ್ ಆಕ್ಚುಲಿ ಒಂದು ಥಾಟ್ ಸ್ಟಾರ್ಟ್ ಆಯ್ತು ನಮ್ಗೆ. ನಾವೇ ಒಂದು ಕನ್ನಡ ಸಿನಿಮಾಗೆ ಹೋಗಿ ಈ ತರ ಪ್ರಮೋಟ್ ಮಾಡಿದ್ರೆ, ಇನ್ ಕೇಸ್ ಇಟ್ ಕ್ಯಾನ್ ಹ್ಯಾಪನ್ ಬೋತ್ ವೇಸ್. ಅವರು ನಮ್ದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಅಂತಾನು ಬರ್ಬೋದು. ಅಂಡ್ ಇಟ್ಸ್ ಅ ಗುಡ್ ಇನಿಷಿಯೇಟಿವ್. ಐ ಥಿಂಕ್ ಆಲ್ ನ್ಯೂ ಟೀಮ್ಸ್ ಈ ತರ ಮಾಡಿದ್ರೆ, ಇಫ್ ವಿ ಸಪೋರ್ಟ್ ಈಚ್ ಅದರ್, ಐ ಥಿಂಕ್ ಸ್ಟಾರ್ ಮೂವೀಸ್ ಅಟ್ಲೀಸ್ಟ್ ಸಮಥಿಂಗ್ ಕ್ಲೋಸರ್ ನಾವು ಹೋಗ್ಬೋದು ಅನ್ನೋದು ಒಂದ್ ಸಣ್ಣ ಹೋಪ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಅದು ಆಕ್ಚುಲಿ ಎಲ್ಲಾ ಮೂವಿಗೂ ಹೋಗೋ ತರ ಆಯ್ತು. ಅಂಡ್ ವಿ ಎಂಜಾಯ್ಡ್ ಥರೋಲಿ. ಯಾಕಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ. ಈಗ ಶಿವಮ್ಮ ಮೂವಿ ಆಗ್ಲಿ, ಅದೊಂಥರ ಡಿಫ್ರೆಂಟ್ ಝೋನ್ ಅಲ್ಲೇ ಇದೆ ಆ ಸಿನಿಮಾ. ನನ್ ಮುಂಚೆ ಆಕ್ಚುಲಿ ಆ ಡೈರೆಕ್ಟರ್ಗೆ ಅಷ್ಟು ನನಗೆ ನಾಲೆಜ್ ಇರ್ಲಿಲ್ಲ. ಅವ್ರು ಈ ತರ ನಾನ್ ಆಕ್ಟರ್ಸ್ ತಗೊಂಡ್ ಮಾಡ್ತಾರೆ ಆ ತರ ಎಲ್ಲ ನನಗೆ ಗೊತ್ತಿರ್ಲಿಲ್ಲ. ಇವ್ರಿಗೆಲ್ಲ ಒಂದಷ್ಟು ಜನಕ್ಕೆ ಗೊತ್ತಿತ್ತು. ಸೊ ವೆನ್ ಐ ವೆಂಟ್ ಇನ್, ಐ ವಾಸ್ ಲೈಕ್ ಓಕೆ, ಈ ತರಾನು ಮಾಡ್ಬೋದು ಆ ಸಿನಿಮಾ. ನಾವ್ ಯಾಕಂದ್ರೆ ಬರೀ ದೊಡ್ಡ ನೇಮ್ಸ್ ಬಂದ್ರೆ ಮಾತ್ರ ಥಿಯೇಟರ್ಗೆ ಹೋಗ್ತಾ ಇದ್ವಿ. ಬಟ್ ನೌ ವೆನ್ ಐ ವೆಂಟ್, ಈಗ ನಾನ್ ನಿಜ ಎಲ್ಲಾ ಕನ್ನಡ ಸಿನಿಮಾಗೂ ಹೋಗ್ಬೇಕು ಅನ್ನೋ ತರ ನನ್ಗೆ ಒಂದು ಪ್ರೋತ್ಸಾಹ ತರ ಬಂತು. ಸೊ ವೆನ್ ವಿ ಪುಟ್ ಔಟ್ ದಟ್ ರೀಲ್, ವೆನ್ ವಿ ಶೋ ದೆಮ್, ಸೊ ಮೇ ಬಿ ಓಕೆ ಇವರು ಹೋಗ್ತಾ ಇದಾರೆ, if 10 people go because of us, I think it's a success for us ಅಂತ ಅನ್ಸ್ತು. ಅವ್ರಿಗೆ ನಮ್ಗೆ ಇನ್ಕ್ಲೂಡೆಡ್. ಸೊ ಅದು ಸಿನಿಮಾ ಬಗ್ಗೆ, ಸಿನಿಮಾಗೆ ಎಂದಕ್ಕೆ ಹೋದ್ವಿ ಅನ್ನೋದಕ್ಕೆ. ಅದರ್ ದ್ಯಾನ್ ದಟ್ ಅದೇ ಅಂಡ್ ಎವ್ರಿ ಟೈಮ್ ವಿ ಶೋಡ್ ಆರ್ ಸಾಂಗ್ಸ್ ಅಥವಾ ಟೀಸರ್ ಎಲ್ಲ ತೋರಿಸಿದಾಗ ಫೇಸ್ ಇಲ್ಲ, ಎಲ್ಲ ಸಕ್ಕತ್ತಾಗಿದೆ, ಸೂಪರ್ ಆಗಿ ಮಾಡಿದೀರಾ, ಆದ್ರೆ ನಿಮ್ ಸಿನಿಮಾಗ್ ಫೇಸ್ ಇಲ್ಲ ಅಂತ ಹೇಳ್ತಾ ಇದ್ರು, ಅಂದ್ರೆ ಫ್ರೆಶರ್ಸ್ ಆಗಿ. ಸೊ ವಿ ವಾಂಟೆಡ್ ಟು ಪ್ರಮೋಟ್ ಯೂಸಿಂಗ್ ಅ ಫೇಸ್. ಅಂದ್ರೆ ವಿ ವಾಂಟೆಡ್ ಸಂಬಡಿ ಟು ಗಿವ್ ಅಸ್ ಬೈಟ್ ಆರ್ ಜಸ್ಟ್ ದಟ್. ಸೊ ನಮ್ಗೆ ಕಾಂಟ್ಯಾಕ್ಟ್ ಇಲ್ದೇ ಇರೋ ಕಾರಣ ವಿ ಹ್ಯಾಡ್ ಟು ಡೂ ಸಮಥಿಂಗ್. ಸೊ ಫಸ್ಟ್ ಎವರ್ ವಾಟ್ ವಿ ಟ್ರೈಡ್ ವಾಸ್ ಬ್ಯಾಚುಲರ್ ಪಾರ್ಟಿ ಅವ್ರದ್ದು ಪ್ರೀಮಿಯರ್ಗೆ ಬುಕ್ ಮಾಡ್ಕೊಂಡು ಹೊಟ್ಟೋದ್ವಿ. ಅದೇ ಬ್ಯಾಚುಲರ್ ಪಾರ್ಟಿಗೆ ಹೋಗಿದ್ ಕಾರಣ ಅದೇ. ನಾವು ಟು ಬಿ ಹಾನೆಸ್ಟ್, ನಾವು ಪ್ರೋಮೋಸ್ ಫಸ್ಟ್ ಪ್ಲಾನ್ ಮಾಡಿದ್ದು ಪ್ರೋಮೋ ಮಾಡ್ಕೊಂಡು ವಿಲ್ ಪ್ರಮೋಟ್
ಬಿಕಾಸ್ ದಟ್ ವಾಸ್ ದ ಬಸ್. ಅದು ಒಂದು ಹಿಟ್ ಆಗಿದೆ ಐಡಿಯಾ. ಜಸ್ಟ್ ಒಂದು ಐಡಿಯಾ ಹಿಟ್ ಆಗಿದೆ ಅಂದ್ಮೇಲೆ ವಿ ಹ್ಯಾವ್ ಟು ಯೂಸ್ ಇಟ್ ಸಮ್ವೇರ್. ಪ್ರೊಮೋ ಐಡಿಯಾ ಕಮಿಂಗ್ ಫ್ರಮ್ ಹಾಸ್ಟೆಲ್ ಹುಡುಗರು ಅವ್ರು ಮಾಡಿದ್ರು. ಸೊ ನಾವೇನ್ ಮಾಡಿದ್ವಿ ಅಂದ್ರೆ ಇನಿಷಿಯಲಿ ನಾವು ಶೂಟ್ ಸ್ಟಾರ್ಟ್ ಆದಾಗ್ಲಿಂದಾನೆ ನಾವು ಒಂದಷ್ಟು ಪ್ರೋಮೋಸ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಲ್ರೆಡಿ. ಸೊ ಒಂದಷ್ಟು ಪ್ರೋಮೋಸ್ ರೆಡಿ ಆಗಿತ್ತು. ಬಟ್ ನಾವು ನಮ್ಮ ಸರ್ ಜೊತೆ ಡಿಸ್ಕಸ್ ಮಾಡಿದಾಗ ನಮ್ಗೆ ಒಂದ್ ಗೊತ್ತಾಯ್ತು, ನಾವು ರೀಚ್ ಮಾಡಕ್ ಆಗಲ್ಲ. ಆ ರೇಂಜಿನ ನಮ್ಗೆ ಇನ್ಫ್ಲೂಯೆನ್ಸ್ ಆಗ್ಲಿ ಅಥವಾ ಆ ರೇಂಜಿನ ಕಾಂಟ್ಯಾಕ್ಟ್ಸ್ ಆಗ್ಲಿ ನಮ್ಗೆ ಇಲ್ಲ ಅಂತ ಕ್ಲಿಯರ್ ಆಗಿ ಗೊತ್ತಾಯ್ತು. ಬಜೆಟ್ ಕನ್ಸ್ಟ್ರೇಂಟ್ಸ್ ಕೂಡ ಆಯ್ತಾ? ಬಜೆಟ್ ಅನ್ನೋದಕ್ಕಿಂತ ಇಟ್ಸ್ ಲೈಕ್ ಗುಡ್ ವಿಲ್. ಈಗ ಅವ್ರು ಮಾಡಿರೋದೆಲ್ಲ ಗುಡ್ ವಿಲ್ ಅಲ್ಲೇ. ನಿಮ್ ಪ್ರೊಮೋಸ್ ಶೂಟ್ ಮಾಡಕ್ ಬಜೆಟ್ ಕನ್ಸ್ಟ್ರೇಂಟ್ಸ್ ಇತ್ತು? ಅದಕ್ಕೆ ಕಾನ್ಸ್ಟೆಂಟ್ ಇರ್ಲಿಲ್ಲ. ಬಜೆಟ್ ಕಾನ್ಸ್ಟೆಂಟ್ ಇರಲಿಲ್ಲ, ಅದಕ್ಕೆ ಬಜೆಟ್ ಇರ್ಲಿಲ್ಲ, ಇಲ್ಲ ಅಂತಿರ್ಲಿಲ್ಲ ಸರ್. ಎಲ್ಲದಕ್ಕೂ ಪ್ರೊವೈಡ್ ಮಾಡ್ತಿದ್ರು. ಬಟ್ ನಾವ್ ಈಗ ಒಂದು ಸ್ಟಾರ್ನ ಅಥವಾ ಯಾರು ಒಂದು ದೊಡ್ಡ ಆಕ್ಟರ್ನ ಅಪ್ರೋಚ್ ಮಾಡೋಷ್ಟು ನಮ್ಗೆ ಕನೆಕ್ಷನ್ಸ್ ಇರಲಿಲ್ಲ. ಸೊ ಅವಾಗ ಏನ್ ಮಾಡಿದ್ವಿ, ಸೊ ಇದಿಲ್ಲ ಇವಾಗ ಎಲ್ಲೋದ್ರು ನಮ್ದು. ನಾವ್ ಅನ್ಕೊಂಡಿದ್ವಿ ನಾವು ಫಸ್ಟ್ ಪ್ರೊಮೋ ಮಾಡ್ರಿ, ನಾವು ನಮ್ ಫೇಸ್ ಅಲ್ಲೇ ಒಂದು ಫಸ್ಟ್ ಪ್ರೊಮೋ ಮಾಡಿದ್ವಿ, ಹಾಲ್ ಟಿಕೆಟ್ ಪ್ರೊಮೋ. ಸೊ ನಾವು ಬ್ಲೈಂಡ್, ನಾವು ಫಸ್ಟ್ ಫಿಲಮ್ ಇದು ಮಗ, ನಾವು ಕಂಟೆಂಟ್ ಚೆನ್ನಾಗಿ ಮಾಡಿದೀವಿ, ಓಡದ್ ಬಿಡು ಅಂತ ಹಾಕಿದ್ರೆ ಯಾರು ನೋಡ್ಲೇ ಇಲ್ಲ. ಅದು ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಅದು ಹಂಗಾಗೋಯ್ತು. ಸೊ ಅವಾಗ ಏನ್ ಮಾಡಿದ್ವಿ, ಸರಿ ಇವಾಗ ಸ್ಟ್ರಾಟಜಿ ಚೇಂಜ್ ಮಾಡೋಣ ಅಂತ ಹೇಳಿ ಹೆಂಗ್ ಮಾಡ್ಬೋದು, ಏನ್ ಮಾಡ್ಬೋದು, ಎಲ್ಲಿ ಸಿಗ್ತಾರೆ ಸೆಲೆಬ್ರಿಟೀಸ್ ಅಂತ ಯೋಚನೆ ಮಾಡಿದಾಗ ಅದೇ ಟೈಮಿಗೆ ಬ್ಯಾಚುಲರ್ಸ್ ಪಾರ್ಟಿದು ಸ್ಟಾರ್ಟ್ ಆಯ್ತು ಪ್ರಮೋಷನ್. ಅವರು ಸ್ವಲ್ಪ ಪ್ಯಾರಲಲ್ ಪ್ರಮೋಷನ್, ಕಿರಿಕ್ ಪಾರ್ಟಿ ಬ್ಯಾಚುಲರ್ ಪಾರ್ಟಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಅವಾಗ ಸರಿ ಆಯ್ತು ಮಚ್ಚ, ಹೆಂಗೋ ಎನಿವೇಸ್ ಸೆಲೆಬ್ರಿಟಿ ಪ್ರೀಮಿಯರ್ ಮಾಡ್ತಾರೆ, ಸೊ ಅಲ್ಲಿ ಸೆಲೆಬ್ರಿಟೀಸ್ ಬಂದೇ ಬರ್ತಾರೆ, ನಮ್ಗೆ ಹೆಂಗೂ ರೀಚ್ ಮಾಡಕ್ ಆಗ್ತಿಲ್ಲ, ಕಾಂಟ್ಯಾಕ್ಟ್ಸ್ ಏನೋ 2,000 ಖರ್ಚಾಗ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗೋಣ ಬನ್ನಿ ಅಂತ ಹೇಳಿ ಎಲ್ಲಾರು ಟಿ ಶರ್ಟ್ಸ್ ಹಾಕೊಂಡು, ಅದೂ ಇದೆಲ್ಲ ಪ್ಲಕಾರ್ಡ್ಸ್ ಎಲ್ಲ ಸಿಂಕ್ ಮಾಡ್ಬಿಟ್ಟಿದ್ವಿ ಒಳಗಡೆ, ಯಾರು ಬಿಡಲ್ಲ. ನಾವು ಬ್ಯಾಚುಲರ್ ಪಾರ್ಟಿ ಟೀಮ್ ಅವರು ಅಂತ ಹೇಳಿ ಸಿಂಕ್ ಮಾಡಿ ಅದನ್ನ ಇಟ್ಕೊಂಡು, ಮಗ ಇದನ್ನ ಇಟ್ಕೊಂಡು ಏನೋ ಒಂದು ಮಾಡೋಣ ಅಂತ ಹೇಳಿ ಹೋದ್ವಿ. ಹೋಗಿ ಪ್ರಮೋಷನ್ ನಾವು ನಿಂತಿದ್ವಿ ಎಲ್ಲಾರು, ನಾವು ಬ್ಯಾಚುಲರ್ ಪಾರ್ಟಿ ಟೀಮ್ ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ನಮ್ದು ಸೇಮ್ ಇದೆ ಕೂಡ. ಈ ಬ್ಲಾಕ್ ಟಿ ಶರ್ಟ್ ಏನಿದೆ ಅವ್ರದ್ದು ಅದೇ ತರ ಇತ್ತು. ಲೋಗೋ ನೋಡಿದ್ರೆ ಸೇಮ್ ಇದೆ. ಆಮೇಲೆ ನಾವು ಓ ಶಿಟ್ ಅಂತ ಆಮೇಲೆ ಎಲ್ಲಾರು ಬಂದವರೆಲ್ಲ ನಮ್ ಬೌನ್ಸರ್ಸ್ ಎಲ್ಲ ಅದೇ ಟಿಕೆಟ್ ಅಲ್ಲಿ ಬಂದ್ರು ಇವನಿಗೆ ಸೆಲೆಬ್ರಿಟೀಸ್ ಬಂದ್ರು, ಟಿಕೆಟ್ ಕೊಡಿ ಒಳಗ್ ಕಳಿಸ್ಬೇಕು. ಯಾವ ಟಿಕೆಟ್ ಸರ್? ನಮ್ ಟಿಕೆಟ್ ಇದೆ ತರ ನಮ್ಮ. ಆಮೇಲೆ ಕೊನೆಗೆ ಜಾಸ್ತಿ ಆಗೋಯ್ತು, ನಾವೆಲ್ಲ ಒಂದು 15 ಮೆಂಬರ್ಸ್ ಇದ್ವಿ. ಸೊ ಅಲ್ಲಿ ಏನಾಗೋಯ್ತು, ಎಲ್ಲರೂ ಅಲರ್ಟ್ ಆಗ್ಬಿಟ್ರು ಆ ಟೀಮ್ ಅವರು. ಇವ್ರು ಏನ್ ಮಾಡ್ತಾ ಇದಾರೆ ಬಂದಿಲ್ಲಿ, ನಮ್ಮ ಮೂವಿ ಪ್ರೀಮಿಯರಿಗೆ ನಾವು ಕಷ್ಟಪಟ್ಟು ಕರ್ಸಿದ್ವಿ, ಇವ್ರು ಸಿಕ್ ಮಾಡ್ಕೋತಾ ಇದಾರಲ್ಲ ನಮ್ಮ ಇದನ್ನ ಕಾಂಟ್ಯಾಕ್ಟ್ಸ್ ನ ಅನ್ಕೊಂಡು ಅವರು. ಆಮೇಲೆ ಕೊನೆಗೆ ಸ್ಟಾರ್ಟ್ ಆಯ್ತು, PR ಮ್ಯಾನೇಜರ್ ಬಂದ್ರು, ನೀವೇನ್ ಸರ್ ಪ್ರಮೋಟ್ ಮಾಡ್ತಾ ಇದೀರಾ? ನಾವೇನ್ ಗುರು ಪ್ರಮೋಟ್ ಮಾಡ್ತಾ ಇದೀವಿ, ಟಿ ಶರ್ಟ್ ಹಾಕೊಂಡು ನಿಲ್ಬಾರ್ದ, ಏನ್ ಹಂಗ ಓಪನ್ ಮಾಡ್ಕೊಂಡ್ ಬರ್ಬೇಕಾ? ಟಿ ಶರ್ಟ್ ಹಾಕೋಷ್ಟು ರೈಟ್ಸ್ ಇಲ್ವಾ ನಮಗೆ? ಟಿಕೆಟ್ ತಗೊಂಡಿದೀವಿ, ಮೂವಿಗೆ ಬಂದಿದೀವಿ ಸರ್, ಮೂವಿ ನೋಡಿ ಅಂತ. ನಮ್ಗೆ ಇಷ್ಟ ಇಲ್ಲ, ನಾನು ಇಲ್ಲಿ ನಿಂತ್ಕೋತೀನಿ ಅಂತ ನಾವು. ಆಮೇಲೆ ಆತರ ಎಲ್ಲ ಸ್ವಲ್ಪ ಆಯ್ತು. ಅದೇ ಟೈಮಿಗೆ ಡೈರೆಕ್ಟರ್ ಬಂದ್ರು. ಬಂದು ಏನಾಯ್ತು ಅಂತ ಇವ್ರು ಅಭಿಜಿತ್ ಮಹೇಶ್ ಸರ್ ಬಂದು ಕರೆದು, ಹೊಸ ಟೀಮ್ ಏನೋ ಮಾಡ್ತಾ ಇದಾರೆ ಬಿಡಿ. ನಾವು ಆ ಪಾಯಿಂಟ್ ತನಕ ನಮ್ಗೆ ತುಂಬಾ ಆಕ್ಚುಲ್ ಆಗಿ ಎಲ್ಲ ತುಂಬಾ ಬೇಜಾರಾಯ್ತು. ಅಲ್ಲಿ ಸರ್ ಬಂದು ಹೇಳತ್ ಅನ್ಕೊಂಡು, ಏನ್ ಗುರು ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ಸ್ವಲ್ಪ ಜಾಸ್ತಿ ಮಾಡಿದ್ವಿ, ಸ್ವಲ್ಪ ಹೋಗಿ ಅಪ್ರೋಚ್ ಮಾಡೋದಾಗ್ಲಿ, ಮುಂದೆ ಹೋಗಿ ಮಾತಾಡ್ಸೋದಾಗ್ಲಿ ಮಾಡ್ಬಿಟ್ವಿ. ಬಟ್ ಆಮೇಲೆ ಏನೋ ಮಾಡ್ತಾ ಇದಾರೆ ಹೊಸ ಹುಡುಗರು, ಬಿಡಿ ನೀವೇನಕ್ಕೆ ಅವ್ರಿಗೆ ಹಿಂಸೆ ಮಾಡ್ತೀರಾ ಬಿಡಿ ಅಂತ ಹೇಳ್ಬಿಟ್ಟು ಬಿಡಿಸಿದ್ರು. ಆಮೇಲೆ ನಾವೇನೆ ಸರಿ ಆಯ್ತು ಬಿಡು ನಮ್ಗೆ ಏನೋ ಒಂದಷ್ಟು ಬೈಟ್ ಸಿಕ್ತು, ನಾವು ರಕ್ಷಿತ್ ಶೆಟ್ಟಿ ಸರ್ನ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಅದಾಗ್ಲಿಲ್ಲ. ಅವ್ರು ಹೆಂಗ್ ಬಂದ್ರು ಹೆಂಗ್ ಹೋದ್ರು ಅನ್ನೋದೇ ಗೊತ್ತಾಗ್ಲಿಲ್ಲ, ಎಲ್ಲಿಂದ ಬಂದ್ರು ಎಲ್ಲಿಂದ ಹೋದ್ರು ಅಂತ. ಸೊ ಅದ್ ಮುಗಿಸ್ಕೊಂಡ್ ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಸೊ ಮೂವೀಸ್ಗೆ ಹೋಗ್ಬೇಕು, ಯಾರು ನಮ್ಮ PR ಸರ್ ಫೋನ್ ಮಾಡಿ, ನಮ್ಮ ಡೈರೆಕ್ಟರ್ ಸರ್ ಯಾರು ಹೇಳಿ, ಇವತ್ತು ಇಲ್ಲಿ ಇವೆಂಟ್ ಇದೆ, ದರ್ಶನ್ ಸರ್ದು ಪರ್ವ ಇದೆ, 25ನೇ ವರ್ಷದಿದೆ, ನಡಿ ಹೋಗೋಣ ಶ್ರೀರಂಗಪಟ್ಟಣ. ಓಕೆ ರೈಟ್. ಅಲ್ಲೋಗಿ ಎಲ್ಲಾ ಕಡೆ ಹೋರ್ಡಿಂಗ್ಸ್ ಹಾಕಿ ಅಲ್ಲಿ ಜನಕ್ಕೆ ಅಲ್ಲೋದ್ರೆ ಯಾವ್ದಿದು ಫಿಲಮು ಶ್ರೀರಂಗಪಟ್ಟಣದಲ್ಲಿ, ಯಾವ್ದಿದು ಫಿಲಮು ನಾವೇಗ್ ನೋಡ್ಬೇಕು ಅಂತ ಬೈತಾರೆ ನಮ್ಗೆ, ಇಲ್ಲೇನ್ ಮಾಡ್ತಿದ್ದೀರಾ ಅಂತ. ಆಮೇಲೆ ಡಿವಾಸ್ ನ ನೋಡಿದ್ವಿ. ಸೊ ಆತರ ಎಲ್ಲೆಲ್ಲಾಗುತ್ತೋ ಅಲ್ಲಲ್ಲಿ ನಾವು, ಯಾಕಂದ್ರೆ ಫೇಸ್ ಇಲ್ಲ ಅಂತ ಒಂದ್ ಪಾಯಿಂಟ್ ಗೊತ್ತಾಯ್ತಲ್ವಾ. ಸೊ ಅದನ್ನ ನಾವೇನ್ ಮಾಡ್ಬೇಕು, ಅದಕ್ಕೆ ಸ್ಟ್ರಾಟಜಿ ಮಾಡೋಣ, ಜುಗಾಡ್ ಮಾಡ್ಬೇಕು ಇಲ್ಲಿ. ಸೊ ನಮ್ಗೆ ಮೇನ್ ಕಾಂಟ್ಯಾಕ್ಟ್ ಇಲ್ದಿರೋದ್ರಿಂದ ಆತರ ಟ್ರೈ ಮಾಡಿದ್ವಿ. ಇವತ್ತಿಗೂ ನಮಗೆ ಪ್ರೋಮೋ ಮಾಡಕ್ ಆಗಿಲ್ಲ ಗುರು. ಇನ್ನೊಂದು 4-5 ಹೆವಿ ಪ್ರೋಮೋಗಳು ಇಟ್ಕೊಂಡಿದ್ವಿ, ಬಟ್ ಪ್ರೋಮೋ ಮಾಡಕ್ ನಮ್ಗೆ ಸಿಕ್ಕಿಲ್ಲ ಚಾನ್ಸ್. ಅದಕ್ಕೋಸ್ಕರ ಈ ಪ್ಯಾರಲಲ್ ಐಡಿಯಾನ ನಾವು ಅದೇ ಹೇಳ್ತಿಲ್ವಾ, ನಾವೆಲ್ಲ ಫಸ್ಟ್ ಇಂದನೂ ನಮ್ದು ಮೂವಿ ಝೋನ್ ಹೆಂಗಿದೆ, ಏನೋ ಒಂದ್ ಮಾಡ್ಕೊಂಡ್ ಬರ್ತೀವಿ, ಆಮೇಲೆ ಕುತ್ಕೋತೀವಿ ತಲೆ ಕೆಡ್ಸ್ಕೊಂಡು. ಇದನ್ನ ಹೆಂಗೆ ಈಗ ಜುಗಾಡ್ ಮಾಡೋದು, ಈ ಬ್ಯಾಕ್ ಬೆಂಚರ್ಸ್ ಮಾಡೋದೇ ಹೆಂಗೆ, ಅಲ್ಲಂಡೆ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಅಲ್ಲಂಡೆ ಮಾಡ್ಕೊಂಡ್ಬಂದು ಆಮೇಲೆ ಸೊಲ್ಯೂಷನ್ ಹುಡುಕ್ತಾರೆ. ಸೊ ಅವ್ರು ಫಸ್ಟ್ ಸೊಲ್ಯೂಷನ್ ಬಗ್ಗೆ ಯೋಚನೆ ಮಾಡೋರು. ನಾವು ಅಷ್ಟೇ ಹೋಗಿ ನುಗ್ಬಿಡ್ತಿದ್ವಿ. ಈಗ ನಾವು ರಿಷಬ್ ಶೆಟ್ಟಿ ಸರ್ ಅದಕ್ಕೆ ಹೋದಾಗ್ಲೂ ಅಷ್ಟೇನೆ, ನಾವು ಪ್ಲಾನ್ ಮಾಡಿರ್ಲಿಲ್ಲ ಏನು, ಹೋಗೋಣ ಯಾವ್ದನ್ನು ನಾವು ಪ್ಲಾನ್ ಮಾಡಿಲ್ಲ ಸರ್, ಹೋಗೋಣ ಅಲ್ಲೇನೋ ಒಂದ್ ಆಗುತ್ತೆ, ಮಾಡೇ ಮಾಡ್ತೀವಿ ನಾವೇನೋ ಒಂದು ಅಷ್ಟೇ, ಸ್ಕ್ಯಾಮ್ ಆದ್ರೂ ಮಾಡ್ತೀವಿ, ಏನಾದ್ರೂ ಒಂದ್ ಮಾಡ್ತೀವಿ, ಬಟ್ ಅಲ್ಲ ಅಟೆನ್ಷನ್ ತಗೋತೀವಿ, ಅಲ್ಲಿ ನಾವು ಒಂದೊಂದು ಕಂಟೆಂಟ್ ಮಾಡ್ಕೊಂಡ್ ಬರ್ತೀವಿ. ಸೊ ರಿಷಬ್ ಶೆಟ್ಟಿ ಸರ್ಗೆ ಹೋದಾಗ್ಲೂ
ಅಲ್ಲಿ ಕಿರ್ಚ್ಕೊಂಡು ನಾವೇನೇ ಬ್ಯಾಕ್ ಬೆಂಚರ್ ರಿಷಬ್ ಶೆಟ್ಟಿ ಸರ್ಗೆ ಹಂಗೆ ಹಿಂಗೆ ಅನ್ಕೊಂಡು ಎಲ್ರು ಟೈಗರ್ಸ್ ಪ್ರಭಾಕರ್ ಸರ್ ವಿನೋದ್ ಪ್ರಭಾಕರ್ ಸರ್ನ ಆಗಿನೂ ಮೀಟ್ ಮಾಡಿದ್ವಿ ಒಂದು ವೀಕ್ ಬ್ಯಾಕ್. ಅವರೇ ಏನ್ರು ಇಲ್ಲೂ ಇದ್ದೀರಾ ಅಂತ ಮೀಡಿಯಾದವ್ರು ನಮ್ಗೆ ನೋಡ್ತಾ ಇದಾರೆ, ಏನ್ ಎಲ್ಲೋದ್ರೂ ನೀವೇ ಸಿಗ್ತಿರಲ್ಲಪ್ಪ ಅಂತ. ನಾವ್ ಏನ್ ಜಾಸ್ತಿ ಹೋಗ್ತಾ ಇದೀವ ಅಂತ ನಮ್ಗೆ ಆಗೋಯ್ತು. ಅಷ್ಟೊತ್ತಿಗೆ ರಿಷಬ್ ಶೆಟ್ಟಿ ಸರ್ ಥ್ಯಾಂಕ್ ಗಾಡ್ ನೋಡಿ ಅವರು ಸ್ಟೇಜ್ ಮೇಲೆ ಒಂದು ಅನೌನ್ಸ್ ಮಾಡಿದ್ರು. ದಟ್ ವೆಂಟ್ ವೆಲ್. ಸೊ ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ಯಾವ್ದೇ ಇವೆಂಟ್ ಇದ್ರು ಬಿಡಲ್ಲ. ಆ ರೀತಿ ಪ್ರಮೋಟ್ ಮಾಡಿದ್ ಕೂಡ ತುಂಬಾ ಬ್ಯಾಕ್ ಬೆಂಚರ್ ಲೈಕೇನೆ ಆ ಇವೆಂಟ್ಸ್ ಹೋಗೋದು. ಅಂಡ್ ನೀವು ತೊಂದ್ರೆಯಲ್ಲಿ ಸಿಕ್ಕಾಕೊಂಡಿದ್ ಕೂಡ PVR ಅಲ್ಲಿ ಅದು ಬ್ಯಾಕ್ ಬೆಂಚರ್ಸ್ ತರಾನೇ ಇತ್ತು. ಗ್ರೇಟ್ ದಟ್ ಅಭಿಜಿತ್ ಸರ್ ಸೆಡ್ ಹೊಸಬ್ರು ಅಲೋ ಮಾಡಿ. ಅದಾದ್ಮೇಲೆ ನಾವು ಒಂದ್ಸರಿ ಮೀಟ್ ಮಾಡಿದ್ವಿ, ಕರ್ಸ್ಕೊಂಡು ಏನ್ ಮಾಡ್ತಾ ಇದ್ದೀರಾ, ಏನು ಟ್ರೈಲರ್ ಏನ್ ಮಾಡ್ತೀರಾ, ನಿಮ್ಗೆ ಏನ್ ಹೆಲ್ಪ್ ಬೇಕು ನಮ್ ಕಡೆಯಿಂದ, ಏನಾದ್ರು ಆಗುತ್ತಾ ನನ್ನ ಕಡೆಯಿಂದ ನೋಡ್ತೀನಿ. ಸೊ ಅಷ್ಟು ಸಾಕು ಆ ಮಾತುಗಳು, ಅದ್ ಕರೆದು ಆ ಎಂಕರೇಜ್ಮೆಂಟ್ ಸಾಕು ಸರ್. ಅಷ್ಟು ಸಿಕ್ಬಿಟ್ರೆ ನಮಗೆ ವಿಲ್ ಬಿ ಲೈಕ್ ಹೋಸ್ ನಮ್ಗೆ ಯಾರೋ ಇದಾರೆ ನಮ್ಗೆ ಅಟ್ಲೀಸ್ಟ್ ಬ್ಯಾಕ್ ಸಪೋರ್ಟ್ ಆಗಿ ಅನ್ನೋದು ಒಂದು ಸಪೋರ್ಟ್, ಒಂದು ಪಾಸಿಟಿವ್ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಆ ಮೇಕರ್ಸ್ ಬ್ಯಾಚುಲರ್ ಪಾರ್ಟಿ ಅಥವಾ ಲವ್ಲಿ ಮೇಕರ್ಸ್ ಇಂದ ದೇ ವರ್ ಓಕೆ ವಿತ್ ದಟ್. ಲವ್ಲಿ ಮೇಕರ್ಸ್ ಗೊತ್ತಿರ್ಲಿಲ್ಲ, ಯಾರಿಗೂ ಗೊತ್ತಿಲ್ಲ, ಬಟ್ ನಾವು ಹೋದ್ಮೇಲೆ ಗೊತ್ತಾಯ್ತು ಅವ್ರಿಗೂ. ಇಲ್ಲ ಆಕ್ಚುಲಿ ನಮ್ಗೆ ಯಾವತ್ತು ಪ್ಲಾನ್ ಇರ್ಲಿಲ್ಲ, ನಾವು ಅಲ್ಲಿ ಹೋಗ್ತೀವಿ ಅಂತಾನೆ ನಮ್ಗೆ ಗೊತ್ತಿರ್ಲಿಲ್ಲ. ನಾವು 4 ಗಂಟೆಗೆ ಇಲ್ಲೇ ಆಫೀಸಲ್ಲೇ ಇದೀವಿ, ಚಿಲ್ ಮಾಡ್ತಾ ಇದೀವಿ, ಈ ತರ ಒಂದಿದೆ ಅಂತ ನಮ್ PR ಸುಧೀಂದ್ರ ವೆಂಕಟೇಶ್ ಸರ್ ಕಾಲ್ ಮಾಡ್ತಾರೆ. ಇವತ್ತೇನೋ ಒಂದು ಇವೆಂಟ್ ಇದೆ ಅಂತ ಎಲ್ಲ ನುಗ್ಬಿಡ್ತೀವಿ. ನುಗ್ಗಾದ್ಮೇಲೆ ಅಲ್ಲಿ ಐಡಿಯಾಸ್ ಸ್ಪೆಷಲ್ ಫೋರ್ಸಸ್ ತರ ಇಲ್ಲಿ ಟಿ ಶರ್ಟ್ಸ್ ರೆಡಿ ಇರುತ್ತೆ, ಜಿಗ್ ಅಂತ ಹಾಕೊಂಡು ಹೋಗ್ತಾ ಇರೋದು ಇವೆಂಟ್. ಓಕೆ, ಥ್ಯಾಂಕ್ ಯು. ಅಂಡ್ ನೆಕ್ಸ್ಟ್ ನಿಮ್ ಪ್ರಮೋಷನ್ಸ್ ಇನ್ನೊಂದು ಆಸ್ಪೆಕ್ಟ್ ಬಗ್ಗೆ ಮಾತಾಡೋಣ. ನಿಮ್ಮ ಪ್ರಮೋಷನಲ್ ಕ್ಯಾಂಪೇನ್ ನ ನೋಟಿಸ್ ಮಾಡಿರೋದ್ರಲ್ಲಿ ಯು ವೆಂಟ್ ಟು ಅ ಲಾಟ್ ಆಫ್ ಕಾಲೇಜಸ್, UVC ಆಮೇಲೆ RVIT, ತುಂಬಾ ಕಾಲೇಜಸ್ ಹೋದ್ರಿ. ಅಂಡ್ ದಟ್ ಇಸ್ ಆಫ್ಲೈನ್ ಪ್ರಮೋಷನ್ಸ್. ಸೊ ಈ ಅಪ್ರೋಚ್ ಟು ಪ್ರಮೋಷನ್ ಯಾಕೆ? ಬೇಸಿಕಲಿ ಅದೇ ಬ್ಯಾಕ್ ಬೆಂಚರ್ಸ್ ಇಸ್ ಫಾರ್ ದ ಕಾಲೇಜ್ ಸ್ಟೂಡೆಂಟ್ಸ್ ಮೇನ್ಲಿ. ಕಾಲೇಜ್ ಮುಗಿಸಿ ಹೋಗಿರೋರ್ಗೂ ಕನೆಕ್ಟ್ ಆಗುವಂತ ವಿಷಯಗಳಿದೆ, ಬಟ್ ಮೇಜರ್ಲಿ ಫಾರ್ ದ ಕಾಲೇಜ್ ಸ್ಟೂಡೆಂಟ್ಸ್ ಇರೋದ್ರಿಂದ ವಿ ವಾಂಟೆಡ್ ಟು ಕವರ್ ಎಲ್ಲಾ ಕಾಲೇಜಸ್. ಆದಷ್ಟು ಬೆಂಗಳೂರಲ್ಲಿ ಯಾವ ಕಾಲೇಜ್ ಇದೆಯೋ, ಏನೇನ್ ಇವೆಂಟ್ ಇದೆಯೋ ಎಲ್ಲದಕ್ಕೂ ಹೋಗಿ ನಮ್ ಸಿನಿಮಾ ಬರ್ತಾ ಇದೆ ಗುರು ಅಂತ ಹೇಳ್ಬೇಕಿತ್ತು. ಹೋಗಿ ಹೇಳಿದ್ರು. ಅಲ್ಲೂ ಅಷ್ಟೇ, ಅದಕ್ಕೆ ಪಾಪ ಅವ್ರು ತಪ್ಪಲ್ಲ, ಯಾಕಂದ್ರೆ ಅವ್ರು ಏನಾದ್ರು ಈಗ ಬಂದ್ರು ಅಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಂಟರ್ಟೈನ್ ಆಗ್ಬೇಕು, ಅವ್ರಿಗೆ ಫೆಸ್ಟ್ ನಡಿಬೇಕಂದ್ರೆ ಅವ್ರಿಗೆ ಎಂಟರ್ಟೈನ್ ಆಗ್ಬೇಕು. ಸೊ ಇಲ್ಲಿ ನಾವು ಹೋದ್ರೆ ನಾವ್ ಯಾರು ಗೊತ್ತಿಲ್ಲ. ಸೊ ನಾವು ಅಲ್ಲಿ ಹೋಗಿದ್ದು ಚೀಫ್ ಗೆಸ್ಟ್ಸ್ ಆಗಲ್ಲ, ಅದು ಮೇಜರ್ ಪಾಯಿಂಟ್ ನಮ್ ಟೀಮ್ ಮಾಡಿರೋದು. ನಾವು ಹೋಗಿ ಅಲ್ಲಿ ಕ್ಯಾನೋಪೀಸ್ ಹಾಕೊಂಡು ನಾವು ಆಕ್ಟಿವಿಟೀಸ್ ಮಾಡ್ತಿದ್ವಿ ಹೊರತು ಅಲ್ಲಿ ವರ್ಕರ್ಸ್ ಆಗಿ ಅಥವಾ ಅಲ್ಲಿ 48 ಕ್ಯಾನೋಪೀಸ್ ಹಾಕೊಂಡು ಇರ್ತಾರೆ, ಅವ್ರವ್ರ ಬ್ರ್ಯಾಂಡ್ ನ ಪ್ರಮೋಟ್ ಆ ರೀತಿ ಹೋಗಿರೋದು. ನಾವು ಚೀಫ್ ಗೆಸ್ಟ್ ಆಗಿ ಒಂದ್ 2-3 ಕಾಲೇಜಿಗೆ ಕರೆದಿರ್ಬೋದು, ಬಟ್ ಇನ್ ಮಿಕ್ಕಿದ ಕಾಲೇಜಸ್ಗೆಲ್ಲ ನಾವು ಹೋಗಿದ್ದು ನಾವು ಮೂವಿ ಪ್ರಮೋಟ್ ಮಾಡಕ್ಕೆ, ಅಲ್ಲಿ ಹೋಗಿ ಸ್ಟೇಜ್ ಮೇಲೆ ನಾವು ತಿಳಿಸ್ಲಿಕ್ಕೆ ಅಷ್ಟೇ. ಸೊ ಯಾಕಂದ್ರೆ ನಮ್ದು ವರ್ಕ್ ಆಗಲ್ಲ ಆ ರೀತಿ. ಯಾರೋ ಬರ್ತಾ ಇದಾರೆ ಮೂವಿ ಟೀಮ್ ಅಂತ ಹೇಳ್ತಾರೆ ಅಷ್ಟೇನೆ. ಬಟ್ ಎಷ್ಟೋ ಕಾಲೇಜಸ್ಗಳು, ತುಂಬಾ ದೊಡ್ಡ ದೊಡ್ಡ ಕಾಲೇಜಸ್ಗೆ ನಾವೇ ಪಿಚ್ ಇನ್ ಮಾಡಿದ್ರು ಪರ್ಮಿಷನ್ ಕೊಟ್ಟಿಲ್ಲ, ಯಾಕಂದ್ರೆ ಯಾರು ಫೇಸ್ ಇಲ್ಲ ಅಂತ ಅನ್ಬಿಟ್ಟು ಅವ್ರು ಕರ್ಸ್ಕೊಂಡು ಇಲ್ಲ. ಬಟ್ ನಮ್ ಮೇನ್ ಟಾರ್ಗೆಟೇ ಕಾಲೇಜ್ ಆದ್ರಿಂದ ನಾವ್ ಏನ್ ಮಾಡೋದು, ಕೈ ಕಾಲು ಹಿಡಿದ್ರೆ ಓದ್ವಿ. ಸಿನ್ಸ್ ಫೇಸ್ ಇಲ್ಲ ಅನ್ನೋ ಟಾಕ್ ತುಂಬಾ ಬರ್ತಿರೋದ್ರಿಂದ ಇದೊಂದು ಕ್ವೆಶನ್. ಲಾಸ್ಟ್ ಇಯರ್ 2023 ಅಲ್ಲಿ ನಾವು ನೋಡಿದ ರಿಲೀಸಸ್ ಅಲ್ಲಿ ಒಂದು ಮೇಜರ್ ಪ್ಯಾಟರ್ನ್ ಇದ್ದಿದ್ದೇನಂದ್ರೆ ಹೊಸೊಬ್ರು ಫಿಲ್ಮ್, ಬಟ್ ಒಬ್ರು ಫೇಸ್ ಅದನ್ನ ಪ್ರೆಸೆಂಟ್ ಮಾಡ್ತಿದ್ದಾರೆ. ಡೇರ್ ಡೆವಿಲ್ ಅಥವಾ ಹಾಸ್ಟೆಲ್ ಹುಡುಗರು, ಟು ಸಮ್ ಎಕ್ಸ್ಟೆಂಟ್ ಆಚಾರ್ ಅಂಡ್ ಕೋ, ಬಿಕಾಸ್ PRK ಪ್ರೆಸೆಂಟೆಡ್ ಇಟ್. ಸೊ ಡಿಡ್ ಯು ಟ್ರೈ ಸಮಥಿಂಗ್ ಲೈಕ್ ದಟ್? ನಮ್ ಫಿಲಮ್ ನ ಪ್ರೆಸೆಂಟ್ ಮಾಡೋದಕ್ಕೆ ಯಾರನ್ನಾರು ಅಪ್ರೋಚ್ ಮಾಡಕ್ ಟ್ರೈ? ಅಲ್ಲ, ನಾವು ರೋಡ್ಗೆ ಬಿದ್ಬಿಟ್ಟಿದೀವಿ ಮಾರ್ಕೆಟಿಂಗ್ ವೈಸ್. ಇದನ್ನ ಖಂಡಿತ ಅಪ್ರೋಚ್ ಮಾಡಕ್ ಟ್ರೈ ಮಾಡಿದೀವಿ ತುಂಬಾ, ಬಟ್ ಆ ಪ್ರಾಸೆಸ್ ಬಗ್ಗೆ ಹೇಳ್ಬೋದಾ? ಅಂದ್ರೆ ಆಕ್ಸೆಸ್ ಸಿಗ್ಲಿಲ್ಲ. ಫಸ್ಟ್ ಥಿಂಗ್ ನಮ್ಗೆ ಕಾಂಟ್ಯಾಕ್ಟ್ 1-2-3 ಇದ್ರೂನು ವಿ ಕುಡಂಟ್ ರೀಚ್ ದೆಮ್. ಆಕ್ಚುಲಿ ಯಾವ್ದೋ ಕಾಲೇಜಲ್ಲಿ ಯಾವ್ದೋ ಸ್ಟಾರ್ನ ಆಕ್ಚುಲಿ ವಿ ಟ್ರೈಡ್ ಟು ರೀಚ್ ಔಟ್ ಟು ಹಿಮ್, ಬನ್ನಿ ಅಂತ ಹೇಳಿದ್ರು, ಬಟ್ ಅಗೇನ್ there is no contact. So we have tried. ನಾನು ಹೋಗಿ ಈ ತರ ಇದೆ ಅಂತ ಸಿನಿಮಾ ಈ ತರ ಮಾಡಿದೀವಿ ಅಂತ ಹೇಳಕ್ಕೂನು ವಿ ಕುಡಂಟ್ ರೀಚ್ ಔಟ್ ಟು ದೆಮ್. ಸೊ ಸರ್, ನಾವು ಇದಕ್ಕೆ ಒಂದು ವೈಟ್ ಫೀಲ್ಡ್ ಹತ್ರ ಒಂದು ಕಾಲೇಜ್, ಯಾವ ಕಾಲೇಜ್ ಇದು? ಅಲ್ಲ ನಾವು ಡಾಲಿ ಪಿಕ್ಚರ್ಸ್ ಟ್ರೈ ಮಾಡಿದೀವಿ, ಎಲ್ಲದು PRK ಟ್ರೈ ಮಾಡಿದೀವಿ.
KRG ಅವ್ರಿಗೆ ಟ್ರೈ ಮಾಡಿದೀವಿ. ಅಭಿಜಿತ್ ಅವ್ರ ಕಡೆಯಿಂದ ಅಭಿಜಿತ್ ಸರ್ ಕಡೆಯಿಂದ ಅವರು ರಿಷಬ್ ಶೆಟ್ಟಿ ಫಿಲಮ್ಸ್ ಪಿಚ್ ಇನ್ ಮಾಡಿಸಿದ್ರು. ಪರಂಬಾಗೆ ರೀಚ್. ಸೊ ಎಲ್ಲಾ ಕಡೆನೂ ಅದೇ ಬರುತ್ತೆ. ಅಂದ್ರೆ ನೀವು ಆ ಪ್ಯಾಟರ್ನ್ ಇನ್ನೊಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ರೆ ಅದೇನಾದ್ರು ಒಂದು ಕನೆಕ್ಷನ್ ಇರ್ಬೇಕು ಸರ್. ಅದು ಹಂಗೆ ವರ್ಕ್ ಆಗೋದು. ದಟ್ಸ್ ಹೌ ಇಟ್ ಶುಡ್ ವರ್ಕ್ ಅಂಡ್ ಇಟ್ ವಿಲ್ ವರ್ಕ್. ವಿ ಕಾಂಟ್ ಫೋರ್ಸ್ ಎನಿಥಿಂಗ್. ಇಲ್ಲ ಅಂದ್ರೆ ಏನಾದ್ರು ಒಂದು ಭಯಾನಕವಾದ್ ಮಾಡ್ಬೇಕು. ಆ ಭಯಾನಕವಾದ್ ಮಾಡೋಕೆ ಈಗಿನ ಸೋಷಿಯಲ್ ಮೀಡಿಯಾ ಇರೋ ರಶ್ಗೆ ನಾವು ಮಾಡಕ್ ಆಗಲ್ಲ. ತುಂಬಾ ಬಜೆಟ್ ಬೇಕಾಗುತ್ತೆ. ನೀವು ಭಯಾನಕವಾದ ಏನಾದ್ರು ಮಾಡ್ತೀರಾ ಅಂದ್ರೆ ನಮ್ಮ ಫೇಸ್ ಗಳನ್ನ ಇಟ್ಕೊಂಡು ಪ್ರಮೋಷನ್ ರೀಚ್ ವೈಸ್ ಟು ರೀಚ್ ಎನಿವನ್ ಆರ್ ರೀಚ್ ಇನ್ ನೆಕ್ಸ್ಟ್ ಲೆವೆಲ್. ಅದಕ್ಕೂ ಸ್ಟ್ರಾಟಜಿ ಮಾಡಿದ್ವಿ, ಬಿಟ್ಟಿಲ್ಲ ನಾವು. ಅದೆಲ್ಲ ಅದು ರಿಲೀಸ್ ಆದ್ಮೇಲೆ ಇರ್ತೀವಿ ಸ್ಟ್ರಾಟಜಿ ಮಾಡಿದ್ವಿ. ಯಾಕಂದ್ರೆ ತುಂಬಾ ಯೂನಿಕ್ ಐಡಿಯಾಸ್ ಇದು. ಸೊ ನಾವು ಪಿಚ್ ಮಾಡಿದೀವಿ. ಬಟ್ ಎಲ್ಲರದ್ದು ಲೈನ್ ಅಪ್ಸ್ ಇದೆ. ನಮ್ಗೆ 3-4 ಫಿಲ್ಮ್ ಲೈನ್ ಅಪ್ಸ್ ಇದೆ. ಆಮೇಲೆ ನೀವು ಹೇಳಿದ ಆ ಪ್ಯಾಟರ್ನ್ ಇನ್ನೊಂದು ಪ್ಯಾಟರ್ನ್ ಯೂಸ್ ಮಾಡಿದ್ರೆ ಅಲ್ಲಿ ಅವ್ರವ್ರ ಕ್ಲೋಸ್ ಸರ್ಕಲ್ಸ್ ಇರ್ತಾರೆ, ಅವ್ರವ್ರ ನೋನ್ ಫ್ರೆಂಡ್ಸ್ ಇರ್ತಾರೆ. ಸೊ ಹಾಗಾಗಿ ಅಲ್ಲಿ ರಿಲೀಸ್ ಮಾಡ್ಕೊಡ್ತಾರೆ. ಅದೊಂದಷ್ಟು ಇದ್ದೇ ಇರುತ್ತೆ. ಸೊ ನಮ್ಮಲ್ಲಿ ಅದು ಕೊರತೆ ಇದೆ. ಈಗ ನಾವು ಅಲ್ಲಿ ಹೋಗಿ ಅವ್ರಿಗೆ ಪಿಚ್ ಮಾಡಿದ್ರು ಇವ್ನು ಯಾರೋ ಒಂದು ಪಿಚ್ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಆ ಕ್ಲೋಸ್ ಸರ್ಕಲ್ ಇರಲ್ಲ. ಈಗ ಏನಕ್ಕೆ ಮಾಡ್ಬೇಕು ಅನ್ನೋದು ಬರುತ್ತೆ. ಬಟ್ ನಮ್ ಸಿನಿಮಾ ನಾವು ಪಿಚ್ ಮಾಡೋದಿಲ್ಲ ಅಂತೂ ಇಲ್ಲ. ಯಾಕಂದ್ರೆ ನಾವು ಒಂದು ಬಂಡದ ಏರಿಯಾ ಏನಂದ್ರೆ ಏನಾದ್ರು ಮಿಸ್ ಆಗಿ ಇಷ್ಟ ಆಗ್ಬೋದಾ, ಆಯ್ತು ಈ ಕನೆಕ್ಷನ್ಸ್ ಇಲ್ಲ, ಈ ಒಂದು ಬಾಂಡಿಂಗ್ ಅಲ್ಲಿ ಏನೋ ಒಂದು ಕನೆಕ್ಷನ್ಸ್ ಅಲ್ಲಿ ಹೋಗಿಲ್ಲ ಅಂದ್ರೂ ಮಿಸ್ ಆಗಿ ಎಲ್ಲಾರು ಒಂದು ಸ್ಪಾರ್ಕ್ ಆಗಿ ಏನೋ ಒಂದು ಮಾಡಿರೋಣ, ಟ್ರೈ ಮಾಡೋಣ, ಸರಿ ತಗೊಳ್ಳೋಣ. ಯಾವಾಗ್ಲೂ ನಾವು ಅದೇ ನಮ್ಮ ಪ್ರೊಡ್ಯೂಸರ್ ಸರ್ ಹತ್ರ ಮಾತಾಡ್ಬೇಕಾದ್ರೂ ಅಷ್ಟೇ ಅವ್ರು ಯಾವಾಗ್ಲೂ ಹೇಳ್ತಿದ್ರು, ಅದು ಅವ್ರು ಯಾಕ್ರೋ ಮಾಡ್ಬೇಕು ನಮ್ ಸಿನಿಮಾನ. ಯಾರಾದ್ರೂ ಏನಕ್ಕೆ ನಮ್ ಸಿನಿಮಾನ ಪ್ರೆಸೆಂಟ್ ಮಾಡ್ಬೇಕು, ಇಲ್ಲ ರಿಲೀಸ್ ಮಾಡ್ಕೊಡ್ಬೇಕು, ಇನ್ನೊಂದೇನಾದ್ರು ಒಂದು ಸಹಾಯ ಮಾಡ್ಬೇಕು, ಏನಕ್ಕೆ ಮಾಡ್ಬೇಕು? ಅವ್ರ ಪಾಪ ಅವ್ರ ಸಿನಿಮಾಗಳಲ್ಲೇ ಬಿಸಿ ಇದಾರೆಲ್ಲ. ಅವ್ರದೇ ಲೈನ್ ಅಪ್ಸ್ ಇದೆ, 3-4 ಸಿನಿಮಾಗಳಿದೆ. ಅವ್ರವ್ರ ಫಿಲಮ್ಗಳ ಪ್ರಮೋಷನ್ ಮಾಡೋದ್ರಲ್ಲಿ ಬಿಸಿ ಇದಾರೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ನಾವೇ ಸರ್ ಒಂದು ಟ್ರೈ ಮಾಡೋಣ, ಅಟ್ಲೀಸ್ಟ್ ಎಲ್ಲಾರು ಸ್ಪಾರ್ಕ್ ಆದ್ರೆ ಆಗ್ಲಿ ಅಂತ. ಬಟ್ ಟ್ರೈ ಮಾಡಿದ್ವಿ, ರೀಚ್ ಮಾಡಕ್ ಆಗಿಲ್ಲ ಇಲ್ಲಿ. ಅದಕ್ಕೆ ಡೇಟ್ ಅನೌನ್ಸ್ ಮಾಡ್ಕೊಂಡು ರಿಲೀಸ್ ಮಾಡ್ತಾ ಇದ್ದೀವಿ. ಓಕೆ, ಕಾಲೇಜ್ ಬಗ್ಗೆ ಒಂದ್ ಕ್ವಶನ್ ಕೇಳಿ ಮುಗಿಸ್ಬಿಡ್ತೀನಿ. ಸೊ ಟಾರ್ಗೆಟ್ ಆಡಿಯನ್ಸ್ ಅಂತ ತಗೊಂಡ್ರೆ ಕಾಲೇಜ್ ಅಂತ ಅರ್ಥ ಮಾಡ್ಕೊಂಡಿದ್ದೀರಾ, ಅಂಡರ್ಸ್ಟ್ಯಾಂಡಬಲ್. ಬಟ್ ನನ್ ಡೌಟ್ ಏನಂದ್ರೆ, ಸೊ ಬರೀ ಕಾಲೇಜ್ ಕ್ರೌಡ್ ನ ಟಾರ್ಗೆಟ್ ಮಾಡೋದು ಫೀಸಿಬಲ್ ಕಾಣಿಸ್ತಿದ್ಯಾ ನಿಮ್ಗೆ ಇನ್ ಟರ್ಮ್ಸ್ ಆಫ್ ಜಸ್ಟ್ ಪ್ರಮೋಟಿಂಗ್? ಓನ್ಲಿ ಡೈರೆಕ್ಟ್ಲಿ ಕಾಲೇಜ್ ಕ್ರೌಡ್ ಟಾರ್ಗೆಟ್ ಮಾಡೋದು ಫೀಸಿಬಲ್ ಅನ್ನಿಸ್ತಿದ್ಯಾ? ಅಂಡ್ ಸೆಕೆಂಡ್ಲಿ, ಇಫ್ ಯು ಸೀನ್ ಡೇಟಾ ಬಿಫೋರ್ ಆಫ್ ಫಿಲ್ಮ್ಸ್ ಹೂ ಹವ್ ವೆಂಟ್ ಟು ಕಾಲೇಜಸ್ ಅಂಡ್ ಪ್ರಮೋಟೆಡ್, ಅದು ಟಿಕೆಟ್ಸ್ ಟ್ರಾನ್ಸ್ಲೇಟ್ ಆಗೋ ಪಾಸಿಬಿಲಿಟೀಸ್ ಹೇಗೆ ಕಾಣಿಸ್ತಿದೆ ನಿಮ್ಗೆ? ಅದನ್ನ ಮೆಷರ್ ಮಾಡಕ್ ಟ್ರೈ ಮಾಡಿದೀರಾ? ಓಕೆ, ಯಾಕಂದ್ರೆ ನಮ್ಗೆ ಗೊತ್ತು, ನಾವು ಹಿಂಗೆ ತುಂಬಾ R&D ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಯ್ತು, ಇವತ್ತಿಗೆ ಫಸ್ಟ್ ಡೇಗೆ ಬರ್ತಿರೋ ವಾಲ್ಯೂಮ್ ಆಫ್ ಪೀಪಲ್ ಬ್ಯಾಂಗ್ಳೂರಲ್ಲಿ ತುಂಬಾ ಕಮ್ಮಿ ಇದೆ. ಅನ್ಲೆಸ್ ಅಂಟಿಲ್ ಇಟ್ಸ್ ಅ ವೆರಿ ಹ್ಯೂಜ್ ಫಿಲಮ್. ಈ ಕಲ್ಕಿ ಬಂತು, KGF 2 ಬಂತು, ಸೊ ಈ ರೀತಿಯಾದ ಫಿಲಮ್ಗಳು, ಕಾಂತಾರ ಬಂತು. ಸೊ ಈ ರೀತಿಯಾದ ಒಂದಷ್ಟು ಹೈ ಬಡ್ಜೆಟ್ ಸಿನಿಮಾಗಳು ಬಜ್ಜಿರೋ ಇದ್ರೆ ಬರ್ತಾರೆ. ಇಲ್ಲ ಅಂದ್ರೆ ಅದು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಏನು ರೀಸನ್ಸ್ ಇಲ್ಲ ಬರಕ್ಕೆ. ಸೊ ಅವಾಗ ನಾವು ಅನಲೈಸ್ ಮಾಡಿದ್ದೇನಂದ್ರೆ, ಫಸ್ಟ್ ಡೇ ಒಂದಿಷ್ಟು ಜನ ನಾವು ಕರ್ಸ್ಲೇಬೇಕು ಅನ್ನೋ ಟಾರ್ಗೆಟ್ ಮೇಲೆ ನಾವು ಫಸ್ಟ್ 3 ಡೇಸ್ ಅಷ್ಟೇ ನಾವು ಟಾರ್ಗೆಟ್ ಮಾಡ್ತೀವಿ. ನಮ್ ಸ್ಟ್ರಾಟಜಿ ಇರೋದು ಅಷ್ಟೇ. ನಮ್ ಸ್ಟ್ರಾಟಜಿಲಿ ನಾವು ಬಿಟ್ಕೊಡ್ಬಾರ್ದು. ಫಸ್ಟ್ 3 ಡೇಸ್ ನಾವು ಆಡಿಯನ್ಸ್ ಬೇಕು. ಯಾರು ಬೇಕು? ಕಾಲೇಜ್ ವೀಕೆಂಡ್ ಆದ್ರೆ ಕಾಲೇಜ್ ಫ್ರೀ ಇರ್ತಾರೆ, ಬಂದೇ ಬರ್ತಾರೆ. ಸೊ ನಾವು ಫಸ್ಟ್ 3 ಡೇಸಿಗೆ ನಾವು ಸ್ಟಾರ್ಟ್ ಮಾಡ್ಕೊಂಡು ಅದ್ರ ಮೇಲಿಂದ ಸಿನಿಮಾಗ್ ಬಿಟ್ಟಿದ್ವಿ. ನಾವು ಹೆಂಗ್ ಔಟ್ಪುಟ್ ಮಾಡಿದೀವಿ ನಾವು ಚೆನ್ನಾಗಿ ಅನ್ಸುತ್ತೆ, ಎತ್ತೋರಿಗೆ ಎಗ್ನಾವತ್ತು. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ನಾವು ಜಡ್ಜ್ ಮಾಡೋದು ಬೇಡ. ನಾವು ಫಸ್ಟ್ ಟಾರ್ಗೆಟ್ ಮಾಡೋಣ, ಟಾರ್ಗೆಟ್ ಆಡಿಯನ್ಸ್ ಕರ್ಸೋಣ, ಥಿಯೇಟರ್ಗೆ ತೋರ್ಸೋಣ. ಇಷ್ಟ ಆದ್ರೆ ಅದು ಪಕ್ಕ ಎಕ್ಸ್ಪೋನೆನ್ಷಿಯಲಿ ಮಲ್ಟಿಪ್ಲೈ ಆಗೇ ಆಗುತ್ತೆ. ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಆ ಫಸ್ಟ್ 3 ಡೇಸ್ಗೆ ಹೇಗ್ ಮಾಡ್ಬೇಕು, ಅವ್ರ ಕಾಲೇಜ್ ಸ್ಟೂಡೆಂಟ್ಸೇ ಬರ್ಬೇಕು. ಸೊ ಕಾಲೇಜ್ ವಿ ಹ್ಯಾವ್ ಸ್ಪೆಸಿಫಿಕ್ ಸ್ಟ್ರಾಟಜಿ ಆಕ್ಚುಲಿ ಮಾಡಿ ಇಟ್ಕೊಂಡಿದೀವಿ. ಇಟ್ ಇಸ್ ಅಲ್ಲ, ಸ್ಟ್ರಾಟಜಿ ಹೇಳ್ತೀನಿ ಅಂತಲ್ಲ, ಮಾಡ್ಕೊಂಡಿದೀವಿ. ವಿ ನೋ ವಾಟ್ ಟು ಡು. ಫಸ್ಟ್ 3 ಡೇಸ್ ಏನ್ ಮಾಡ್ಬೇಕು ಗೊತ್ತು. ಅದು ವರ್ಕೌಟ್ ಆಗತ್ತೋ ಇಲ್ವೋ ನಿಮಗೆ ಸಿನಿಮಾ ರಿಲೀಸ್ ಆದ್ಮೇಲೆ ಏನಾರು ನಮ್ಮನ್ನ ಇಂಟರ್ವ್ಯೂ ಮಾಡಿದ್ರೆ ಪಕ್ಕ ಬಿಲ್ಡ್ ಮಾಡ್ಕೊಂಡು ಅದಕ್ಕೆ ಏನೇನ್ ಬೇಕು ಎಲ್ಲಾದ್ರೂ ಇಟ್ಕೊಂಡಿದೀವಿ ಆಲ್ರೆಡಿ. ಅದನ್ನ ಕಾಲೇಜಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ ಹೋಗ್ಬಿಟ್ಟಿದೀವಿ. ಸೊ ಈಗ ನಮ್ಮ ಹತ್ರ ಒಂದಿಷ್ಟು ಆಡಿಯನ್ಸ್ ಇದಾರೆ ಅಂತ ನಾವು ಫಿಕ್ಸ್ ಆಗಿದ್ವಿ. ಫಸ್ಟ್ ಡೇ ಒಂದು 5,000 ಪೀಪಲ್ ಇದ್ದಾರೆ ಟಾರ್ಗೆಟ್ ಅಲ್ಲಿ. ಸೊ ದಟ್ ಫಸ್ಟ್ ಡೇ ನಾವು 5,000 ಅಂತ ಟಾರ್ಗೆಟ್ ಇಟ್ಕೊಂಡು ಅದ್ರಲ್ಲಿ ಎಷ್ಟು ಪರ್ಸೆಂಟ್ ಬಂದ್ರು ಅದ್ರ ಮೇಲೆ ಹಿಂಗೆ ನಮ್ಗೆ ಕನ್ವರ್ಟ್ ಆಗ್ಬೇಕು. ಯಾಕಂದ್ರೆ ಫಸ್ಟ್ ಡೇಗೆ ಬರುತ್ತೆ ಆ ರೀತಿ ನಮ್ಗೆ ಸಿಗ್ತಿಲ್ಲ. ಫಸ್ಟ್ ಡೇ ಕರ್ಸ್ಬಿಟ್ರೆ ಅಟ್ಲೀಸ್ಟ್ ಚೆನ್ನಾಗಿದೀವಲ್ವ ಅನ್ನೋದು ಜೆನ್ಯೂನ್
ಆಡಿಯನ್ಸಿಗೆ ಜೆನ್ಯೂನ್ ಆಗಿ ಗೊತ್ತಾಗ್ಬಿಡುತ್ತೆ ಸಿನಿಮಾ ಚೆನ್ನಾಗಿದೆಯೋ ಇಲ್ವೋ ಅಂದ್ಬಿಟ್ಟು. ಸೊ ಅದು ಗೊತ್ತಾಗ್ಸಕ್ಕೆ ನಾವು ಫಸ್ಟ್ 3 days ಪ್ಲಾನ್ ಮಾಡಿದ್ವಿ, ಆ ಸ್ಟ್ರಾಟಜಿ ಪ್ಲಾನ್ ಮಾಡಿದ್ವಿ. ಅದು ವರ್ಕೌಟ್ ಅದನ್ನು ಇವತ್ತು ಬೆಳಗ್ಗೆನೂ ಮಾತಾಡ್ತಿದ್ವಿ. ಸ್ಟ್ರಾಟಜಿ ಬಗ್ಗೆ ನೀವು ಆ ಸ್ಟ್ರಾಟಜಿ ಬಗ್ಗೆ ಕೇಳ್ತಿದ್ದೀರಲ್ಲ, ಆಮೇಲೆ ಬರೀ ಕಾಲೇಜ್ ಅವ್ರಿಗೆ ಮಾತ್ರ ರೀಚ್ ಮಾಡಿದೀವಿ ಅಂತ ಅಂದ್ರಲ್ಲ, ಅದು ಆಕ್ಚುಲಿ ಈಗ ಟಾರ್ಗೆಟ್ ಆಡಿಯನ್ಸ್ ಅನ್ನ ನಾವು ಸೆಟ್ ಮಾಡ್ಕೊಂಡಿರೋದಕ್ಕೆ ಅವ್ರಿಗೆ ತುಂಬಾ ಪ್ರಿಫರೆನ್ಸ್ ಕೊಟ್ಟಿದೀವಿ. ಅದ್ ಬಿಟ್ರೆ ಟಿಪಿಕಲ್ ಏನ್ ಸಿನಿಮಾ ಅವ್ರು ಮಾಡ್ತಿದ್ದಾರೆ, ಪೋಸ್ಟರ್ಸ್ ಆಗ್ಲಿ, ಈಗ ಆಟೋದ್ ಮಾಡ್ತಾ ಇದೀವಿ. ಆಕ್ಚುಲಿ ಆಟೋದೊಂದು ಡಿಫ್ರೆಂಟ್ ಆಗಿ ಮಾಡಿದ್ವಿ ನಾವು ಕನ್ನಡಿಗರು ಕನ್ನಡ ಸಿನಿಮಾಗೆ ನಮ್ಮ ಬೆಂಬಲ ಅನ್ಬಿಟ್ಟು ಒಂದು ಪೋಸ್ಟರ್ಸ್ ಮಾಡಿ ಆಟೋ ಒಳಗ್ ಹಾಕಿದೀವಿ. ಯೂಶಲಿ ನೀವು ನೋಡೋದು ಆಟೋ ಹಿಂದೆ ಹಾಕ್ತಾರಲ್ವಾ, ಎಲ್ಲಾ ಟಿಪಿಕಲ್ ನಾರ್ಮಲ್ ಪೇಡ್, ನಿಮ್ಗೆ ಗೊತ್ತಲ್ಲ ಹಿಂಗ್ ನಡೆಯುತ್ತೆ ಅಂತ. ದಿಸ್ ಇಸ್ ನಾಟ್ ಪೇಡ್, ವಿ ಹ್ಯಾವ್ ಡನ್ ಇಟ್ ಆರ್ ಸೆಲ್ವ್ಸ್. ನಾವೇ ಹೋಗ್ಬಿಟ್ಟು ವಿ ಹ್ಯಾವ್ ಸ್ಪೋಕನ್ ಟು ದೆಮ್, ಆಟೋ ಡ್ರೈವರ್ಗೆ ಈ ತರ ನಮ್ ಸಿನಿಮಾ ಬರ್ತಿದೆ ಸರ್, ನೀವು ಹಾಕೊಳ್ಳಿ, ನಿಮ್ಗೆ ಬರೋರು ಕುತ್ಕೊಳ್ಳೋರು ಆಬ್ವಿಯಸ್ಲಿ ಬರೀ ಕಾಲೇಜ್ ಸ್ಟೂಡೆಂಟ್ಸ್ ಇರಲ್ಲ ಅಲ್ವಾ, ಆಟೋಲ್ ಎಲ್ಲರೂ ಓಡಾಡ್ತಾರೆ. ಸೊ ಒಳಗೆ ಏನಂದ್ರೆ ನಾವು QR ಕೋಡಲ್ಲಿ ನಮ್ ಕಂಟೆಂಟ್ ಓಪನ್ ಆಗೋ ತರ ಹಾಕೊಟ್ಟಿದೀವಿ. ಸೊ ದಟ್ ಕ್ಯಾನ್ ರೀಚ್ ಎವ್ರಿ ಒನ್ ಅಂತ. ಯಾ ಓಕೆ ಓಕೆ, ಅದೊಂದು ಮಾಡಿದ್ವಿ. ಆಮೇಲೆ ಕಡ್ಲೆಕಾಯಿ ಪರ್ಸೆ ಅಂತ, ಅದರ್ಸ್ ಆಲ್ಸೋ ವಿ ಹ್ಯಾವ್ ರೀಚ್ಡ್ ಅಂತ ಅನ್ಸುತ್ತೆ. ಕ್ರೌಡ್ ಎಲ್ಲೂ ಬಿಟ್ಟಿಲ್ಲ ನಾವು. ಆಕ್ಚುಲಿ IPL ಅಲ್ಲೂ ಮಾಡೋಣ ಅನ್ಕೊಂಡ್ವಿ, ಟಿಕೆಟ್ಸ್ ಸಿಗ್ಲಿಲ್ಲ ಸರ್, ಇಲ್ಲಾಂದ್ರೆ ಪಕ್ಕ IPL ಅಲ್ಲೇ ಮಾಡ್ತಿದ್ವಿ. ನಾವು ಬರೀ ಬೆಂಗಳೂರು ಅಲ್ದೇನೋ ಮೈಸೂರಿಗೂ ಕ್ಯಾಂಪೇನ್ ಮಾಡಿದೀವಿ. ಅಲ್ಲೂ ಆಟೋಗೆ ಏನ್ ಪ್ರಮೋಷನಲ್ ಏನ್ ಮಾಡಿದೀವಿ ಸ್ಟ್ರಾಟಜೀಸ್ ಅದನ್ನು ಮಾಡಿ ಕಾಲೇಜಸ್ ವಿಸಿಟ್ ಮಾಡಿ ಬಂದಿದೀವಿ. ಸೊ ಮೈಸೂರು ಒಂದೇ ಅಲ್ಲ, ಬೆಂಗಳೂರು ಒಂದೇ ಅಲ್ಲ, ಮೈಸೂರಲ್ಲೂ ನಾವು ಮೈಸೂರಿಗೂ ಹೋದ್ವಿ ಸರ್. ಅಲ್ಲೂ ಅಷ್ಟೇ ಕಾಲೇಜಸ್ ಒಳಗೂ ಪರ್ಮಿಷನ್ಸ್ ಕೊಡಲ್ಲ ಸರ್. ತುಂಬಾ ಕಷ್ಟ ಇದೆ. ಇವತ್ತಿಗೆ ಯಾರು ಒಬ್ರು ಫೋನ್ ಮಾಡಿದ್ರೆ ಅಷ್ಟೇನೆ, ಅವ್ರ ಕ್ಲೋಸ್ ಸರ್ಕಲ್ ಇರೋರು ಎಲ್ಲೇ ಹೋದ್ರು ಅಷ್ಟೇನೆ. ಇವತ್ತಿಗೆ ನಾವ್ ಇಲ್ಲಿ ನಾವು ಒಂದೇ ಇಂಡಸ್ಟ್ರಿ ಅವ್ರು ಆಗಿರೋದಕ್ಕೆ ನಮ್ ರಿಷಬ್ ಸರ್ ಆಗ್ಲಿ ಅವರೆಲ್ಲ ಆಗ್ಲಿ ಬೇಸ್ಟ್ ಆಯ್ತು, ಒಂದು ಸಪೋರ್ಟ್ ಆಗಿ ಒಂದಷ್ಟು ನಮ್ ಬಗ್ಗೆ ನಮ್ ಫಿಲಮ್ ರೆಕಗ್ನೈಸ್ ಮಾಡಿದ್ರು. ಬಟ್ ಅದ್ರಿಂದ ಆಚೆ ಹೋದ್ರೆ ಯಾರಿಗೇನೋ ಆಗ್ಬೇಕಾಗಿಲ್ಲ. ಏನಾರ ಒಂದು ಗುಡ್ ಝೋನ್ ಗುಡ್ ವಿಲ್ ಇದ್ರೆ ನೀವು ಪಿಚ್ ಮಾಡ್ತಾರೆ. ನಾವು ಎಷ್ಟು ಒಂದು 5-6 ಕಾಲೇಜ್ಗೆ ಹೋದ್ವಿ ಮೈಸೂರಲ್ಲೂ, ಡೈರೆಕ್ಟ್ ಪ್ರಿನ್ಸಿಪಲ್ಸ್ ನ ಮೀಟ್ ಮಾಡಿದ್ವಿ. ಸರ್ ಅದೇ ಒಂದು ಆಪರ್ಚುನಿಟಿ ಕೊಟ್ಟು ಕಾಲೇಜ್ ರೀಚ್ ಮಾಡ್ಬಿಡ್ತೀವಿ ನಮ್ ಸೈನ್ ಆಗಲ್ಲ, ಅವರು ಆಯ್ತು ಆಗ್ಬಿಟ್ಟು ಬಂದ್ವಿ. ಸೊ ಈ ರೀತಿ ಮಾಡ್ತಾ ಇದೀವಿ. ಎಲ್ಲಿ ತನಕ ಹೋಗುತ್ತೋ ನೋಡೋಣ. ನೀವು ರೀಚ್ ಆಗಿ ನೀವು ಫೋನ್ ಮಾಡಿ ಕರೆದ ತಕ್ಷಣ ನಾವು ಪರವಾಗಿಲ್ಲ ರೀಚ್, ನಮ್ಗೆ ಗೊತ್ತಿಲ್ಲ ಸರ್, ಯಾಕಂದ್ರೆ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ನಾವ್ ಇವತ್ತು ಫಸ್ಟ್ ಸ್ಟ್ರಾಟಜಿ ಮಾಡಿದ್ದೆ ಇನ್ಸ್ಟಾಗ್ರಾಮ್ ಬಿಲ್ಡ್ ಮಾಡಬೇಕು. ಯಾಕಂದ್ರೆ ದಟ್ ಸರ್ ಗೊತ್ತಿತ್ತು ನಮ್ಗೆ ಇನ್ಸ್ಟಾಗ್ರಾಮ್ ಈಗ ಬಜಲ್ ಇದೆ, ಅದರಿಂದಾನೇ ನಾವು ಪ್ರಮೋಟ್ ಮಾಡ್ಬೇಕು. ಯೂಟ್ಯೂಬ್ ಅಲ್ಲಿ ಬೇರೆ ಝೋನೇ ನಡೀತಿದೆ, ಅದು ಬೇರೆ ಲೆವೆಲ್ಲೇ ನಡೀತಿದೆ. ಅದಕ್ಕೆ ನಾವು ಅಲ್ಲಿ ಪ್ರಮೋಟ್ ಮಾಡೋದು ತುಂಬಾ ಕಷ್ಟ ಇದೆ. ಯೂಟ್ಯೂಬ್ ಅಲ್ಲಿ ತುಂಬಾ ಖರ್ಚಾಗುತ್ತೆ ಬಡ್ಜೆಟ್. ಇನ್ಸ್ಟಾಗ್ರಾಮ್ ಇಸ್ ವೆರಿ ಫೀಸಿಬಲ್, ಇನ್ಸ್ಟಾಗ್ರಾಮ್ ಇಸ್ ವೆರಿ ಏನದು ಎಲ್ಲರೂ ಕೈಯಲ್ಲೂ ಇದೆ ಇವಾಗ. ಸೊ ಅದಕ್ಕೆ ನಾವು ಇವತ್ತಿಗೂ ಜೆನ್ಯೂನ್ ಫಾಲೋವರ್ಸ್ ಇಟ್ಕೊಂಡು ಅದೊಂದು ಮೇನ್ ಸ್ಟ್ರಾಟಜಿ ಇದೆ ಅಷ್ಟೇ. ಯಾಕಂದ್ರೆ ನಮ್ ಮಾರ್ಕೆಟಿಂಗ್ ಬಂದಷ್ಟು ಸರ್ 10,000 ಹಾಕ್ಸ್ಕೊಳ್ಳಿ, ಇಲ್ಲ ಒಂದು 1,10,000 ಇರೋ ಫಾಲೋವರ್ಸ್ ಇರೋ ಒಂದು ಪೇಜ್ ಕೊಡ್ತೀವಿ, ಒಂದು 5,000 ಜೆನ್ಯೂನ್ ಫಾಲೋವರ್ಸ್ ಇಟ್ಕೊಂಡು ನಾವು ಇವತ್ತಿಗೂ ನಾವು ಬಿಲ್ಡ್ ಮಾಡ್ಕೊಂಡ್ರಂಗೆ ನಮ್ ಇನ್ಸ್ಟಾಗ್ರಾಮ್ ರೀಚ್ ಒಂದು 25,000-30,000 ಆರ್ಗ್ಯಾನಿಕ್ ರೀಚ್ ಆಗುತ್ತೆ ಇವಾಗ ಕಂಟೆಂಟ್ ಹಾಕಿದ್ರೆ, ಕರೆಕ್ಟ್ ಕಂಟೆಂಟ್ಸ್ ಹಾಕಿದ್ರೆ. ಆ ರೀತಿ ನಾವು ಬಿಲ್ಡ್ ಮಾಡ್ಕೊಂಡ್ವಿ. ನಾವು 8 ತಿಂಗಳ ಅದೇ ಟಾರ್ಗೆಟ್ ಇದ್ದಿದ್ದು ಮೈನ್. ಸೊ ದಟ್ ನಾವು ಅಷ್ಟು ಜನದಲ್ಲಿ ಅಟ್ಲೀಸ್ಟ್ ಒಂದು 1% ಅಥವಾ 10% ಅಂತ ತಗೊಂಡ್ರು ಅದು ಕನ್ವರ್ಟ್ ಆಗುತ್ತಾ ಅನ್ನೋ ಒಂದು ಪ್ರಾಬಬಿಲಿಟಿ ಅಷ್ಟೇ. ನಮಗೂ ಗೊತ್ತಿಲ್ಲ ಅದು ಎಷ್ಟು ಪರ್ಸೆಂಟೈಲ್ ಅಲ್ಲಿ ಕನ್ವರ್ಟ್ ಆಗುತ್ತೆ ಅಂತ. ಬಟ್ ಆ ಸ್ಟ್ರಾಟಜಿ ಇಟ್ಕೊಂಡು ಇನ್ಸ್ಟಾಗ್ರಾಮ್ನು ಬಿಲ್ಡ್ ಮಾಡ್ಬಿಟ್ಟಿದ್ದೀವಿ. ಸೊ ಇವಾಗ ನಾವೇನಂದ್ರೆ ಅಟ್ಲೀಸ್ಟ್ ವಿ ಹ್ಯಾವ್ ಎ ಪ್ಲಾಟ್ಫಾರ್ಮ್ ವೇರ್ ವಿ ಕ್ಯಾನ್ ಜಸ್ಟ್ ಪೋಸ್ಟ್ ಎನಿಥಿಂಗ್ ರ್ಯಾಂಡಮ್ ಅಬೌಟ್ ಆರ್ ಫಿಲ್ಮ್. ನಮ್ ಏನ್ ರ್ಯಾಂಡಮ್ ಐಡಿಯಾಸ್ ಬಂದ್ರು ಯಾರು ಕೇಳಂಗಿಲ್ಲ, ಮ್ಯೂಸಿಕ್ ಹಾಕೊಂಡು ನಮ್ಮ ಪಡೆಗೆ ನಾವು ರಿಲೀಸ್ ಪ್ಲಾಟ್ಫಾರ್ಮೇ ನಮ್ದು. ಅಲ್ಲಿ ಪರ್ಮಿಷನ್ ಬೇಕು, ಇವ್ರಿಗೆ ಇದಾಗುತ್ತೆ ಅವ್ರಿಗೆ ಅದಾಗುತ್ತೆ ಏನಿಲ್ಲ. ಈಗ ನಮ್ಮ ಪಾಡಿಗೆ ನಾವು ರಿಲೀಸ್ ಮಾಡ್ಕೋತೀವಿ, ನಮ್ಮ ಪಾಡಿಗೆ ನಾವು ನಮಗೆ ಸಪೋರ್ಟಿಗೆ ಆನಂದ್ ಆಡಿಯೋಸ್ ಇದೆ. ಸೊ ಅವ್ರು ಫಸ್ಟ್ ನಮ್ ಪಾಸಿಟಿವ್ ಎನರ್ಜಿ ಬಂದಿದೆ ಆನಂದ್ ಆಡಿಯೋಸ್ ಇಂದ. ಒಳ್ಳೆ ರೇಟಿಗೆ ಅವ್ರು ನಮ್ಮ ಆಡಿಯೋ ತಗೊಂಡ್ರು. ಅದಾದ್ಮೇಲೆ ಇವಾಗ ನಾವೇನು ಬಿಸ್ನೆಸ್ಗೆ ಅದ್ರ ಬಗ್ಗೆ ಏನು ಪಿಚ್ ಮಾಡಿಲ್ಲ, ಬಟ್ ಅವರು ಒಳ್ಳೆ ರೇಟಿಗೆ ಆಡಿಯೋ ತಗೋತಿದ್ದಂಗೆ ನಮಗೂ ಖುಷಿ ಆಯ್ತು. ಇವತ್ತು ಬೇರೆ ನಮ್ಮ ನಿನ್ನೆ DTS ಹೋದಾಗ ನಮ್ ರಾಹುಲ್ ಸರ್, ಆಕಾಶ್ ಸ್ಟುಡಿಯೋ ರಾಹುಲ್ ಸರ್ DTS ಟೆಕ್ನಿಷಿಯನ್ ಹತ್ರಂತೆ ಫಸ್ಟ್ ಫುಲ್ ನಗಾಡ್ತಿದ್ರು. ಕ್ಲೈಮ್ಯಾಕ್ಸ್ ಬಂದ ತಕ್ಷಣ ಹತ್ಕೊಂಡ್ ಬಂದೆ ಸರ್ ನಾನು ಆಚೆಗೆ. ಅಷ್ಟು ಹೆಚ್ಚಾಯ್ತು ನನಗೆ, ರಾತ್ರಿ ಮಲ್ಗಕ್ ಆಗ್ತಿಲ್ಲ, ನನಗೆ ಕನ್ಸಲೆಲ್ಲ ಬರ್ತಾ ಇದೆ ಅಂತ. ನಿಜ ನಗಾಡ್ಬಿಟ್ರು, ನಿಜ ಇವತ್ತು ಹೇಳಿದಾರೆ. ನಾವೇ ಶಾಕ್ ಆಗ್ಬಿಟ್ವಿ ನಿಜವಾಗ್ಲೂ. ಅಂದ್ರೆ ನಮ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಸರ್ ಎಲ್ಲ ಏನ್ ಮಾಡ್ತಾ ಇದೀವಿ, ನಮ್ಮ ಪಡಿ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಅದು ಏನಾಗುತ್ತೋ ರಿಸಲ್ಟ್ ನಮ್ಗೆ ಗೊತ್ತಿಲ್ಲ ಅನ್ನೋ ರೀತಿ. ಸೊ ಏನಾದ್ರು ಒಂದು ಈ ರೀತಿಲಿ ಪಾಸಿಟಿವ್ಸ್ ಬಂದ್ರೆ, ಒಳ್ಳೆ ಪಾಸಿಟಿವ್ ವೈಬ್ಸ್ ಬಂದ್ರೆ ಈ ತರ ಕಾನ್ಫಿಡೆನ್ಸ್ ಕೊಡುತ್ತೆ ನಮ್ಗೆ. ನಾವು ಅಲ್ಟಿಮೇಟ್ಲಿ July 19 ಸಿನಿಮಾಗೆ ಇಷ್ಟು ಜನ ಬಂದು ನೋಡ್ಲೇಬೇಕು, ಅದು ಫಿಕ್ಸ್ ಆಗ್ಬಿಟ್ಟಿದ್ವಿ. ಇಷ್ಟು ಜನ ತೋರಿಸ್ಲೇಬೇಕು ನಾವು
ಕೈ ಹಿಡಿತೀವೋ ಕಾಲು ಹಿಡಿತೀವೋ ಗೊತ್ತಿಲ್ಲ. ಅವ್ರು ಕರ್ಕೊಂಡ್ ಥಿಯೇಟರ್ ಕೂರಿಸಿ ಉಗಿತಾರೋ ಇಲ್ಲ ಬೈತಾರೋ ಇಲ್ಲ ಸಕ್ಕದಾಗಿದೆ ಅಂತಾರೋ ಅದ್ ನೆಕ್ಸ್ಟ್ ರಿಸಲ್ಟ್ ಬರುತ್ತದು. ಕೂರ್ಸ್ಬೇಕು, ಅದೇ ಪ್ರಾಬ್ಲಮ್ ಆಗಿರೋದು. ಅದು ನಮ್ಗೆ ಗೊತ್ತಲ್ವಾ, ಎಲ್ರಿಗೂ ಗೊತ್ತು, ಜನ ಬರ್ತಿಲ್ಲ ಥಿಯೇಟರ್. ಕರ್ಸ್ಬಿಟ್ಟೆ ನೋಡೋಣ, ಆಮೇಲೆ ನಮ್ಮ ಮನೆ ಬರ ನೋಡೋಣ. ಚೆನ್ನಾಗಿಲ್ಲ ಅಂದ್ರೆ ಆಮೇಲೆ ನಾವು ಬಿಲ್ಡ್ ಮಾಡ್ಕೊಳ್ಳೋಣ, ಏನೇನು ಫ್ಲಾಸ್ ಇದೆಯೋ ಅದನ್ನ ನಾವು ಸರಿ ಮಾಡ್ಕೊಳ್ಳೋಣ ಅನ್ನೋದು ನಮ್ಮ ಮೋಟಿವ್. ಓಕೆ, ಯಾ, ಥ್ಯಾಂಕ್ ಯು. ಒನ್ ಸ್ಮಾಲ್ ಡಿವಿಯೇಷನ್, ಪೋಸ್ಟರ್ ನೋಡಿದ್ದಕ್ಕೆ ಪೊಲೀಸ್ ಪ್ರಾಕಿ ಪ್ರೊಡಕ್ಷನ್ಸ್ ಹೆಸರೇನದು? ಯಾರಾದ್ರೂ ಹೇಳಿ. ಅದ್ ಆಕ್ಚುಲಿ ಮುಂಚೆಯಿಂದಾನು ನಮ್ ಸರ್ ಅವ್ರ ತಮ್ಮಂದ ಹೆಸರದು. ಸೊ ಅದ್ರ ಮೇಲೆ ಜಸ್ಟ್ ಸ್ಟಾರ್ಟೆಡ್. ಅದಕ್ಕೂ ಇದಕ್ಕೂ ಏನು ಪ್ರಕಾಶ್ ಅಂತ ಅವ್ರ ಹೆಸರು. ಸೊ ಅದ್ರ ಮೇಲೆ ಇಟ್ಟಿದ್ದಾರೆ ಬೇಸಿಸ್ ಅಷ್ಟೇ. ನಾವ್ ಅದಕ್ಕೂ ಸಿನಿಮಾದಕ್ಕೆ ಏನ್ ಲಿಂಕ್ ಇಲ್ಲ. ಮೈಕ್ ತಾಳಿ. ಈಗ ದ ಲೆಂತ್ ಆಫ್ ಯರ್ ಪ್ರಮೋಷನಲ್ ಕ್ಯಾಂಪೇನ್ ಬಗ್ಗೆ ಒಂದು ಕ್ವೆಶನ್ ಇತ್ತು. ಲಾಸ್ಟ್ 2-3 ಕ್ವೆಶನ್ಸ್ ಇದೆ. ಸೊ ನನ್ನ ನೆಕ್ಸ್ಟ್ ಕ್ವೆಶನ್ ಇದು. ಸೊ ನಾವು ಆಗ್ಲೇ ಮಾತಾಡ್ತಿದ್ದಂಗೆ 8 months ಲಾಂಗ್ ನೀವು ಪ್ರಮೋಷನಲ್ ಕ್ಯಾಂಪೇನ್ ಮಾಡ್ಕೊಂಡಿದ್ದೀರಾ. ಅಂಡ್ ಅದಕ್ಕೆ ರೀಸನ್ ಒಂದು ಲಾಂಗ್ ಟರ್ಮ್ ಬಸ್ ಕ್ರಿಯೇಟ್ ಆಗಬೇಕು ಅಂಡ್ ಆದಷ್ಟು ಜನರಿಗೆ ರೀಚ್ ಆಗಬೇಕು ಅಂತ ಹೇಳೋದು. ಹೌ ಹ್ಯಾಸ್ ದಟ್ 8 month ಕ್ಯಾಂಪೇನ್ ವರ್ಕ್ಡ್ ಔಟ್ ಫಾರ್ ಯು? 8 month ಅನ್ನೋ ಲೆಂತ್ ನಿಮ್ಗೆ ಹೇಗೆ ವರ್ಕೌಟ್ ಆಯ್ತು? ಸುಸ್ತಾಯ್ತು. ಅಲ್ಲ, ಫಸ್ಟ್ ನಾವ್ 8 months ಅಂತ ಪ್ಲಾನ್ ಮಾಡಿರ್ಲಿಲ್ಲ, ನಮಗೆ ಗೊತ್ತಿರ್ಲಿಲ್ಲ. ಇವತ್ತಿಗೆ ನಿಂತಾಗ 8 months ಕಾಣಿಸ್ತಿದೆ ಅಲ್ವಾ? ಇವತ್ತಿಗೆ ನಿಂತ್ವಿ, ಇಲ್ಲಿ ನಿಂತಿ ಜುಲೈ 19th ಅಂದಾಗ ಓಕೆ ಇವಾಗ ಕ್ಯಾಲ್ಕುಲೇಟ್ 8 months ಅಂತ. ಬಟ್ ಇದು ಮುಂದೆ ಹೋಗ್ಬೋದಿತ್ತು, ಇನ್ನು 3 ತಿಂಗಳು ಹೋಗ್ಬೋದಿತ್ತು, 6 ತಿಂಗಳು ಮಾಡ್ಬೋದಿತ್ತು. ನಾವು ಅದೇ ಸ್ಟ್ರಾಟಜಿ ಇದ್ದಿತ್ತು ಸರ್ದು. ಬಟ್ ನಾವು ಪ್ರೋಮೋಸ್ ಆಗ್ಲಿಕ್ಕಾಗ್ಲಿಲ್ಲ. ಅದಕ್ಕೆ ನಾವು ನಮ್ದು ಮೇಜರ್ ಅದು ನೆಕ್ಸ್ಟ್ ಪಾಯಿಂಟ್ ಬಿಟ್ರೆ ನಮಗೆ ಇರೋದು ಅಡ್ವಾಂಟೇಜ್ ಆಗಿ ನಮ್ಮ ಸಾಂಗ್ಸ್, ಮ್ಯೂಸಿಕ್ ಸೈಕ್ ಅಂಡ್ ಸೀನ್ಸ್ ತುಂಬಾ ಹಿಲೇರಿಯಸ್ ಆಗಿದೆ. ಸೊ ಅದು ಅಡ್ವಾಂಟೇಜ್ ಆಗಿದೆ. ಸೊ ಅದ್ರ ಮೇಲೆ ನಾವು ನೆಕ್ಸ್ಟ್ ಫೋಕಸ್ ಮಾಡಿದ್ವಿ. ಬಟ್ ಲೆಂತ್ ನಮಗೆ ಗೊತ್ತಾಗಿಲ್ಲ, ಯಾಕಂದ್ರೆ ಐಡಿಯಾಸ್ ಮೇಲೆ ಐಡಿಯಾಸ್. ಆಕ್ಚುಲಿ ಬಿಟ್ರೆ ಇನ್ನೊಂದ್ 2 ತಿಂಗಳು ಮುಂದೆ ಹೋಗಿ ಮಾಡ್ತೀವಿ, ಅದ್ ಬೇರೆ ವಿಷಯ. ಬಟ್ ಅದೇ ನಂಗೆ ಡೌಟ್ ಇದೆ. ಸ್ಪೆಸಿಫಿಕ್ ಲೆಂತ್ ಅಂತ ಏನಿರ್ಲಿಲ್ಲ. ವಿ ಥಾಟ್ ಓಕೆ ನೌ ವಿ ಕ್ಯಾನ್ ಪುಲ್ a certain amount of audience to the theaters. ಇದು ರೈಟ್ ಟೈಮ್ ಬಿಡಕ್ಕೆ ಅಷ್ಟು ಬಸ್ ಕ್ರಿಯೇಟ್ ಆಗಿದೆ ಒಂದ್ ಸ್ವಲ್ಪ. ಸೊ ನನ್ಗೆ ಅದ್ರ ಬಗ್ಗೆನೇ ಕ್ವೆಶನ್ ಇರೋದು. ಅಂಡ್ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಕೂಡ ಇದ್ರ ಬಗ್ಗೆ ತುಂಬಾ ಮಾತಾಡ್ತೀವಿ. ದಟ್ ಕ್ರಿಯೇಟ್ ಆಗಿರೋ ಬಸ್ ನ ಕ್ವಾಂಟಿಟೇಟಿವ್ಲಿ ಹೇಗ್ ಮೆಷರ್ ಮಾಡ್ಬೋದು ನೀವು, ಇಫ್ ಪಾಸಿಬಲ್ ಅಂತ? ಓಕೆ, ದ ಇಂಪ್ರೆಷನ್ಸ್ ವಿ ಗೆಟ್ ಆಫ್ಟರ್ ರಿಲೀಸಿಂಗ್ ಅ ಸರ್ಟನ್ ಕಂಟೆಂಟ್ ಆರ್ ಮೇನ್ ಸೋರ್ಸ್ ಆಫ್ ಕಲೆಕ್ಟಿಂಗ್ ಡೇಟಾ. ಅಂದ್ರೆ ಇವಾಗ ನಾವೇನಾರು ಬಿಟ್ಟಾಗ ಎಷ್ಟು ಓಡತ್ತೆ, ಎಷ್ಟು ನಮಗ್ ಮೆಸೇಜಸ್ ಬರುತ್ತೆ, ಎಷ್ಟು ಜನ ನಮ್ಮನ್ನ ರಿಲೀಸ್ ಯಾವಾಗ ಅಂತ ಕೇಳ್ತಿದ್ದಾರೆ. ಅದರ್ ದನ್ ಇವಾಗ ನಾವು ಒಂದ್ 15-16 ಜನ ಟೀಮ್ ಇದೀವಿ, ಅವ್ರವ್ರ ಫ್ಯಾಮಿಲಿ ಬಿಟ್ಟು ಯಾರೋ ಗೊತ್ತಿಲ್ಲದೆ ಇರೋರು ನಮ್ದು ಸಿನಿಮಾ ಬಂದ್ ನೋಡ್ಬೇಕು ಅಂತ ಅನ್ಸಿರೋ ಜನ ಎಷ್ಟಿದ್ದಾರೆ ಅನ್ನೋದ್ರ ಮೇಲೆ we are satisfied and then we thought of okay of the release July 19th. ನಮ್ಗೆ ಗೊತ್ತು, ಇನ್ನೂ ಒಂದು ಗೊತ್ತಾಗಿದೆ. ನಮ್ದು ಯಾವ್ದೋ ಒಂದ್ ಲೇಯರ್ ದಾಟಿದೀವಿ ಅಷ್ಟೇ. ನಾವೆಲ್ಲ ಒಂದೊಂದಿಷ್ಟು ಕಡೆ ಹೋದಾಗ ಯಾರಿಗೂ ಗೊತ್ತಿಲ್ಲ ಸಿನಿಮಾ ಬ್ಯಾಕ್ ಬೆಂಚರ್ಸ್. ಬಟ್ ಈ ಟೈಟಲ್ ತುಂಬಾ 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 ಕ್ಯಾಚ್ ಇರೋದ್ರಿಂದ ಎಷ್ಟೋ ಜನ ಗೊತ್ತು ನನಗೆ, ಇದೆಲ್ಲೋ ನೋಡಿದೀನಿ, ರಿಲೀಸ್ ಆಗಿದೆ, OTT ನೋಡಿದೀನಿ. ಅಣ್ಣ ನಮ್ದು ಫಿಲಮೇ ರಿಲೀಸ್ ಆಗಿಲ್ಲ, OTT ಅಂತ ನೋಡ್ತೀರಾ. ಸೊ ನಮ್ಗೆ ಗೊತ್ತಿಲ್ಲ, ಇನ್ನು ಆ ಲೇಯರ್ ಇನ್ನು ದಾಟಕ್ಕಾಗಿಲ್ಲ. ಬಟ್ ಫಸ್ಟ್ ಲೇಯರ್ ಅಲ್ಲಿ ನಾವು ಅನಲೈಸ್ ಮಾಡ್ತೀರಾ, ನಮ್ದು ಅದಕ್ಕೇನೆ ನಾವು ಈ ಝೋನಿಗೆ ಬಂದಿದ್ದು. ಸೊ ನಮ್ದು ಆ ಬಲ್ಕ್ ಆ ರೇಂಜಿಗೆ ಮಾಡಕ್ ಆಗ್ತಿಲ್ಲ ಅಂದಾಗ ನಾವು ಈ 5000 ಸ್ಟ್ರಾಟಜಿ ಮಾಡಿ. ಸೊ ದಟ್ ಇಲ್ಲಿ ಮಾಡೋಣ, ಇಷ್ಟೇ ಸ್ಕ್ರೀನ್ ತಗೊಳ್ಳೋಣ, ಇಷ್ಟೇ ಸ್ಕ್ರೀನ್ ತಗೊಂಡು ಇಷ್ಟೇ ಮಾಡೋಣ, ಇಷ್ಟ ಮಾಡ್ಬಿಟ್ಟು ಇಷ್ಟೇ ನಮ್ ಕೈಲಾಗೋದು ಇಷ್ಟೇನೆ ಮಾಡೋಣ. ಇಷ್ಟೇನೋ ಮಾಡಕ್ ಹೋಗಿ ಇವತ್ತು ನಿಮ್ ಬರೋರು, ಮಾರ್ಕೆಟಿಂಗ್ ಬರೋರು ಅಷ್ಟೇ ಇಷ್ಟೆಲ್ಲ ಆಗುತ್ತೆ ಅಂತಾರೆ. ಹಿಂಗಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ ಸರ್. ಇಷ್ಟು ಪೇಜಸ್ ಹಾಕ್ಸಿ, ಇಷ್ಟು ಇನ್ಫ್ಲೂಯೆನ್ಸರ್ಸ್ ಹಾಕ್ಸಿ, ಇಷ್ಟು ರೀಲ್ಸ್ ಮಾಡಿಸಿ ಬಂದ್ಬಿಡುತ್ತೆ, ಒಯ್ಯದ್ ನಿಮ್ದು ಥಿಯೇಟರ್ ಬ್ಲಾಸ್ಟ್ ಅಂತಾರೆ. ಬಟ್ ಹಂಗ ಆಗಲ್ಲ ಸಿನಿಮಾ. ಸೊ ನಾವ್ ಇಷ್ಟೆಲ್ಲ ಅರ್ಕೊಂಡ್ ಮಾಡಿ ಸತ್ಯವಾಗ್ಲೂ ಹೇಳ್ತೀವಿ, ನಮಗೂ ಕಾನ್ಫಿಡೆನ್ಸ್ ಎಷ್ಟು ಜನ ಬರ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಆ ಕ್ಯಾಲ್ಕುಲೇಷನ್ ಮಾಡಕ್ ಗೊತ್ತಾಗ್ಬಿಟ್ರೆ ನೀವು ಪಕ್ಕಾ ಸಿನಿಮಾ ಗೆಲ್ಸ್ಬೋದು. ಬಟ್ ಈ ಸಿನಿಮಾ ಇಂದ ನಾವು ನೆಕ್ಸ್ಟ್ ತಿಳ್ಕೊಬೋದೇನೋ ಹೆಂಗ್ ಮಾಡ್ಬೋದು ಅಂತ, ಏನಾಗ್ಬೋದು, ಯಾವ ಪಾಯಿಂಟ್ ಅಲ್ಲಿ ನಾವು ವರ್ಕ್ ಮಾಡಿದ್ ವರ್ಕೌಟ್ ಆಯ್ತು, ಯಾವ ಪಾಯಿಂಟ್ಸ್ ನ ಇಟ್ಕೋಬಹುದು ನಾವು, ಏನದ ಕನ್ವರ್ಷನ್ಗೆ, ಟಿಕೆಟ್ಸ್ ಕನ್ವರ್ಷನ್ಗೆ ಯಾವ ಪಾಯಿಂಟ್ಸ್ ಇಟ್ಕೋಬಹುದು ನಾವು ಮೈಂಡ್ ಅಲ್ಲಿ ಅನ್ನೋದನ್ನ ನೆಕ್ಸ್ಟ್ ಗೊತ್ತಾಗುತ್ತೆ. ಹೊರತು ಇಲ್ಲಿ ತನಕ ನಾವು N ನಂಬರ್ ಆಫ್ ಥಿಂಗ್ಸ್ ಮಾಡಿದ್ವಿ. N ಅಂದ್ರೆ ಏನೇನೋ ಮಾಡ್ಬಿಟ್ಟಿದೀವಿ ನಾವು. ನಿಜ ಹೇಳ್ತೀವಿ, ಬುಕ್ ಮೈ ಶೋ ಅಲ್ಲಿ ನಾವು ಇಂಪ್ರೆಷನ್ಸ್ ಕೂಡ ನಾವು ಆರ್ಗ್ಯಾನಿಕ್ ಮಾಡ್ತಾ ಇದೀವಿ. ಯಾಕೆಂದ್ರೆ ನಮ್ಗೆ ಎಲ್ಲಾ ಕಡೆ ಆರ್ಗ್ಯಾನಿಕ್ ಕಾಣಿಸ್ಬೇಕು. ಅದನ್ನು ನಮ್ಗೆ ಬಂದು PVR ಅವ್ರ ಒಬ್ರು ಮ್ಯಾನೇಜರ್ ಬಂದು ಇದ್ರ ಬಗ್ಗೆನೂ ಹೇಳಿದ್ರು. ಸೊ ನಮ್ದು ಇಂಪ್ರೆಷನ್ಸ್ ಆರ್ಗ್ಯಾನಿಕ್ ಆಗಿ ಯಾರು ಯೂಶಲಿ ಮಾಡ್ಸಲ್ಲ ಇಂಪ್ರೆಷನ್. ಸುಮ್ಮನೆ ಯಾವ್ದೋ ಒಂದು ಸಿನಿಮಾ ಬಂದಿರುತ್ತೆ, 5,000 6,000 ಲೈಕ್ಸ್ ಇಂಟ್ರೆಸ್ಟೆಡ್ ಇಲ್ಲ, ಸುಮ್ಮನೆ ಅದು ಡುಬಾಕ್. ಸೊ
ನಾವು ಅದನ್ನು ಅಷ್ಟೇ ಈಗ ಆರ್ಗ್ಯಾನಿಕ್ ಆಗಿ ಇರಬೇಕು ಮಚ್ಚ, ಹೆಂಗ್ ಮಾಡೋಣ, ಇದಕ್ಕೆ ಏನ್ ಸ್ಟ್ರಾಟಜಿ ಮಾಡೋಣ. ಸೊ ಅದೇ ರೀತಿಲಿ ನಾವು ಹೋಗ್ತಾ ಇದೀವಿ. ಸೊ ದಟ್ ನಮಗೆ ಎಲ್ಲ ಆರ್ಗ್ಯಾನಿಕ್ ರೀಚ್ ಆದ್ರೆ ಅವಾಗ ನಮಗೆ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಟ್ ಇಷ್ಟು ಜನ ಸಿಕ್ಕಿದಾರೆ, ನಮಗೆ ಇಷ್ಟು ಇಂಪ್ರೆಷನ್ಸ್ ಇದೆ, ಸೊ ಇಷ್ಟು ಜನ ನಾವು ಅನ್ಕೋಬಹುದು ಗುರು ಅಂತ. ಇಲ್ಲ ಸುಮ್ನೆ ನಾವು ರ್ಯಾಂಡಮ್ ಆಗಿ ಪುಷ್ ಮಾಡಿ ಒಂದಷ್ಟು ಮಾಡ್ಕೊಂಡ್ರೆ ನಮಗೆ ದುಡ್ಡು ಕ್ಯಾಲ್ಕುಲೇಷನ್ ಸಿಗುತ್ತೆ ಅಷ್ಟೇ, ಎಷ್ಟು ಖರ್ಚಾಗಿದೆ ಅಂತ ಜನರು ಕ್ಯಾಲ್ಕುಲೇಷನ್ ಸಿಗಲ್ಲ. ಆದಷ್ಟು ಡೇಟಾ ಕಲೆಕ್ಟ್ ಮಾಡಿ ಅದರಿಂದ ಹೆಂಗ್ ಬರ್ತಾರೆ ಏನು ಅಂತ ಟ್ರೈ. ಅಂದ್ರೆ ಇವಾಗ ಸ್ಕ್ಯಾನರ್ ಒಂದ್ ಇಟ್ರೇನು ಎಷ್ಟ್ ಜನ ಸ್ಕ್ಯಾನ್ ಮಾಡಿದ್ದಾರೆ ಅಂತಾನು ನಮಗ್ ಗೊತ್ತಾಗ್ಬೇಕು ಅನ್ನೋ ರೀತಿಯಲ್ಲಿ ಟ್ರೈ. ಅದು ಗೊತ್ತಾಗುತ್ತೆ, ಅದು ಗೊತ್ತಾಗ್ತಿದೆ ನಮ್ಗೆ. ಈಗ ಒಂದು ಸ್ಕ್ಯಾನರ್ ಇಟ್ಟಿದೀವಿ ಆಟೋ ಒಳಗೆ ಅಂದ್ರೆ ಅದೆಷ್ಟು ಇಂಪ್ರೆಷನ್ಸ್ ಇದೆ ಅನ್ನೋದು ಗೊತ್ತಾಗ್ತದೆ. ಸೊ ಎಲ್ಲಾದ್ರೂ ನಾವು ಡೇಟಾ ಇಟ್ಕೊತಾ ಇದೀವಿ. ಸೊ ಇದು ಅದೇ ಹೆಂಗಾಗಿದೆ ಅಂದ್ರೆ ನಮ್ಗೆ ಒಂಥರ ಪ್ರಿಪರೇಟರಿ ತರ ಇದೇನೆ ಕಲ್ತು ನೆಕ್ಸ್ಟ್ ಏನಾಗುತ್ತೋ ಐಡಿಯಾಸ್ ಏನೇನು ಇಂಪ್ಲಿಮೆಂಟ್ ಮಾಡಿ. ಇಂಜಿನಿಯರಿಂಗ್ ಫಸ್ಟ್ ಸೆಮ್ ತರ ಏನು ಗೊತ್ತಿಲ್ಲ, ಎಕ್ಸಾಮ್ ಬರೆಯೋದು. ಸೆಕೆಂಡ್ ಸೆಮ್ ಇಂದ ಒಂದ್ ಸ್ವಲ್ಪ ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ ಅಂತ. ಸೊ ಬಟ್ ನನಗೆ ಇವರು ಒಂದು ಮೂವಿ ರೀಸೆಂಟ್ ಆಗಿ ರಿಲೀಸ್ ಆಯ್ತು. ಟೆಕ್ನಿಕಲಿ ಇಟ್ಸ್ ವೆರಿ ಕ್ಲಾಸ್ ಸಿನಿಮಾ. ಆ ಡೈರೆಕ್ಟರ್ ಹೇಳ್ತಿದ್ರು, ಸರ್ ಇಲ್ಲೆಲ್ಲ ಅವರು ಬೇರೆ ಮಲಯಾಳಂ ಡೈರೆಕ್ಟರ್, ಅವರೆಲ್ಲ ಇಲ್ಲಿ ನಮ್ ಕಡೆ ಎಲ್ಲ ಬರ್ತಾರೆ, ಈ ತರ ಎಲ್ಲ ಸಿನಿಮಾ ಇದ್ರೆ ಒಂದಷ್ಟು ಜನ ಬಂದು ಲಾಂಚ್ ದಿನ ಎಲ್ಲ ಬಂದು ಹೆಲ್ಪ್ ಅವರ ಸಪೋರ್ಟ್ ಮಾಡ್ತಾರೆ. ಈ ತರ ಕಲ್ಚರ್ ಇಲ್ವಾ ಇಲ್ಲಿ ಇಂಡಸ್ಟ್ರಿಯಲ್ಲಿ? ಖಂಡಿತವಾಗ್ಲೂ ಇದೆ ಸರ್, 100% ಮಾಡ್ಕೊಡ್ತಾರೆ. ಎಲ್ಲ ಎಷ್ಟು ಸಿನಿಮಾಗಳು ರಿಲೀಸ್ ಮಾಡ್ಕೊಡ್ತಾರೆ ಇದೆ. ಬಟ್ ನಿಮಗೆ ಕಾಂಟ್ಯಾಕ್ಟ್ಸ್ ಇರ್ಲಿಲ್ವಾ, ಹಂಗಾರ ಆಗಿಲ್ಲ ಅಂತಂದ್ರೆ. ಸೊ ಆ ರೀತಿ ಇದೆ ಝೋನ್. ನಾವು ಒಂದ್ಸರಿ ಅನ್ಸುತ್ತೆ, ಒಂದ್ಸರಿ ನೋಡ್ದಾಗ ಹಿಂಗೆ ಫ್ರೆಶರ್ಸ್ ಆಗಿ ಬಂದು ಕಾಲೇಜ್ ರಿಲೇಟ್ ಮಾಡ್ಕೊಂಡು ಕ್ಲಾಸ್ ಸೀನಿಯರ್ಸ್ ಅಂತ ನೋಡಿದ್ರೆ ವಿ ಕ್ಯಾನ್ ಸಿ, ಬಟ್ ಅವ್ರು ರೀಚ್ ಮಾಡಕ್ ನಮ್ಗೆ ಆಗ್ತಿಲ್ಲ. ಒಂದಷ್ಟು ಜನ ಇದಾರೆ ತುಂಬಾ ಗುಡ್ ಹಾರ್ಟೆಡ್ ಪೀಪಲ್, ಅವ್ರನ್ನ ರೀಚ್ ಮಾಡಕ್ ಅವ್ರ ಪಕ್ಕದಲ್ಲಿ ಇರೋರಿಗೆ ಫೋನ್ ಮಾಡಿ, ಅಣ್ಣ ಒಂದೇ ಒಂದ್ಸರಿ ಮೀಟ್ ಮಾಡ್ಸೋಣ, ನೀನ್ ಕಾಲಿಗೆ ಬೀಳ್ತೀನಿ ಅಂದ್ರು ಆಗಲ್ಲ, ಬಿಸಿ ಇದಾರೆ, ಆಗ್ತಾನೆ ಇಲ್ಲ. ಅವರೇ ಡೈರೆಕ್ಟ್ ಆಗಿ ಸಿಕ್ಬಿಟ್ರೆ ಬಂಡ್ರಲ್ಲ ಅಂದ್ಬಿಡ್ತಾರೆ. ಅದೇನಂತಾರಲ್ಲ, ದೇವ್ರ ಕೊಟ್ರು ಪೂಜಾರಿ ಕೊಡಲ್ಲ, ಹಂಗಾಗಿದ್ದಾರೆ ಪರಿಸ್ಥಿತಿ. ಸೊ ಈಗ ನಿಮ್ ರಿಲೀಸ್ ಡೇಟ್ ಬಗ್ಗೆ, ಸೊ ಜುಲೈ 19th ರಿಲೀಸ್ ಬರ್ತಿದ್ದೀರಾ. ನಿಮ್ ಬಸ್ ಕ್ರಿಯೇಟ್ ಆಗಿ ಒಂದ್ ಲೆವೆಲ್ ಹಿಟ್ ಆದ್ಮೇಲೆ ಆ ಡೇಟ್ ಡಿಸೈಡ್ ಮಾಡಿದ್ರಿ ಅಂತ ಅರ್ಲಿಯರ್ ಹೇಳಿದ್ರಿ. ವಾಟ್ ಅದರ್ ಫ್ಯಾಕ್ಟರ್ಸ್ ವೆಂಟ್ ಇನ್ ಟು ಡಿಸೈಡಿಂಗ್ ಆನ್ ಯುವರ್ ರಿಲೀಸ್ ಡೇಟ್, ಇಫ್ ಎನಿಥಿಂಗ್? ಆಸ್ಟ್ರಾಲಜಿ ಆಕ್ಚುಲಿ ನ್ಯೂಮರಾಲಜಿ ಎಲ್ಲ ಬಿಟ್ಟು ಆಕ್ಚುಲಿ ಇಲ್ಲೇ ಕೂತಿದ್ವಿ ಎಲ್ಲಾರು ಕೂತು ಯಾವಾಗ್ಲೂ ಮಾಡೋಣ ರಿಲೀಸು ಅಂತೆಲ್ಲ 2 ಡೇಟ್ ಇಟ್ಕೊಂಡಿದ್ವಿ, ಯಾವಾಗ ಮಾಡೋಣ ಅಂತ. ಒಂದ್ ಗ್ಯಾಂಗು ಒಂದ್ ಡೇಟ್ ಹೇಳ್ತಾ ಇದ್ರು, ಇನ್ನೊಂದ್ ಗ್ಯಾಂಗ್ ಇನ್ನೊಂದ್ ಡೇಟ್ ಹೇಳ್ತಾ ಇದ್ರು. ಅಲ್ಲೇ ಗಣೇಶ ದೇವ್ರದ್ದು ಫೋಟೋ ಇದೆ, ಅಲ್ಲಿ ಚೀಟಿ ಹಾಕಿದ್ವಿ, ಅದನ್ನ ಮಾಡೋಣ ಅಂತ. ಬೇರೆ ಕಾಂಪಿಟೇಷನ್ ಅವ್ರ ಮೂವಿಯಿಂದ ನಾವು ಚೆನ್ನಾಗ್ ಮಾಡ್ಬೇಕು ಆತರ ನಮ್ಗೇನು ಆತರ ಹೋಪ್ ಇದೆ, ಆಬ್ವಿಯಸ್ಲಿ ಹೋಪ್ ಇದ್ದೇ ಇರುತ್ತೆ. ಬಟ್ ವಿ ಡೋಂಟ್ ವಾಂಟ್ ಟು ಕಾಂಪಿಟ್ ವಿತ್ ಎನಿವನ್. ಐ ಥಿಂಕ್ ವಿಲ್ ಡೂ ಜಸ್ಟಿಸ್ ಟು ನಮ್ ಆಡಿಯನ್ಸ್ ನಮ್ ನೋಡಕ್ ಬರ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಇಷ್ಟ ಆಗೋ ತರಾನೇ ಮಾಡಿದೀವಿ ಅನ್ನೋ ನಮ್ 100% ಕಾನ್ಫಿಡೆನ್ಸ್ ಇದೆ. ಸೊ ನಾವ್ ಇನ್ ಯಾರಿಗೂ ಕಾಂಪಿಟ್ ಮಾಡ್ಬೇಕು ಅಂತ, ಓಕೆ ಇವ್ರ ಮೂವಿ ಇಲ್ಲ ಇಲ್ಲಿ ರಿಲೀಸ್ ಮಾಡೋಣ, ಇವ್ರ ಮೂವಿ ಇಲ್ಲ ಇಲ್ಲಿ ರಿಲೀಸ್ ಮಾಡೋಣ ಅಂತ ನಾವ್ ಆತರ ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ನಾವ್ ಯಾವತ್ ಬಿಟ್ರು ನಮ್ ಆಡಿಯನ್ಸ್ ನಮಗ್ ಬರ್ತಾರೆ ಅನ್ನೋ ಒಂದ್ ಕಾನ್ಫಿಡೆನ್ಸ್ ಮೇಲೆ ಫಿಕ್ಸ್ ಮಾಡಿದೀವಿ. ನಾವು ಏನಕ್ಕೆ ದೇವ್ರಿಗೆ ಹಾಕಿದ್ವಿ ಅಂದ್ರೆ, ಒಂದು ನಮ್ ಕೈಯಲ್ಲಿ ಇರೋದ್ರಲ್ಲಿ ನಾವು ಆಡಿಯನ್ಸ್ ಕರ್ಸ್ಬೋದು ಅಷ್ಟೇ. 19ನೇ ತಾರೀಕು ಹಿಂದೆ 18ನೇ ತಾರೀಕು ಏನಾಗುತ್ತೆ, 17ನೇ ತಾರೀಕು ಏನಾಗುತ್ತೆ, 15ನೇ ತಾರೀಕು ಏನಾಗುತ್ತೆ ಅನ್ನೋದು ನಮ್ ಕೈಯಲ್ಲಿ ಇರಲ್ಲ, ಅದು ದೇವ್ರ ಕೈ ಇರುತ್ತೆ. ದಯವಿಟ್ಟು ಏನು ಬರ್ಸ್ಬೇಡಪ್ಪ, ಆಗ್ಲೇ ನೋಡ್ಬಿಟ್ಟಿದೀವಿ ಇವತ್ತು ತಿಂಗಳು ಏನೇನಾಗಿದೆ ಸಿನಿಮಾಗಳು, ಪಾಪ ಆ ತರದ್ ಏನೂ ಬರ್ಸ್ಬೇಡ ಅನ್ನೋ ಕಾರಣಕ್ಕೆ ನಾವು ದೇವ್ರ ಮರ ಹೋದ್ವಿ. ಯಾಕಂದ್ರೆ ಅದ್ ನಮ್ ಕೈಲಿಲ್ಲ ಸರ್. ಈಗ ನಾವೇನೋ ಸ್ಟ್ರಾಟಜಿ ಪ್ಲಾನ್ ಮಾಡಿ ಹಂಗ್ ಮಾಡೋಣ ಈ ಡೇಟಿ ಹಿಂಗ್ ಮಾಡ್ಬೇಡ ಹಂಗ್ ಮಾಡ್ಬೇಡ ಅಂದ್ರು ಹಿಂದಿನ ದಿನ ಏನಾರು ಒಂದ್ ಆಗ್ಬಿಟ್ರೆ ಎಲ್ಲಿಗೆ ಹೋಗೋಣ? ಇಷ್ಟು 3 ವರ್ಷ ಕಷ್ಟಪಟ್ಟಿದೀವಿ, ಎಲ್ಲಾರು ಫುಲ್ ಟೈಮ್ ಕೊಟ್ಬಿಟ್ಟಿದೀವಿ. ಈಗ ಹೋದ್ರೆ ಅದ್ರ ಏನಾರು ಆಗ್ಬಿಟ್ರೆ ನಮ್ದೆಲ್ಲ ಉಚ್ಕೊಂಡ್ಬಿಡುತ್ತೆ. ಬಟ್ ಮೌತ್ ಟು ಮೌತ್ ಇಸ್ ಓನ್ಲಿ ಥಿಂಗ್ ವಿ ಆರ್ ಡಿಪೆಂಡೆಂಟ್ ಆನ್ ರೈಟ್ ನಾವು. ಅಷ್ಟೊಂದೊಂದನ್ನೇ ನಾವು ಅದಕ್ಕೋಸ್ಕರನೇ 5,000 ಪ್ಲಾನ್ ಹೇಳಿದ್ದೆ ನಾನು. 5,000 ಬಂದ್ರೆ ಅವ್ರ 5,050 ಆದ್ರೆ ನಮ್ಗೆ ಖುಷಿ, ಇಲ್ಲ ಅಂದ್ರೆ ಕಲಾಸ್. ಕಾಂಪಿಟೇಷನ್ ಬಗ್ಗೆ ಹೇಳ್ತಿದ್ದಕ್ಕೇನೆ ನೆನಪಾಯ್ತು ದಟ್ ಆನ್ ದ ಸೇಮ್ ಡೇಟ್ ವಿದ್ಯಾರ್ಥಿನಿಯರೇ ಅನ್ನೋ ಸಿನಿಮಾ ಕೂಡ ಬರ್ತಿತ್ತು. ಸೊ ನೀವು ಕಾಂಪಿಟೇಷನ್ ಅನ್ಸಲ್ವಾ, ಅಥವಾ ಸೇಮ್ ಟಾರ್ಗೆಟ್ ಗ್ರೂಪ್ 2 ಫಿಲ್ಮ್ಸ್ ಬರೋದು ಫೀಸಿಬಲ್ ಅನ್ಸುತ್ತಾ? ಅದಕ್ಕೂ ಇನ್ನೊಂದು ರೀಲ್ ಹಾಕ್ಬಿಡ್ತೀವಿ. ನಮಗೆ ಗೊತ್ತೇ ಇರಲಿಲ್ಲ ಅವರು, ನಾವು ರೀಸೆಂಟ್ ಆಗಿ ಲಾಸ್ಟ್ ವೀಕ್ ಗೊತ್ತಾಗಿದ್ದು. ನಾನ್ ನೆಕ್ಸ್ಟ್ ಅದೇ ಹೇಳೋದಿದ್ದೆ, ಏನಾಗಿದೆ ಅಂದ್ರೆ ಈಗ ಮೀಮ್ ಪೇಜಸ್ ಅವರೆಲ್ಲ ಆಗ್ತಿದ್ದಾರೆ ಅಪ್ಕಮಿಂಗ್ ಮೂವೀಸ್. ಆಕ್ಚುಲಿ ನಾನು ಒಂದಷ್ಟು ಮೀಮ್ಸ್ ನೋಡ್ದೆ, ಹೆಂಗಂದ್ರೆ ಆಗಸ್ಟ್ ಇಸ್ ದ ಮಂತ್ ಆಫ್ ಕನ್ನಡ ಸಿನಿಮಾ ರೈಸ್ ಅಗೇನ್ ಅಂತ.
ನಾವಂತ ಇದೀವಿ ಜುಲೈಯಲ್ಲಿ 2 ವೀಕಲ್ಲಿ 8 ಸಿನಿಮಾ ಇದೆ ಕನ್ನಡ. ಯಾರಿಗೂ ಹೋಪ್ ಇಲ್ವಾ? ಏನ್ ಫ್ರೆಶರ್ಸ್ ಅಂದ್ರೆ ಒಂದು ಹೋಪೇ ಇಲ್ವಾ ಅನ್ನಂಗ್ ಆಗೋಯ್ತು. ನನ್ಗೆ ಒಂದ್ 10 ಪೇಜ್ ನೋಡಿದೀನಿ ನಾನು ಲಿಟ್ರಲಿ. ಸೊ ಎಷ್ಟು ತುಂಬಾ ಬೇಜಾರಾಯ್ತು. ಅದು ರಾತ್ರಿ 11:00 ನೋಡ್ದೆ. ನಾನು ಎಂದಕ್ ನೋಡ್ದೆ ಅಂತ ಅನ್ಸ್ಬಿಡ್ತು. ರಾತ್ರಿ ಎಲ್ಲ ಅದೇ ಟೆನ್ಷನ್, ಯಾಕೆ ನಾವೆಲ್ಲೂ ಸೊ ಅಷ್ಟು ಟೆನ್ಷನ್ ಆಗೋಯ್ತು. ಯಾಕೆ ಆಬ್ವಿಯಸ್ಲಿ ನೀವು ಆಡಿಯನ್ಸ್ ಆಗಿ ಮೀಮ್ ಪೇಜಸ್ ಆಗ್ಲಿ ಆಗ್ಲಿ ನಮ್ಗೆ ಸಪೋರ್ಟ್ ಮಾಡ್ಬೇಕು. ಕನ್ನಡ ಸಿನಿಮಾ, ಕನ್ನಡ ನಾವು ಎಷ್ಟೊಂದ್ಸಲಿ ದುಡ್ಡು ಕೊಟ್ಟು ರೀಲ್ಸ್ ಹಾಕ್ಸ್ತಾ ಇದೀವಿ ನೋಡ್ರಿ. ಅವರೇ ನಮ್ಮನ್ನ ಮೆನ್ಷನ್ ಮಾಡ್ತಾ ಇಲ್ಲ. ಅವರೇ ನಮ್ಗೆ ನಾವು ಲೀಗಲ್ ಇದೀವಿ ಅಂತಾನೆ ಅನ್ಸ್ತಿಲ್ಲ ಅಂತಂದ್ರೆ ನಾವ್ ಏನ್ ಮಾಡ್ತಿದೀವಿ ಅನ್ನಷ್ಟು ಬೇಜಾರಾಗೋಗಿತ್ತು. ಬಟ್ ಬಂದೇ ಬರ್ತೀವಿ. ಸೊ July 19th ಇಸ್ ದ ರಿಲೀಸ್. ಇದೊಂದು ಲಾಸ್ಟ್ ಕ್ವೆಶನ್ ಜೊತೆ ಎಂಡ್ ಮಾಡ್ತೀನಿ ಅಂಡ್ ಇದಕ್ಕೆ ಎಲ್ಲಾರ್ದು ಆನ್ಸರ್ ಬೇಕು. ಇಲ್ಲಿ ಮಾಡಿರೋ ಡಿಸ್ಕಷನ್ ಅಲ್ಲಿ ಒಂದಷ್ಟು ಪಾಯಿಂಟ್ಸ್ ಬಂತು. ಫೇಸ್ ಬಗ್ಗೆ ಅಥವಾ ಕನ್ನಡ ಸಿನಿಮಾ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅಥವಾ ಪ್ರಮೋಷನ್ಸ್ ಬಗ್ಗೆನೇ ಮೇನ್ ಫೋಕಸ್ ಇದ್ದಿದ್ದು ಅಂಡ್ ಅದ್ರ ಬಗ್ಗೆ ಒಂದಷ್ಟು ಇನ್ಸೈಟ್ಸ್ ಬಂತು. ಲಾರ್ಜರ್ ಕಾಂಟೆಕ್ಸ್ಟ್ ಅಲ್ಲಿ ಈಗ ನಡೀತಿರೋ ಮಾತುಕತೆ ಏನಂದ್ರೆ ಕನ್ನಡ ಇಂಡಸ್ಟ್ರಿ ಇಸ್ ಇನ್ ಅ ಡಲ್ ಫೇಸ್ ಅಂತ. ದಟ್ ಈಗ ನಾನ್ ಕೇಳ್ತಿದ್ದ ಕ್ವಶನ್ ತರಾನು ನಿಮ್ಮ ಪೀಪಲ್ ಕಮಿಂಗ್ ಟು ದ ಥಿಯೇಟರ್ಸ್, ಪ್ರಮೋಷನ್ ಯಾವ್ದೇ ಲೆವೆಲ್ ಅಲ್ಲಿ ರೀಚ್ ಆದ್ರು ಜನ ಥಿಯೇಟರ್ ಬರ್ತಿಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಇದೆ. ಅದಕ್ಕೆ ರೀಸನ್ ಏನು? ನಮ್ ಸಿನಿಮಾ ಕಾಂಟೆಂಟಾ ಅಥವಾ ನಮ್ ಫಿಲಮ್ ಅಲ್ಲಿ ಫೇಸ್ ಇಲ್ಲ ಅನ್ನೋದ ಅಥವಾ ನಮ್ ಪ್ರಮೋಷನ್ ರೀಚ್ ಆಗ್ತಿಲ್ಲ ಅನ್ನೋದ? ಆ ಪ್ರಾಬ್ಲಮ್ಗೆ ರೀಸನ್ ಏನು ಅಂತ ಹೇಳಿ, ನಿಮ್ ಫಿಲಮ್ ಇಂದ ಅದನ್ನ ಹೇಗೆ ಅಡ್ರೆಸ್ ಮಾಡ್ತಿದ್ದೀರಾ ಅಂತ ಹೇಳಿ. ಆಕ್ಚುಲಿ ನಂಗನ್ಸಂಗೆ ಮೋಸ ಆಗಿದೆ ಆಡಿಯನ್ಸ್, ಕನ್ನಡ ಆಡಿಯನ್ಸ್ ಮೋಸ ಆಗಿದೆ. ಯಾಕಂದ್ರೆ ತುಂಬಾ ಹೈಪ್ ಮಾಡಿ ಬರೀ ಪ್ರಮೋಷನ್ ದುಡ್ಡು ಕೊಟ್ಟು ಮಾಡಿದಾಗ ಏನಾಗುತ್ತೆ, ಒಂದ್ ನೆಕ್ಸ್ಟ್ ಲೆವೆಲ್ ರೀಚ್ ಆಗೋರ್ ಪ್ರಮೋಷನ್ ಒಂದು ಎಕ್ಸ್ಪೆಕ್ಟೇಷನ್ ಬಂದ್ಬಿಟ್ಟಿದೆ. ಅದೇನಾಗಿದೆ, ಅದು ಬ್ರೇಕ್ ಮಾಡಿದಾರೆ ಸ್ವಲ್ಪ ಜನ. ಅದು ವಾಂಟೆಡ್ಲಿ ಆಗಿರಲ್ಲ ಆಬ್ವಿಯಸ್ಲಿ. ಯಾಕಂದ್ರೆ ಅದೇ ಅವಾಗ್ಲೇ ಹೇಳ್ದಂಗೆ ಹೆತ್ತೋರ್ಗೆ ಹೆಗ್ನ ಮುದ್ದು ನಮ್ ಸಿನಿಮಾ ಮಾಡಿದಾಗ ನಮ್ಗೆ ತುಂಬಾ ಇಷ್ಟ ಇರುತ್ತೆ. ಬಟ್ ನಾವು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂನು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಮಾಡಿದಿದ್ರೆ ಮೇ ಬಿ ಅವ್ರಿಗೆ ಮೋಸ ಮಾಡಿರ್ಲಿಲ್ಲ ಅಂದ್ರೆ ಅವ್ರು ನೆಕ್ಸ್ಟ್ ಬಂದಿರ್ತಾ ಇದ್ರು. ಈಗ ನೀವು 1 ವೀಕೆಂಡ್ ಹೋಗ್ತೀರಾ, ಫಸ್ಟ್ ಈಗ 5th ಹೋಗಿದ್ದೀರಾ ಅಂತಂದ್ರೆ 1 ವೀಕೆಂಡ್ 250 ರೂಪಾಯಿ ಮೂವಿ ಒಂಚೂರು ಇಷ್ಟ ಆಗಿಲ್ಲ ನಿಮ್ಗೆ, ನೀವ್ ಏನಕ್ಕೆ ನೆಕ್ಸ್ಟ್ ವೀಕ್ ಹೊಸ ಸಿನಿಮಾಗೆ ಹೋಗ್ತೀರಾ ಅಲ್ವಾ? ಸೊ ಅದು ಸಿನಿಮಾ ಕಡೆಯಿಂದನೂ ಒಂದ್ ಮೋಸ ಆಗಿದೆ ಆಡಿಯನ್ಸ್ಗೆ. ಸೊ ಅದನ್ನ ರೆಕ್ಟಿಫೈ ಮಾಡೋದಕ್ಕೆ ತುಂಬಾ ಒಳ್ಳೆ ಸಿನಿಮಾ ಬಂದಿದೆ, ಬಟ್ ಅದಕ್ಕೆ ಅವರು ಚಾನ್ಸ್ ಕೊಟ್ಟಿಲ್ಲ ಆಡಿಯನ್ಸ್. ಸೊ ಮೇ ಬಿ ನಾವ್ ಅದೇನ್ ಮಾಡ್ತಾ ಇದೀವಿ ಅಂದ್ರೆ ವರ್ಡ್ ಆಫ್ ಮೌತ್ ಇಂದ ಈಗ ರೀಚ್ ಆಗಿದೀವಲ್ಲ, ಸೊ ಅದನ್ನ ನಾವು ಮೇನ್ ಫೋಕಸ್ ಇಟ್ಕೊಂಡು ಅದರಿಂದ ಚೇಂಜ್ ಮಾಡ್ಬೋದು ಅಂತ ಅನ್ಕೊಂಡಿದೀವಿ. ನಮ್ದ್ರಿಂದ ಅದೇ ಮೋಟಿವ್ ಇರೋದು ಏನಂತಂದ್ರೆ ವರ್ಡ್ ಆಫ್ ಮೌತ್ ಅಲ್ಲಿ ಏನ್ ಬರುತ್ತೋ ಅದನ್ನ ನಾವ್ ಎಕ್ಸೆಪ್ಟ್ ಮಾಡಕ್ಕೆ ನಾವ್ ರೆಡಿ ಇದೀವಿ. ಬನ್ನಿ, ಅದೇ ಅವ್ನ ಹೇಳ್ದಂಗ್ ಬನ್ನಿ, ಇಷ್ಟ ಆಗ್ಲಿಲ್ಲ ಅಂದ್ರೆ ಉಗಿರಿ ಪರವಾಗಿಲ್ಲ, ಬಟ್ ಬಂದ್ ನೋಡಿ. ಯಾಕಂದ್ರೆ ಆ ಚಾನ್ಸ್ ಯಾರಿಗೂ ಸಿಕ್ಲಿಲ್ಲ ಅಂತಂದ್ರೆ ನಿಮಗ್ ಮುಂದೆ ಆಕ್ಟರ್ಸು ಇರಲ್ಲ. ನೀವು ಬರೀ 5 ಜನ ಸ್ಟಾರ್ ಇರ್ತಾರೆ, ಇಡೀ ಇಂಡಸ್ಟ್ರಿನ ರೂಲ್ ಮಾಡ್ತಾರೆ ಅಂದ್ರೆ ವರ್ಷಕ್ಕೊಂದ್ ಮೂವಿಯಿಂದ ಸಿನಿಮಾ ಆಗಲ್ಲ, ಸಿನಿಮಾ ಇಂಡಸ್ಟ್ರಿ ಆಗಲ್ಲ. ಅದು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನೋಡ್ರೆ ಅದೊಂದೇ ನಂಗೆ ಅನ್ಸಂಗೆ. ಇನ್ನೇಂದ್ರಲ್ಲೂ ನಾವ್ ಲ್ಯಾಕಿಂಗ್ ಇಲ್ಲ, ಸಿನಿಮಾಗಳಿಗೆ ಸಪೋರ್ಟ್ ಇಲ್ಲ, ತುಂಬಾ ಸಿನಿಮಾ ಬರ್ತಿಲ್ಲ, ಯಾರು ಸಪೋರ್ಟ್ ಮಾಡ್ತಿಲ್ಲ ಅನ್ನೋದೇ ಒಂದ್ ಲ್ಯಾಕಿಂಗ್ ಅಷ್ಟೇ. ಅದ್ ಬಿಟ್ರೆ ಒಳ್ಳೆ ಸಿನಿಮಾ ಮೇಕರ್ಸ್ ಇದಾರೆ. ಈಗ ಫ್ರೆಶರ್ಸ್ ಅಂತೂ ತುಂಬಾ ಒಳ್ಳೆ ಕಾಂಟೆಂಟ್ ಇರೋ ಸಿನಿಮಾನೇ ಮಾಡ್ತಿದ್ದಾರೆ. ಯಾವ್ದನ್ನ ನೋಡಿದ್ರು ಬೇಜಾರಾಗೋ ತರ ಯಾವ್ದು ಇಲ್ಲ. ಬಟ್ ಸ್ವಲ್ಪ ಆಗಿರೋ ಡಿಫ್ರೆನ್ಸಸ್ ಇಂದ ಈಗ ಆಡಿಯನ್ಸ್ ಮೈಂಡ್ ಚೇಂಜ್ ಆಗಿದೆ. ಅದನ್ನ ಚೇಂಜ್ ಮಾಡಕ್ ನಾವು ಟ್ರೈ ಮಾಡ್ತಾ ಇದೀವಿ. ಮೇ ಬಿ ಆಗುತ್ತೆ ಅಂತ ಒಂದು ಹೋಪ್. ಐ ಥಿಂಕ್ ಅದೇ ಝೋನ್ಸ್ ಆಫ್ ಫಿಲಮ್ಸ್ ಇನ್ ಕನ್ನಡ ಆರ್ ವೆರಿ ಲೆಸ್ ಅಂತ ಅನ್ಸುತ್ತೆ. ಅಂದ್ರೆ ಕಂಪ್ಯಾರಿಟಿವ್ಲಿ ಟು ಮಲಯಾಳಂ ಫಿಲಮ್ಸ್, ಎಲ್ಲಾರು ಇವಾಗ ಒಂದ್ ಸಿನಿಮಾ ಮಾಡಿದ್ರೆ ಅದೇ ತರದ್ ಇನ್ನ 3 ಸಿನಿಮಾ ಬರ್ತಾ ಇದೆ. ಅದು ಸ್ವಲ್ಪ ರಿಪಿಟೇಟಿವ್ ಅನ್ಸ್ತಿದೆ. ಅದಕ್ಕೋಸ್ಕರ ಆಡಿಯನ್ಸ್ ಮೇ ಬಿ ದೇ ಆರ್ ನಾಟ್ ಲೈಕಿಂಗ್ ಇಟ್. ಇದು ಅದೇ ತರ ಇದೆ. ಟ್ರೇಲರ್ ಅಲ್ಲೇ ಇವಾಗ ಎಲ್ಲಾರು ಜಡ್ಜ್ ಮಾಡ್ತಾ ಇದಾರೆ, ಓ ಟ್ರೇಲರ್ ಹಿಂಗಿದ್ಯಾ, ಇದು ಅದೇ ತರ ಇರತ್ತೆ, ಯಾವನ್ ನೋಡ್ತಾನ ಮಗ ಅನ್ನೋ ತರ. ಸೊ maybe something new topics, new zones of film. Hostel ಹುಡುಗರು they had a zone ಅಂದ್ರೆ ಏನ್ ಕ್ಯಾಮ್ರಾ ವೆರೈಟಿ ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್. ಸೊ ದೇ ಹ್ಯಾವ್ ಟ್ರೈಡ್ ಸಮಥಿಂಗ್. ಆ ತರ ಝೋನ್ಸ್ ಹೊಸಾದ್ ಬಂದಿದ್ರಿಂದ ಹೈಪ್ ಆಯ್ತು ಫಿಲಮು. ಸೊ ಆ ತರದ್ ಝೋನ್ಸ್ ತುಂಬಾ ಕಡಿಮೆ ಆಗ್ತಿದೆ. ಅದಕ್ಕೋಸ್ಕರ ಫಿಲಮ್ ಆಡಿಯನ್ಸ್ ಆರ್ ಬೋರ್ಡ್ ಆಫ್ ಸೀಯಿಂಗ್ ದ ಸೇಮ್ ಥಿಂಗ್ಸ್ ಅಗೇನ್ ಅಂಡ್ ಅಗೇನ್ ಅಂತ ಅನ್ಸತ್ತೆ. ಅದಕ್ಕೋಸ್ಕರ ದೇ ಆರ್ ನಾಟ್ ಟರ್ನಿಂಗ್ ಅಪ್ ಇನ್ ದ ಥಿಯೇಟರ್ಸ್. ದಟ್ ಇಸ್ ವಾಟ್ ಐ ಫೀಲ್. ಆ ಪ್ರಾಬ್ಲಮ್ ನಿಮ್ ಫಿಲ್ಮ್ ಹೇಗೆ ಅಡ್ರೆಸ್ ಮಾಡ್ತಿರ್ಬೋದು? ಸೊ ಬೇಸಿಕಲಿ ಸಿಂಪಲ್, ನೀಟ್ 2 hours ಎಂಟರ್ಟೈನಿಂಗ್ ಫಿಲಮ್ ಮಾಡಿದೀವಿ. ನಾಟ್ ದಟ್ ಬೇರೆಯವ್ರು ಮಾಡಿಲ್ಲ ಅಂತಲ್ಲ. ಇಟ್ ಈಸ್ ಅ ನ್ಯೂ ಟ್ರೈ ಆಫ್ ಆಲ್ ಅಂದ್ರೆ ತುಂಬಾ ಕ್ಯಾರೆಕ್ಟರ್ಸ್ ಇಟ್ಕೊಂಡ್ ಮಾಡಿದೀವಿ. ಒಂದೇ ಹೀರೋ ಹೀರೋಯಿನ್ ಅನ್ನೋ ತರ ಅಲ್ಲ. ಇಡೀ ಕಾಲೇಜ್
ಸಿನಾರಿಯೋ ನಿಮ್ಗೆ ಕನೆಕ್ಟ್ ಆಗುವಂಥದ್ದು ಒಂದು ಫ್ಯಾಕ್ಟರ್ ಇದೆ. ಐ ಥಿಂಕ್ ದಟ್ ಈಸ್ ದ ಓನ್ಲಿ ಥಿಂಗ್ ದಟ್ ವಿಲ್ ಪುಲ್ ದ ಆಡಿಯನ್ಸ್ ಟು ದ ಥಿಯೇಟರ್ಸ್ ಅಂತ ನನಗೆ ಅನ್ಸುತ್ತೆ. ಸೊ ಐ ಲುಕ್ ಲೈಕ್ 2020 ಲಾಕ್ಡೌನ್ ಇನ್ ಮುಂಚೆ ಒಂದ್ ಫೇಸ್ ನೋಡ್ತೀವಿ ಕನ್ನಡ ಇಂಡಸ್ಟ್ರಿ ಸಿನಿಮಾದು. 2020 ಆದ್ಮೇಲೆ ಇನ್ನೊಂದು ಫೇಸ್ ಆಫ್ ಕನ್ನಡ ಇಂಡಸ್ಟ್ರಿ ಹೇಳ್ಬೋದು. 2020ಗಿಂತ ಮುಂಚೆ ಕನ್ನಡ ಆಡಿಯನ್ಸ್ಗೆ ಬರೀ ಕನ್ನಡ ಸಿನಿಮಾ ಅಂತ ಒಂದು ನೇರ ದೃಷ್ಟಿ ಇತ್ತು. ಬಟ್ ಯಾವಾಗ ಲಾಕ್ಡೌನ್ ಆಯ್ತು, ಪೀಪಲ್ ಸ್ಟಾರ್ಟ್ ಸೀಯಿಂಗ್ ನ್ಯೂ ಕಂಟೆಂಟ್ ಇನ್ OTT ಪ್ಲಾಟ್ಫಾರ್ಮ್ಸ್. ಅವ್ರು ಎಕ್ಸ್ಪೋಸ್ ಆದ್ರು ಕಂಟೆಂಟ್ಸ್ಗೆ. ಸೊ 2020 ಆದ್ಮೇಲೆ ಏನೇನು ಮೂವೀಸ್ ಬರುತ್ತೆ, ಲೈಕ್ ಅವರು ಆ ಕ್ವಾಲಿಟಿ ಕಂಟೆಂಟ್ ನೋಡಿರ್ತಾರೆ OTT ಪ್ಲಾಟ್ಫಾರ್ಮ್ಸ್ ಅಲ್ಲಿ. ಸೊ ವೆನ್ ಇಟ್ ಕಂಪೇರ್ ಟು ಕನ್ನಡ ಮೂವೀಸ್, ಆ ಕಂಟೆಂಟ್ ಎಲ್ಲೋ ಒಂದ್ ಸ್ವಲ್ಪ ಆ ಕ್ವಾಲಿಟಿ ಮೇಕಿಂಗ್ ಆಗ್ಲಿ, ಕತೆ ಸ್ಕ್ರಿಪ್ಟ್ ಅಲ್ಲಿ ಆಗ್ಲಿ, ಆ ಡೈಲಾಗ್ಸ್ ಅಲ್ಲಿ ಆಗ್ಲಿ, ಎಲ್ಲೋ ಒಂದ್ ಕಡೆ ಕೊರತೆ ಇರ್ಬೋದು. ಸೊ ಐ ಫೀಲ್ ಲೈಕ್ ದಟ್. ಅಂದ್ರೆ ನಾವು ಅಟ್ಲೀಸ್ಟ್ ಆ ಸ್ಟೇಜಿಗೆ ಹೋಗ್ಬೇಕು ನಾವು. ಅಂದ್ರೆ ಆ ತರ ಕಂಟೆಂಟ್, ಆ ಕ್ವಾಲಿಟಿ, ಆ ಸಿನಿಮಾಸ್ ನಾವು ಕೊಡ್ಬೇಕು ಅಂತ ನಂಗೆ ಅನ್ಸ್ತು. ಸೊ ಇದು ನಮ್ ಸಿನಿಮಾ ನಾವು ಅದನ್ನೇ ಟ್ರೈ ಮಾಡಿರೋದು. ನಾವು ನಮ್ದು ಆಡಿಯನ್ಸ್ ಏನಿದ್ದಾರೆ ಇಟ್ಕೊಂಡು ನಾವು ಅದನ್ನೇ ಟ್ರೈ ಮಾಡಿರೋದು. ಸೊ ಬ್ಯಾಕ್ ಬೆಂಚರ್ಸ್ ಒಂದು ಯುನೀಕ್ ನೇಮ್. ಸೊ ನಾವು ಬ್ಯಾಕ್ ಬೆಂಚರ್ಸ್ ನ ಯಾವ ತರ ನಮ್ ಸಿನಿಮಾ ನಾವು ಆಡಿಯನ್ಸ್ ನ ಗ್ಯಾದರ್ ಮಾಡ್ಬೋದು ಥಿಯೇಟರ್ಗೆ ಅನ್ನೋದೊಂದು ಟ್ರೈ ಮಾಡಿದೀವಿ. ಹೋಪ್ಫುಲಿ ಚೆನ್ನಾಗಿ ಮಾಡಿದೀವಿ ಅಂತ ಅನ್ಕೊಂಡಿದೀವಿ. ಲೆಟ್ಸ್ ಸಿ ಇನ್ July 19th. ಎಲ್ಲ ಹೇಳ್ಬಿಟ್ರಲ್ಲ, ನಾನೇನು ಹೇಳಿ. ಅದೇ ಹೇಳಿದ್ರ ಸರ್, ಫ್ರಾಡ್ ಆಗಿದೆ, ಕಂಟೆಂಟ್ ಇಲ್ಲ. ಇನ್ನೊಂದು ಆಕ್ಚುಲಾಗಿ ಎಲ್ಲ ಹೇಳ್ಬಿಟ್ರಲ್ಲ, ವಾಪಸ್ ಹೇಳ. ಅಂದ್ರೆ ನಮ್ಮ ಮೂವಿ ಅಂತ ಅನ್ಕೊಂಡ್ರೆ ಇಲ್ಲಿ ಕೋಆರ್ಡಿನೇಷನ್ ಇಲ್ಲ ಆಸ್ ಎ ಟೀಮ್. ಈಗ ನಿಮ್ ಬೇರೆ 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 ಕಡೆ ನಾವು ಕೇಳ್ತೀವಿ, ಒಂದಷ್ಟು ಕಡೆ ನಮ್ಗೆ ನಾನು ಆಡ್ಸ್ ಮಾಡಿದ್ರೆ ಒಂದಷ್ಟು ಬೇರೆ 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 ಊರುಗಳಲ್ಲಿ ನಮ್ಗೆ ಆಕ್ಟರ್ಸ್ ಪರಿಚಯ ಇದೆ. ಅಲ್ಲಿ ಹೆಂಗ್ ನಡೆಯುತ್ತೆ, ಅಲ್ಲಿ ಹೆಂಗ್ ಡಿಸ್ಕಸ್ ಮಾಡ್ತೀವಿ ನಾವು. ಸೊ ಅಲ್ಲಿ ಯಾವ್ದೋ ಒಂದು ಹಿಟ್ ಫಿಲಮ್ ಕೊಟ್ಟಿರೋ ಡೈರೆಕ್ಟರ್ ನೆಕ್ಸ್ಟ್ ಫಿಲಮ್ಗೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾರೆ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾರೆ. ಸೊ ಅಲ್ಲಿ ಆ ಒಂದು ಏನಂತಾರೆ, ಆ ವಾಯ್ಡ್ ಇಲ್ಲ. ಸೊ ಆ ವಾಯ್ಡ್ ಒಂದು ನಾನು ಬೇಸಿಗೆ ಬರ್ಬಿಡ್ತೀನಿ, ಫಿಲ್ಮ್ ಮೇಕಿಂಗ್ ಬೇಸ್ಗೆ. ಪ್ರಮೋಷನ್ ಗಿಮೋಷನ್ ಎಲ್ಲ ಮುಂದೆ ಹೋದ್ರು ಆ ಒಂದು ನಾವು ಈ ಸಿನಿಮಾದಲ್ಲೂ ಅದು ಫೇಸ್ ಮಾಡಿದೀವಿ. ಅಂದ್ರೆ ನಿಮಗೆ ಆ ವಾಯ್ಡ್ ಕ್ರಿಯೇಟ್ ಆಗುತ್ತೆ ಮಧ್ಯ. ನಿಮ್ಗೆ ಅಷ್ಟು ಸಪೋರ್ಟ್ ಸಿಗಲ್ಲ. ನಾವು ಮಾರ್ಕೆಟಿಂಗ್ ಟೀಮ್ ಆಗ್ಲಿ, ನಾವೇನಕ್ಕೆ ನಾವೇ ಮಾರ್ಕೆಟಿಂಗ್ ಟೀಮ್, ನಾವು ಬೇರೆಯವ್ರನ್ನ ಸೋರ್ಸ್ ಆಗಿ ಉಪಯೋಗಿಸ್ಕೋತಿದ್ದೇವೆ ಹೊರತು ಐಡಿಯಾಸ್ ಎಲ್ಲ ನಮ್ದೆ. ಯಾರು ಕೂರಕ್ ರೆಡಿ ಇಲ್ಲ ಸರ್. ನಾವು ಎಷ್ಟು ಜನ ಬಂದ್ರು ಅಂದ್ರೆ, ನೀವು ನಮ್ಗೆ ಇವತ್ತು ಇನ್ಸ್ಟಾಗ್ರಾಮ್ ತೆಗೆದ್ರೆ ಸರ್ ಮಾರ್ಕೆಟಿಂಗ್ ಮಾಡ್ತೀವಿ ಅಷ್ಟು ಮೆಸೇಜ್ ಬರುತ್ತೆ. ಅಷ್ಟು ಮೆಸೇಜ್ ಆಯ್ತು ಹೇಳ್ದವರೆಲ್ಲ ಕರ್ಸಿದೀವಿ ಆಫೀಸಿಗೆ, ಬನ್ನಿ ಮಾತಾಡೋಣ. ಬಂದು ಯಾವಾಗ ಇಲ್ಲಿ ನಾವು ಮಾತಾಡೋದ್ರ ಇಲ್ಲಿ ದುಡ್ಡು ಮಾಡಕ್ ಆಗಲ್ಲ ಅಂತ ಗೊತ್ತಾಗುತ್ತೋ ಹೋಗಿರೋರು ಇದು ತುಂಬಾ ಜನ ಹೋಗಿದ್ದಾರೆ. ನಾನೇ ಅಷ್ಟೆಲ್ಲ ಬಂದು ಇದ್ ಮಾಡ್ತೀವಿ ಅಂತೆಲ್ಲ ತೋರಿಸಿ ನೆಕ್ಸ್ಟ್ ಡೇ ಫೋನ್ ಮಾಡ್ರೆ, ಸರ್ ಒಂದೆರಡು ಐಡಿಯಾ ಹೇಳಿದ್ವಲ್ಲ ಅದೇನ್ ಮಾಡಿದ್ರಿ ಅಂದ್ರೆ, ಸರ್ ಒಂದೇ ನಿಮಿಷ ಬಿಸಿ ಇದೀನಿ ಅನ್ಬಿಟ್ಟು 2 ದಿನ ಫೋನ್ ಎತ್ತಿಲ್ಲ ಎಷ್ಟೋ ಜನ. ಸೊ ಈ ರೀತಿ ಇದ್ದಾಗ ನಿಮಗೆ ಒಂದು ಮೂವಿನ ನಾವು ಒಂದು 50 ಲಕ್ಷದಲ್ಲಿ ಮುಗಿಸಿದ್ರೆ ಮಾರ್ಕೆಟಿಂಗಿಗೆ 1.5 ಕೋಟಿ ಬೇಕು ಅಂದ್ರೆ, ಈಗಿರೋ ಫ್ಲಶ್ ಆಫ್ ಕಂಟೆಂಟ್ಸ್ಗೆ ಹೆಂಗ್ ಆ 1.5 ಕೋಟಿ ನಿಜ ಹೇಳ್ಬೇಕು ಅಂದ್ರೆ ಒಂದು 20 ಲಕ್ಷ ಖರ್ಚಾಗಿರುತ್ತೆ ಸರ್, ಮಿಕ್ಕಿದೆಲ್ಲ ಹೋಗಿರುತ್ತೆ. ಸೊ ಈ ತರ ಆದಾಗ ನಿಮ್ಗೆ ಹೌ ಕ್ಯಾನ್ ಒನ್ಸ್ ಗುಡ್ ಸಿನಿಮಾ ಕ್ಯಾನ್ ಬಿ ಪೋರ್ಟ್ರೇಡ್ ಎಸ್ ಎ ಗುಡ್ ಸಿನಿಮಾ? ಹಿಂಗ್ ಆಗಲ್ಲ, ಫ್ರಾಡ್ ಆಗ್ತಿದೆ. ಲಿಟ್ರಲಿ ಯಾರೋ ಬರ್ತಾರೆ, ನಿಮ್ಗೆ ಒಂದು ಪ್ಯಾಕೇಜ್ ಅಲ್ಲಿ ಎಲ್ಲ ಸೈಕ್ ಆಗಿದೆ. ಫಸ್ಟ್ 3 ದಿನ ನಮ್ಮ ತಾಯಣೆಗಳು ನೀವು ದುಡ್ಡು ಕೊಡಿ, ನಾನೇ ಹಾಕ್ಸ್ತೀನಿ ಎಲ್ಲಾ ಕಡೆನೂ. ಫಸ್ಟ್ 3 days ಸಕ್ಕದಾಗಿದೆ ಅಂತಾನೆ ಬರುತ್ತೆ ಔಟ್ಪುಟ್. ಬರ್ಸ್ಬೋದು ದುಡ್ಡಿದ್ರೆ. ಬರ್ಸ್ದಾಗ ಜನ ಬಂದಿರೋರು ಇದ್ದಾರೆ ಸರ್. ರೀಸೆಂಟ್ ಲಾಸ್ಟ್ ಮಂತನು ನಾನು ಟ್ರೆಂಡಿಂಗ್ ನೋಡಿದೀನಿ ಕನ್ನಡ ಸಿನಿಮಾಗೆ, ಟಿಕೆಟ್ಸ್ ಟ್ರೆಂಡಿಂಗ್. ಜನ ಬರಲ್ಲ ಅಂತೇನಿಲ್ಲ, ಬರ್ತಾ ಇದಾರೆ, ನಾವು ನೋಡ್ತೀವಿ ಹೋಗಿ ಸಿನಿಮಾನ. ಬಟ್ ಬಂದು ಟ್ರೆಂಡಿಂಗ್ ಬಂದು ಅಷ್ಟು ಟಿಕೆಟ್ಸ್ ಎಲ್ಲಾದ್ರೂ ಕಲೆಕ್ಷನ್ ಆಗ್ತಿಲ್ಲ. ಯಾಕೆ? ಇಷ್ಟು ಮಾರ್ಕೆಟಿಂಗ್ ಅಲ್ಲಿ ಖರ್ಚು ಮಾಡಿರೋದ್ರಿಂದ ಅಷ್ಟು ಟಿಕೆಟ್ಸ್ ಸೇಲ್ ಆಗ್ತಿದೆ. ಫಸ್ಟ್ 3 daysಗೆ ಸೇಲ್ ಆಗಿ ಜನ ಬಂದು ನೋಡ್ತಿದ್ದಾರೆ. ನೆಕ್ಸ್ಟ್ ವೀಕಿಗೆ ಅದು ಕನ್ವರ್ಟ್ ಆಗ್ತಿಲ್ಲ. ಯಾಕಂದ್ರೆ ಸಿನಿಮಾ ಚೆನ್ನಾಗಿರಲ್ಲ, ಕಂಟೆಂಟ್ ಚೆನ್ನಾಗಿರಲ್ಲ. ಅದೇ ಹೇಳ್ದಂಗೆ ರಿಪೀಟ್ ಮಾಡ್ತಾ ಇದೀವಿ. ಅದೇ ಇದು ಬ್ಯಾಕ್ಲೈಟ್ ಹಾಕೊಂಡು ನಮ್ಮ ರಾಜ್ಬಿ ಶೆಟ್ಟಿ ಸರ್ ಹೇಳ್ತಾರೆ, ಪ್ರಮೋಟ್ ಮಾಡಿದವರು ಕನ್ನಡ ಗಮನ, ಹಂಗೆ ನಾನು ಬ್ಯಾಕ್ಲೈಟ್ ಹಾಕಿ ಒಂದೂ ಬಿಲ್ಡಪ್ ಸೀನ್ ತೆಗ್ದಿಲ್ಲ, ಬಟ್ ನಿಮ್ಗೆ ಬಿಲ್ಡಪ್ ಅನ್ಸುತ್ತೆ, ಗೂಸ್ ಬಂಪ್ಸ್ ಬರುತ್ತೆ ಸಿನಿಮಾದಲ್ಲಿ ಅಂತ. ಅದೇ ಪ್ರಮೋಷನ್, ಕರೆಕ್ಟ್ ಪ್ರಮೋಷನ್. ಅವ್ರು ಹಂಗೆ ಬರೀ ಒಂದು ಸ್ಕ್ರೀನು ನಾರ್ಮಲ್ ಮನೇಲಿ ಹಾಕಿರೋ ಸ್ಕ್ರೀನ್ ಹತ್ರ ಬಂದು ಚಪ್ಪಲಿ ನಿಂತರೆ ಗೂಸ್ ಬಂಪ್ಸ್ ನಮ್ಗೆ ಗರುಡ ಗಮನದಲ್ಲಿ. ಸೊ ಆ ರೀತಿಯಾದ ಡಿಫ್ರೆಂಟ್ ಝೋನ್ಸ್ ಸಿನಿಮಾ ಬಂದ್ರೆ ನಮ್ಮ ತಾಯಣೆಗಳು ಜನ ಬಂದು ನೋಡ್ತಾರೆ, ಸಖತ್ತು ಕಾಯ್ತಾ ಇದಾರೆ. ನಮ್ಗೆ ನಮ್ಮ ಹುಡುಗರು ಮಗ ಒಂದ್ ಒಳ್ಳೆ ಫಿಲಮೇ ಇಲ್ಲ ಗುರು, ಬಂದ್ ನೋಡೋಣ ಅಂದ್ರೆ ಕಾಯ್ತಾ ಇದೀವಿ ಒಳ್ಳೆ ಸಿನಿಮಾ ಬರ್ಲಿ ಅಂತ. ಅಷ್ಟಿದೆ, ಅಷ್ಟು ರಿಕ್ವೈರ್ಮೆಂಟ್. ಅಂದ್ರೆ ಏನಂದ್ರೆ
ಜನ ಇದಾರೆ, ನಮ್ದು ಎಲ್ಲಾ ಫೀಲ್ಡ್ ಅಲ್ಲೂ ಇದಾರಲ್ಲ ಸರ್. ಈ ಕರ್ನಾಟಕ, ಈ ಸೌತ್ ಇಂಡಿಯಾ ತಗೊಂಡ್ರೆ ಒಂದ್ 4-5 ಸ್ಟೇಟ್ ತಗೊಂಡ್ರು ನೀವು ನೀವು ಕೆಲ್ಸ ಮಾಡೋದ್ರಲ್ಲಿ, ತಲೆಯಲ್ಲಾಗಿರ್ಲಿ, ಅವ್ರು ಬೇರೆ ಬೇರೆ ಫೀಲ್ಡ್ ಅಲ್ಲಿ ಚೆಸ್ ಆಡೋದ್ರಲ್ಲಾಗಿರ್ಲಿ, ಕ್ರಿಕೆಟ್ ಅಲ್ಲಿ ಎಲ್ಲಾದ್ರಲ್ಲೂ ನಂಬರ್ 1 ಇದಾರೆ. ಇಲ್ಲೇನ್ ಟ್ಯಾಲೆಂಟ್ಸ್ ಇಲ್ಲ ಅಂತಲ್ಲ ಹಂಗಾರೆ ಲೆಕ್ಕಾಚಾರ ಬರೋದ್ ನಮ್ಗೆ. ಎಲ್ಲಾ ಫೀಲ್ಡ್ ಅಲ್ಲೂ ನಂಬರ್ 1 ಮಾಡಿರೋರು ಇದಾರೆ, ತುಂಬಾ ಟ್ಯಾಲೆಂಟ್ ಇರೋರು ಇದಾರೆ. ಬಟ್ ನಮ್ ಸಿನಿಮಾದಲ್ಲಿ ಮಾತ್ರ ಯಾಕೆ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಹಿಂಗ್ ಆಗ್ತಿದೆ ಅಂದ್ರೆ, OTT ಬಂದು ಅವ್ರಿಗೆ ಜನರಿಗೆ ತೋರಿಸ್ಬಿಡ್ತು. ಸೈಕ್ ಸಿನಿಮಾಗಳಿದೆ, ಇನ್ನೂ ಬೇರೆ ಬೇರೆ ತರದ ಝೋನ್ಗಳ ಸಿನಿಮಾ ಇದೆ, ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಮಾಡ್ಬೋದಂತ ಸಾಧ್ಯತೆಗಳು ಇದೆ, ಪಾಸಿಬಿಲಿಟೀಸ್ ತೋರಿಸ್ಬಿಟ್ಟಾಗ ಏನಾಗೋಯ್ತು, ಅದಕ್ಕೆ ನಮ್ಗೆ ಸ್ಪೀಡಿಗೆ ನಮ್ಮಲ್ಲಿರೋ ಮೈನ್ ಏನಿದೆಯೋ ನಮ್ಮ ಮೂವಿ ಇಂಡಸ್ಟ್ರಿ ಕೋಪ್ ಅಪ್ ಮಾಡಕ್ ಆಗ್ತಿಲ್ಲ, ಮೋಸ್ಟ್ ಪ್ರಾಬಬ್ಲಿ. ಗೊತ್ತಿಲ್ವಾ ನಂಗೂ. ಆ ತರ ಆದಾಗ ಏನಾಗುತ್ತೆ, ಜನಕ್ಕೆ ಅದೇ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಸಿನಿಮಾ ನಾವೀಗ ಅದಕ್ಕೇನೆ ಫಸ್ಟ್ ಡೇ ಕರ್ಸ್ಬಿಡೋಣ, ಅದಕ್ಕೆ ಹೇಳ್ತಿರೋದು ನಾನು. ಬರಲ್ಲ ಸರ್, ನಿಜವಾಗ್ಲೂ ಬರಲ್ಲ. ಯಾಕೆ ಬರ್ಬೇಕು ಸರ್? 200 ರೂಪಾಯಿ ಪಾಪ ಕೊಟ್ಬಿಟ್ಟು ಬಂದ್ರೆ ನಾವು ಅದಕ್ಕೇನೆ ನಮ್ಮ ಸಿನಿಮಾದಲ್ಲಿ ಬೇರೆ ಏನೋ ಹೊಸ ಟ್ರೈ ಮಾಡಕ್ ಹೋಗಿಲ್ಲ. ಹಂಗಲ್ಲ. ಈಗ ಹೊಸಬ್ರು ಓಕೆ, ಹೊಸ ಥಾಟ್ ಇಟ್ಕೊಳ್ಳೋಣ, ಅದನ್ನ ಸಿಂಪಲ್ ಆಗಿ ಹೇಳೋಣ, ಸಿಂಪಲ್ ಆಗಿ ನಗ್ಸೋಣ. ನಾವು ಏನು ಕಾಂಪ್ಲಿಕೇಟ್ ಮಾಡೋದ್ ಬೇಡ. ನಾವು ಇದರಿಂದ ಏನೋ ಅವ್ರಿಗೆ ಸೈಕ್ ಮಾಡ್ಬಿಟ್ಟೆ ಅದ್ರಲ್ಲ ಬೇಡ, ಕಲ್ಟ್ ಇಟ್ಬೇಡ. ನಾವು ಸಿಂಪಲ್ ಆಗಿ ಇಟ್ ಮಾಡೋಣ, ನಗಾಡ್ಲಿ ಬಂದು ಜನ. 1-2 ಅವರ್ ಕೂತ್ರೆ ಅಬ್ಬಾ ರಿಲ್ಯಾಕ್ಸ್ ಆಯ್ತು ಗುರು, ನಮ್ಗೆ ಅಷ್ಟೇ ಬೇಕಾದ್ರೆ ಸರ್. ಸಿನಿಮಾ ಇಸ್ ದಟ್ಸ್ ಇಟ್. ಸಿನಿಮಾ ಅಷ್ಟೇ ಇರ್ಬೇಕು. ನೀವು ಅದರಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ನಾವು ಕ್ರಿಯೇಟ್ ಮಾಡೋದು ತಪ್ಪು. ಕ್ರಿಯೇಟ್ ಮಾಡಿ ಆಮೇಲೆ ಅದೇನೋ ಧೋಕಾ ಮಾಡ್ದಂಗ ಆದಾಗ ಯಾರು ಬರಲ್ಲ. ಬ್ರೇಕಪ್ ಫೇಸ್ ಹೋಗ್ಬಿಟ್ಟಿದೀವಿ ನಾವೀಗ, ಆಡಿಯನ್ಸ್ ಜೊತೆ ಬ್ರೇಕಪ್ ಫೇಸ್. ಇದು ನನ್ನ ಲಾಸ್ಟ್ ಕ್ವೆಶನ್. ಸೊ ಈ ಇಂಟರ್ವ್ಯೂದು ಇಂಟೆಂಟ್ ಇದ್ದಿದ್ದು ಕೂಡ ನಿಮ್ ಪ್ರಮೋಷನಲ್ ಕ್ಯಾಂಪೇನ್ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಆ ಇನ್ಸೈಟ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸೊ ನಮ್ಮ ಇಂಟರ್ವ್ಯೂ ಬಗ್ಗೆನೇ ಫೀಡ್ಬ್ಯಾಕ್ ಕೊಡಿ. ನೀವು ಪ್ರೀವಿಯಸ್ಲಿ ಒಂದಷ್ಟು ಇಂಟರ್ವ್ಯೂಸ್ ಅಟೆಂಡ್ ಮಾಡಿ ತುಂಬಾ ಜೋವಿಯಲ್ ಆಗಿ ಹೋಗಿದ್ರಿ. ಸೊ ನಮ್ಮ ಇಂಟರ್ವ್ಯೂ ಹೇಗಿತ್ತು ಅಂತ ಫೀಡ್ಬ್ಯಾಕ್ ಕೊಟ್ಟು ವಿ ಲೈಕ್ ದಿಸ್. 100% ಸಗದಾಗೆ ಇರುತ್ತೆ. ಯಾಕಂದ್ರೆ ಯು ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್. ಇಲ್ಲಿ ಬಂದು ನೀವು ಡೂಯಿಂಗ್ ಎ ಜೆನ್ಯೂನ್ ಕಂಟೆಂಟ್ ಫಾರ್ ಕನ್ನಡ ಇಂಡಸ್ಟ್ರಿ. ಕನ್ನಡ ಜನಕ್ಕೆ ಜೆನ್ಯೂನ್ ಆಗಿ ಒಂದಷ್ಟು ರೀಚ್ ಮಾಡ್ತಾ ಇದ್ದೀರಾ, ಜೆನ್ಯೂನ್ ಆಡಿಯನ್ಸ್ಗೆ ಜೆನ್ಯೂನ್ ಒಪಿನಿಯನ್ಸ್ನ ರೀಚ್ ಮಾಡ್ತಾ ಇದ್ದೀರಾ. ಸೊ ಆದ್ರಿಂದ ಈ ಇನಿಷಿಯೇಟಿವ್ ಆಕ್ಚುಲ್ ಆಗಿ ಜಾಸ್ತಿ ಬೇಕು ಸರ್. ಈ ಥರದ್ದು ಇದ್ರೆ ನಿಜವಾಗ್ಲೂ ಅವಾಗ ಪೀಪಲ್ ಕ್ಯಾನ್ ಡಿಫ್ರೆನ್ಶಿಯೇಟ್. ಇದು ಒಳ್ಳೆ ಸಿನಿಮಾ, ಇದು ಒಳ್ಳೆ ಸಿನಿಮಾ ಅಲ್ಲ. ನೀನು ಎಷ್ಟಾರೋ ಖರ್ಚು ಮಾಡು, ಏನಾರೋ ಮಾಡು. ಯಾಕಂದ್ರೆ ನಾವು ಎಷ್ಟೋ ಚಾನಲ್ಗಳಿಗೆ, ತುಂಬಾ ಚಾನಲ್ಗಳಿಗೆ ಇಂಟರ್ವ್ಯೂಗಳು ಕೊಟ್ಟಿದ್ದೀವಿ. ಸೊ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದು ನೀವು ಮಾಡ್ತಿರೋ ನಿಮ್ಮ ಹಾರ್ಟಿಂದ. ಈಗ ನೀವು ನಿಮ್ದೇನೋ ಒಂದು ಮೋಟಿವ್ ಇಟ್ಕೊಂಡು ಮಾಡ್ತಾ ಇದ್ದೀರಾ. ಸೊ ವೆನ್ ಇಟ್ ಈಸ್ ಜೆನ್ಯೂನ್ ಅಪ್ರೋಚ್, ಡೆಫಿನೆಟ್ಲಿ ಈ ಥರದ್ದು ಇನ್ನೊಂದಷ್ಟು. ನಾನು ಫಸ್ಟ್ ನೀವು ಅಪ್ರೋಚ್ ಮಾಡಿದಾಗ ಅದೇ ಅನ್ಕೊಂಡೆ, ಧೀರಜ್ ಸರ್ ಫೋನ್ ಮಾಡಿದಾಗ ಹಿಂಗಿದೆ, ನಾವು ಫ್ರೀಯಾಗಿ ಫ್ರೀನಾ? ನಿಜವಾಗ್ಲು ಫ್ರೀ ಆಗಾದ್ರೆ ಏನಾದ್ರು ಮಾಡಿ ಸರ್, ಬರ್ತೀವಿ ನಾವು ಅಂತ. ಯಾಕಂದ್ರೆ ಅದು ಕಾಸಿಲ್ಲ, ಏನು ಮಾಡೋಕ್ಕಾಗಲ್ಲ ಇವತ್ತು ಇಲ್ಲಿ. ಬಟ್ ನೀವು ಫ್ರೀ ಅಂದ ತಕ್ಷಣ ನನ್ಗೆ ಖುಷಿ ಆಯ್ತು. ಬನ್ನಿ ಸರ್ ಮಾಡ್ಕೊಂಡು. ನಾನು ಪೇಜ್ ತೆಗೆದು ನೋಡಿದೆ, ಓಕೆ ಫೈನ್, ಈ ಥರದ್ದು ಇನ್ನೊಂದಷ್ಟು ಬರಲಪ್ಪ ಅಂತ ನಾನು ಮನ್ಸಲ್ಲ ಅಂದ್ಕೊಂಡೆ. ಯಾಕಂದ್ರೆ ಬಂದಾಗ ಡೆಫಿನೆಟ್ಲಿ ಈಗೇನು ಹೊಸ ಸಿನಿಮಾಗಳು ಬಂದು ಹೋಗ್ತಾ ಇದೆ, OTT ನೋಡ್ಕೋತಾ ಇದ್ದಾರೆ, ಅದು ಕಮ್ಮಿ ಆಗುತ್ತೆ, ಥಿಯೇಟರ್ಗೆ ಜನ ಬಂದೇ ಬರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಕನ್ನಡ ಫಿಲ್ಮಿ ಕ್ಲಬ್ ಅವರು ಈ ಇನಿಷಿಯೇಟಿವ್ ತೊಗೊಂಡು ಮಾಡ್ತಿರೋದು, ಬೀಯಿಂಗ್ ಅ ಫ್ರೆಶರ್, ಇಟ್ಸ್ ವೆರಿ 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 ಸಪೋರ್ಟಿವ್. ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುತ್ತೆ. ಇದೇ ರೀತಿ ಮಾಡ್ತಾ ಇರಿ ಸರ್. ಈ ಥರ ಕಾಣಿಸಿದ್ರೆ ನಿಮ್ಗೆ ಒಳ್ಳೊಳ್ಳೆ ಸಿನಿಮಾಗಳು ದಯವಿಟ್ಟು ಹಿಂಗೆ ಹೇಳ್ಕೊಬಂದು ಕೂರ್ಸ್ಕೊಬಿಟ್ಟು ಒಂಚೂರು ನಿಮ್ಮ ಕಡೆಯಿಂದ ಒಂದಷ್ಟು ಆಡಿಯನ್ಸ್ನ ಕೊಡಿಸಿ, ಸೊ ದಟ್ ಒಳ್ಳೊಳ್ಳೆ ಸಿನಿಮಾಗಳು ಜನಕ್ಕೆ ರೀಚ್ ಆಗಲಿ ಅಷ್ಟೇ. ಫಸ್ಟ್ ಡೇ ಬಂದು ಜನ ನೋಡಿ ಹೇಗಿದೆ ಹೇಳಿ, ಒಂದು ಒಳ್ಳೆ ಸಿನಿಮಾ ಒಳ್ಳೆ ರೀತಿಲಿ ಹಿಟ್ಟಾಗಿ ಒಂದೊಳ್ಳೆ ಕಲೆಕ್ಷನ್ ಆದರೆ, ಒಂದಷ್ಟು ಒಳ್ಳೆ ಆಕ್ಟರ್ಸ್ ಆಗಲಿ, ಒಂದೊಳ್ಳೆ ಟೆಕ್ನಿಷಿಯನ್ಸ್ ಆಗಲಿ, ಒಂದಷ್ಟು ಒಳ್ಳೆ ಡೈರೆಕ್ಟರ್ಸ್ ಬಂದ್ಬಿಟ್ರೆ ಆಟೋಮೆಟಿಕ್ಲಿ ಒಂದು ಫ್ಲಶ್ ಆಗ್ಬಿಟ್ರೆ ಒಂದು 10 ಫಿಲಮ್ಸ್, ಒಳ್ಳೆ ಫಿಲ್ಮ್ಸ್ ಈ ಥರ ಚಿಕ್ಕದು ಒಂದೂವರೆ ಕೋಟಿ ಬಜೆಟ್ ಸಿನಿಮಾಗಳು ಬಂದು ಹಿಟ್ ಆಗ್ಬಿಟ್ರೆ, ಒಂದು 15-20 ಕೋಟಿ ಮಾಡಿಬಿಟ್ರೆ 101% ನುಗ್ತಾರೆ. ನೆಕ್ಸ್ಟ್ ಯಾವ್ದು ಫಿಲಮ್ ರಿಲೀಸ್ ಆದ್ರೂ ಹೆಂಗಾರೋ ಇರಲಿ ನುಗ್ಬಿಡ್ತಾರೆ ಆಡಿಯನ್ಸ್. ಅದೊಂದು ಪಾಯಿಂಟ್. ಥ್ಯಾಂಕ್ ಯು ನಿಮಗೆ. ಫಸ್ಟ್ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು. ಇನ್ ಯಾರಿಗಾದ್ರೂ ಏನಾದ್ರು ಆಡ್ ಮಾಡಿ? ಇಲ್ಲ, ಬಟ್ ಐ ಹ್ಯಾವ್ ಬೀನ್ ಫಾಲೋಯಿಂಗ್ ಕನ್ನಡ ಫಿಲ್ಮಿ ಕ್ಲಬ್ ಲೈಕ್ ಫ್ರಮ್ ಪಾಸ್ಟ್ 3-6 months. ನಾನು ನೋಡ್ತಿರ್ತೀನಿ ಅವ್ರದ್ದು ಇನ್ಸೈಟ್ಸ್ ಕೊಡೋದಾಗಿ, ಸಿನಿಮಾ ಬಗ್ಗೆ ಇರೋ ಲವ್ ಆಗಲಿ, ಯಾರ್ಯಾರು ಹೊಸಬ್ರು ಆಕ್ಟರ್ಸ್ ಬರ್ತಿದ್ದಾರೆ, ಎಂಕರೇಜ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಫಿಲ್ಮಿ ಕ್ಲಬ್ ಫಾರ್ ಕನ್ಸಿಡರಿಂಗ್ ಅಸ್ ಬ್ಯಾಕ್ ಬೆಂಚರ್ಸ್ ಟೀಮ್. ಸೊ ನಿಮಗೆ ನಾವು ಕಣ್ಣಿಗೆ ಬಿದ್ದಿದ್ದೀವಿ, ನಮ್ಗೆ ಗೊತ್ತಿರಲಿಲ್ಲ ನಾವು ಈ ಥರ ಪ್ರಮೋಷನ್ಸ್ ಮಾಡ್ತಿದ್ದೀವಿ, ನಾವು ಸುಮ್ಮನೆ ಬ್ಲೈಂಡ್ ಆಗಿ ಮಾಡ್ತಿದ್ವಿ. ಬಟ್ ಒಂದು ರೆಪ್ಯೂಟೆಡ್ ಪೇಜ್ ಕನ್ನಡ ಫಿಲ್ಮಿ ಕ್ಲಬ್ ಅಂತ ಕೇಳಿ ನಮಗೆ ಈ ಥರ ಮಾಡಿಕೊಟ್ಟಿದ್ದಕ್ಕೆ ವಿ ಆರ್ ಲೈಕ್ ಟ್ರೂಲಿ ಹಾನರ್ಡ್. ಥ್ಯಾಂಕ್ ಯು ಫಿಲ್ಮಿ ಕ್ಲಬ್. It was very very nice.
ಒಂದು ಎಕ್ಸ್ಟ್ರಾ ಪಾಯಿಂಟ್ ಅಂದ್ರೆ ಇಟ್ ವಾಸ್ ವೆರಿ ನೈಸ್ ಟು ಟಾಕ್ ಇನ್ಫಾರ್ಮೇಶನ್ ಅಬೌಟ್ ದ ಫಿಲ್ಮ್. ಜಾಸ್ತಿ ಇನ್ಫಾರ್ಮೇಟಿವ್ ಆಗಿ ನಾವು ಮಾತಾಡಿಲ್ಲ, ಅಂದ್ರೆ ಮಾತಾಡಿದೀವಿ ಹಂಗಂತಲ್ಲ, ಬಟ್ ಇನ್ ಡೀಟೇಲ್ ಆಗಿ ಇದ್ರ ಬಗ್ಗೆನೇ ಮಾತಾಡ್ಬೇಕು ಅಂತ ವಿ ಹ್ಯಾಡಂಟ್ ಡನ್ ಇಟ್. ಸೊ ಥ್ಯಾಂಕ್ ಯು ಫಿಲ್ಮಿ ಕ್ಲಬ್ ಫಾರ್ ಡೂಯಿಂಗ್ ದಿಸ್. ನೀವು ಆಕ್ಚುಲಿ ಜೆನ್ಯೂನ್ ಆಗಿ ನಮ್ಮ ಕಂಟೆಂಟ್ ನೋಡಿ ಫಾಲೋ ಮಾಡಿ ನಿಮ್ಮ ಕ್ವಶನ್ಸ್ ಅಲ್ಲೇ ಗೊತ್ತಾಗ್ತಾ ಇತ್ತು ದಟ್ ಹೌ ಮಚ್ ಯು ಇನ್ವೆಸ್ಟ್ ಯೋರ್ ಸೆಲ್ಫ್ ಇನ್ ಎವ್ರಿ ಸಿನಿಮಾ ಆರ್ ಎವ್ರಿ ಪಾಡ್ಕಾಸ್ಟ್ ದಟ್ ಯು ಆರ್ ಡೂಯಿಂಗ್. ಯು ಗೈಸ್ ಆರ್ ಇನ್ವೆಸ್ಟಿಂಗ್ ಸೋ ಮಚ್ ಟೈಮ್ ಎಫರ್ಟ್ ಇನ್ ಟು ದಟ್. ಅದೇ ಸೇಮ್ ಟೈಮ್ ಅಂಡ್ ಎಫರ್ಟ್ ನಾವು ಹಾಕಿದೀವಿ ಅಂತ ನಿಮ್ಗೆ ಕಾಣಿಸ್ತು ಅಂತ ಬಂದ್ರಿ ಅಂತ ನಾವು ಅನ್ಕೊಂಡಿದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರಮೋಷನ್ ಬಗ್ಗೆ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅದಾಗಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫಿಲ್ಮ್. ಥ್ಯಾಂಕ್ ಯು.